ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರತಕ್ಕಂಥ ಮಹತ್ವದ ಬೆಳವಣಿಗೆ ಇದು. ಬೆಳವಣಿಗೆ ಇಷ್ಟೇ. ಇಲ್ಲಿ SP ಪ್ರಸನ್ನಕುಮಾರ್ ಅವರಿದ್ದಾರಲ್ಲ, ಅವರು ರೇಣುಕಾಸ್ವಾಮಿ ಪರ ಅಥವಾ ಸರ್ಕಾರದ ಪರ ವಕೀಲರು ಅಂತ ನಾವು ಇಟ್ಕೊಳ್ಳೋಣ. ಅದರಲ್ಲಿ ಈ ವಕೀಲರಿಗೆ ಏನಾಗಿದೆ ಇವಾಗ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಅವರ ತಾಯಿ ಹೇಳಿಕೆಗಳೇ ಪ್ರತಿಕೂಲ ಆಗಿಬಿಟ್ಟಿದೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹಿಂದೆ ಅದು ಶವ ಮಹಾಜರ ಟೈಮಲ್ಲೋ ಅಥವಾ ಶವದ ತನಿಖೆ ಸಂದರ್ಭಗಳಲ್ಲೋ ಅಥವಾ ಮಗ ಕಾಲ್ ಮಾಡಿದ ಟೈಮಲ್ಲೋ ಅವನು ಸತ್ತಂಥ ದಿನವೋ ಮನೆ ಬಿಟ್ಟ ದಿನವೋ ಅವತ್ತಿಗೆ ಅಲ್ಲಿ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೋ ಮಹಾಜರ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೋ ಆ ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ ಅವರು. ಇವತ್ತಿಗೆ ಅವ್ರನ್ನ ಪಾಟಿ ಸವಾಲಿಗೆ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿದಾಗ ಅವರು ಕೊಟ್ಟಿರ್ತಕ್ಕಂಥ ಉತ್ತರಗಳು ಹಿಂದೆ ಅವರು ತನಿಖಾ ವೇಳೆಯಲ್ಲಿ ಹೇಳಿದಂಥ ಹೇಳಿಕೆಗಳಿದೆಯಲ್ಲ, ಅದಕ್ಕೂ ಇದಕ್ಕೂ ಪ್ರತಿಕೂಲವಾಗಿದೆ, ತದ್ವಿರುದ್ಧವಾಗಿದೆ. ಸೊ ಹೀಗಾಗ್ಬಿಟ್ಟಾಗ ನಾನು ಏನು ವಾದ ಮಾಡಬೇಕು ಅಂತ ಅಂದುಕೊಂಡಿದ್ದೀನೋ ಅದು ನನಗಿಲ್ಲಿ ಸಿಗ್ತಾ ಇಲ್ಲ. ಇವರನ್ನ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಅಂತ ಪರಿಗಣಿಸಬೇಡಿ ಮಾನ್ಯ ನ್ಯಾಯಾಧೀಶರೇ, ಇವರನ್ನು ಡಿಫೆನ್ಸ್ ಪರ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಿಬಿಡಿ ಅಂತ ಒಂದು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದಾರೆ. ಈಗೇನಾಗುತ್ತೆ, ಯಾವ ಪ್ರಸನ್ನಕುಮಾರ್ ಅವ್ರ ಪರ ನಿಂತ್ಕೊಳ್ಬೇಕಾಗಿದ್ದಂಥ ಸಾಕ್ಷಿ ಅಥವಾ ರೇಣುಕಾಸ್ವಾಮಿ ಪರ ನಿಂತ್ಕೊಳ್ಬೇಕಾಗಿದ್ದಂಥ ಸಾಕ್ಷಿ ಎದುರಾಳಿ ಸಾಕ್ಷಿಯಾಗಿ ಪರಿವರ್ತನೆ ಆದಾಗ ಅವರನ್ನಿವರು ಇವರೇ ಇಂಟ್ರಾಗೇಷನ್ ಮಾಡ್ಬೋದು, ಅವ್ರನ್ನ ಪಾರ್ಟಿ ಸವಾಲ್ ಇವರೇ ಹಾಕಬಹುದು, ಯಾರು ಪ್ರಸನ್ನಕುಮಾರ್ ಅವರು. ಸೊ ಯಾಕೆ ಈ ಥರ ಆಯಿತು? ಈ ಥರದ ಕೇಸ್ ಏನಾಗುತ್ತೆ, ಇಲ್ಲಿ ಪ್ರಸನ್ನಕುಮಾರ್ ಅವ್ರಿಗೆ ಬೇಕಾಗಿರತಕ್ಕಂಥ ಉತ್ತರ ಸಾಕ್ಷಿಯಿಂದ ಬೇಕಾ, ಅಥವಾ ಪ್ರಸನ್ನಕುಮಾರ್ ಅವರು ಏನು ಆರ್ಗ್ಯುಮೆಂಟನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರೋ ಅದಕ್ಕೆ ಪ್ರತಿಕೂಲವಾಗಿರತಕ್ಕಂಥ ಅಂಶಗಳು ಪ್ರಸನ್ನಕುಮಾರ್ ಪರವಾಗಿರತಕ್ಕಂಥ ಸಾಕ್ಷಿಗಳಿಂದ ಎದುರಾಳಿಗೆ ಸಿಕ್ಕಿಬಿಟ್ಟಿದೆಯಾ? ಇಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಬೇಟ್ ಇರುತ್ತೆ. ನೋಡಿ, ಕಟಕಟೆಯಲ್ಲಿ ಈಗ ನಾವು ಚೆಕ್ ಮಾಡ್ಕೊಂಡು ಬಂದಾಗಿಲ್ಲ ಇಡೀ ವಿಚಾರದಲ್ಲಿ ಬಹಳ ವ್ಯತ್ಯಾಸಗಳಾಗ್ತಾ ಇದೆ. ಕಟಕಟೆಯಲ್ಲಿ ಒಂದು, ಕೋರ್ಟಲ್ಲೊಂದು, ತನಿಖಾ ಸಂದರ್ಭದಲ್ಲಿ ಒಂದು ಅಂತ ಆಗ್ಬಿಟ್ಟಿದೆ. ಇಲ್ಲಿ ಈಗ ಖಾಕಿ ಮುಂದೆ ನಮಗಿಲ್ಲಿ ಈ ಸಾಕ್ಷಿಗಳ ವಿಚಾರ ಪ್ರತಿಕೂಲ ಸಾಕ್ಷಿ ಖಾಕಿ ಮುಂದೆ ಪೊಲೀಸರ ಮುಂದೆ ಹೊರತುಪಡಿಸಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳೋದು. ನಾನು ಪೊಲೀಸರಿಗೆ ಬಿಟ್ಟರೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿರೋದು. ಕೋರ್ಟಲ್ಲಿ 3 ಹೇಳಿಕೆ ಕೊಟ್ಟಿದ್ದೀನಿ ಸ್ವಾಮಿ ನಾನು, ಅದು ಕಮಿಷನರ್ ಮುಂದೆ ಕೊಟ್ಟಿದ್ದಾರೋ ಬೇರೆ ಕಡೆ ಕೊಟ್ಟಿದ್ದಾರೋ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಖಾಕಿ ಅವ್ರು ಕೇಳಿದಾಗ ನಾನು ಪೊಲೀಸರ ಮುಂದೆ ಒಂದು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಿಟ್ಟುಬಿಟ್ರೆ ಇನ್ನೆಲ್ಲೂ ನಾನು ಸ್ಟೇಟ್ಮೆಂಟ್ ಹೇಳಿಲ್ಲ. ಪ್ರತಿಕೂಲ ಸಾಕ್ಷಿ 2. ತನಿಖೆ ವೇಳೆ ಖಾಕಿ ಮುಂದೆ ಮಗನ ಮೊಬೈಲ್ ಗೊತ್ತಿದೆ ಅಂತ ಹೇಳ್ತಾರೆ ಇವರು. ಮಗನ ಮೊಬೈಲ್ ಗೊತ್ತಿತ್ತೇನಮ್ಮ ನಿನಗೆ, ನಿಮ್ಮ ನಂಬರ್ ಗೊತ್ತಿತ್ತಾ, ಯಾವ ಮೊಬೈಲ್ ಬಳಸ್ತಾನೆ ಗೊತ್ತಿತ್ತಾ? ಗೊತ್ತು ಸ್ವಾಮಿ. ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ ಇವರು ಮಗನ ಮೊಬೈಲ್ ಗೊತ್ತಿಲ್ಲ ಅಂತೇಳಿ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಇವರು. ಹಾಗಾಗಿ ಇಲ್ಲಿ ಇದೇನು ಈ ಥರ ಆಯ್ತಲ್ಲ, ಇದು ಅವತ್ತು ಹೇಳಿರೋದಕ್ಕೂ ಇವತ್ತು ಹೇಳಿರೋದಕ್ಕೂ ಮ್ಯಾಚ್ ಆಗ್ತಿಲ್ವಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ. ಮಗ ರೇಣುಕಾಸ್ವಾಮಿಗೆ ನಾನು ಕರೆ ಮಾಡಿದ್ದೆ, ರೇಣುಕಾಸ್ವಾಮಿಗೆ ನಾನು ಫೋನ್ ಮಾಡಿದ್ದೆ, ಶೆಡ್ಡಲ್ಲಿದ್ದೀನಿ ಅಂತ ಮಗ ಹೇಳಿದ್ದ ಅಂತ ಒಂದು ಹೇಳಿಕೆ ಖಾಕಿ ಮುಂದೆ ಪೊಲೀಸರ ಮುಂದೆ. ಇದು ಕೋರ್ಟಲ್ಲಿ ನನಗೆ ರೇಣುಕಾಸ್ವಾಮಿನೇ ಕರೆ ಮಾಡಿದ್ದು, ನಾನು ಕರೆ ಮಾಡಿರಲಿಲ್ಲ ಅಂತ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದಿಲ್ಲಿ ರತ್ನಪ್ರಭಾ ಅವರು. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ನಮಗೆ ಪ್ರತಿಕೂಲ ಸಾಕ್ಷಿ 4ನೇದೇನು ಅಂತ ನೋಡಿದ್ರೆ ನಾವಿಲ್ಲಿ ನೋಡಿ, ಖಾಕಿ ಮುಂದೆ ಸಿಮ್ ಯಾರದ್ದು ನನಗೆ ಗೊತ್ತಿಲ್ಲ, ಯಾರು ಸಿಮ್ ಇದು ನನಗೆ ಗೊತ್ತಿಲ್ಲ, ಈ ಸಿಮ್ ಯಾರ ಹೆಸರಿದ್ರೆ ನನಗೆ ಗೊತ್ತಿಲ್ಲ ಅಂತ ಇವ್ರು ಮಾತಾಡ್ತಾರೆ. ರೇಣುಕಾಸ್ವಾಮಿ ಫೋನ್ ನಂಬರ್ ಹೇಳಿದ್ರು ಅಂತ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ಇವರು. ನಂಬರ್ ಗೊತ್ತಿಲ್ಲ, ರೇಣುಕಾಸ್ವಾಮಿ ತಂದೆ ಹೆಸರಲ್ಲೇ ಒಂದು ನಂಬರ್ ಇದೆ ಅಂತ ಕೋರ್ಟಲ್ಲಿ ಮಾತಾಡ್ಬಿಡ್ತಾರೆ ಇವರು. ಪ್ರತಿಕೂಲ ಸಾಕ್ಷಿ 5ನೇದಾಗ ಏನಾಗ್ತಾ ಇದೆ, ಖಾಕಿ ಮುಂದೆ ಶವ ತನಿಖೆ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಹೇಳಿರೋದು ಪೊಲೀಸರಿಗೆ ಹೇಳಿಕೆಯನ್ನೇ ಕೊಟ್ಟಿಲ್ಲ, ನಾನೇನು ಹೇಳಿಕೆ ಕೊಟ್ಟಿಲ್ಲಪ್ಪ ಶವ ತನಿಖೆ ಸಂದರ್ಭದಲ್ಲಿ ಅಂತ ಅಲ್ಲಿ ಹೇಳ್ತಾರೆ. ಕೋರ್ಟಲ್ಲಿ ಬಂದ್ಬಿಟ್ಟು ಶವ ತನಿಖೆ ವೇಳೆಯಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ನಾನು ಅಂತ ಕೋರ್ಟಲ್ಲಿ ಮಾತಾಡ್ತಾರೆ. ಅಂದರೆ ಇದೇನೋ 1, 2 ಸ್ವಲ್ಪ ಅವ್ರಿಗೆ ಸರಿಯಾಗಿ ನೆನಪಿರಲ್ಲ ಅಂತ ಭಾವಿಸ್ಕೊಂಡ್ರು ಕೂಡ ತೀರಾ 8ಕ್ಕೆ 8 ಕೇಳಿದಂಥ ಪ್ರಶ್ನೆಗಳಲ್ಲಿ ಬಹುತೇಕ ಆ ಥರ ಉಲ್ಟಾ ಆಗ್ಬಿಟ್ಟಾಗ ಪ್ರಸನ್ನಕುಮಾರ್ ಅವರು ಅಲರ್ಟ್ ಆಗಿ ಏನು ಮಾಡ್ತಾ ಇದ್ದಾರೆ, ಇದನ್ನು ಈ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಡಿ ಸ್ವಾಮಿ, ಇದು ಪ್ರತಿವಾದಿ ನಮ್ಗೆ ಯಾರು ವಿರುದ್ಧವಾಗಿ ಡಿಫೆನ್ಸ್ ಇದ್ದಾರೋ ಅವ್ರ ಕಡೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಈ ಕೇಸಲ್ಲಿ ದರ್ಶನ್ಗೆ ಇದರಿಂದ ಲಾಭನಾ? ದರ್ಶನ್ ಅಂಡ್ ಎಂಟೈರ್ ಟೀಮ್ಗೆ ಈ ಒಂದು ಸಾಕ್ಷಿಯಿಂದ ಮಹತ್ವದೇನೋ ಸಿಕ್ಕಿಬಿಡುತ್ತಾ ಅಥವಾ ಏನೂ ಸಿಗಲ್ಲ? ಎಷ್ಟೋ 200-300 ಸಾಕ್ಷಿಗಳು, ಇದು ಒಂದು ಸಾಕ್ಷಿ ಅಷ್ಟೇ. ಇವರ ಹೇಳಿಕೆಗಳ ಮೇಲೆ ಕೇಸ್ ಏನೂ ತೀರ್ಮಾನ ಆಗಲ್ಲ ಅಂತನಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀನಿ. ನಾಗರಾಜ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಾಗರಾಜ್ ಅವರು ನಿಮಗೆ ಒಂದು ಡಿಬೇಟ್ಗೆ. ಸುಧನ್ವ ಇದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ಸುಧನ್ವ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ನಮಸ್ತೆ ಸುಧನ್ವ ಅವರೇ. ನಂದು ಫಸ್ಟ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಮೇಲೆ ನಾವು ಮಾತಾಡ್ತೀವಿ. ಈ ಒಂದು ಇಡೀ ವಿಚಾರದಲ್ಲಿ ಸುಮಾರು 8 ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಬಂದುಬಿಟ್ಟಿದೆ, ತದ್ವಿರುದ್ಧವಾಗಿ ಬಂದುಬಿಟ್ಟಿದೆ. ಅಥವಾ ಇದೇ ರತ್ನಪ್ರಭಾ ಅವರು ಈ ಹಿಂದೆ ತನಿಖಾ ಕಾಲದಲ್ಲಿ ಕೊಟ್ಟಿದ್ದಂಥ ಹೇಳಿಕೆಗಳಿಗೂ ಕೋರ್ಟಲ್ಲಿ ಬಂದು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಗೂ ಸಂಬಂಧ ಸಿಗ್ತಿಲ್ಲ ಅಂದಾಗ SP ಅವರು ಏನು ಮಾಡ್ತಾ ಇದ್ದಾರೆ, ಇದನ್ನು ನಿಮಗೆ ಡಿಫೆನ್ಸ್ ಪರ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಿಬಿಡಿ, ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ ಅಂತ ಒಂದು ಅರ್ಜಿ ಹಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಏನಾಗುತ್ತೆ ಇವಾಗ ಈ ಥರ ಆಗ್ಬಿಟ್ಟಾಗ ಅಂತ?
ಇಲ್ಲ, ಆ ರೀತಿ ಆಗಿಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಅವ್ರದ್ದು ಮುಖ್ಯ ವಿಚಾರಣೆ ಮುಗೀತು. ಯಾವ್ದು ಭೂತ ರೇಣುಕಾ ಸ್ವಾಮಿ ಅವರ ತಾಯಿ ಅವ್ರದ್ದು ಮುಖ್ಯ ವಿಚಾರಣೆ ಆದ್ಮೇಲೆ ಎಲ್ಲ ಡಿಫೆನ್ಸ್ ವಕೀಲರುಗಳು ಕೂಡ ಅವರ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರು. ಕ್ರಾಸ್ ಎಕ್ಸಾಮಿನ್ ಕಂಪ್ಲೀಟ್ ಆದ್ಮೇಲೆ ಪ್ರಸನ್ನ ಕುಮಾರ್ ಅವರು ಅಪ್ಲಿಕೇಶನ್ ಹಾಕ್ಲಿಲ್ಲ, ಒಂದು ಸಬ್ಮಿಷನ್ ಮಾಡಿದ್ರು. ಸೆಕ್ಷನ್ 154 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೆಳಗಡೆ ಮುಖ್ಯ ಸಾಕ್ಷಿಯಾಗಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೆಲವೊಂದು ಹೊಸ ವಿಷಯಗಳು ಅಥವಾ ಮುಖ್ಯ ಸಾಕ್ಷಿಗೆ ವಿರುದ್ಧವಾಗಿರುವಂತ ಕೆಲವು ಅಂಶಗಳು ಬಂದಾಗ ನನಗೆ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅವಕಾಶ ಇದೆ ಅಂತ ಕೇಳಿದ್ರು. ಅದನ್ನ ನಾವು ಡಿಫೆನ್ಸ್ ಅವರು ಬಹಳ ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ರೆ ಅದು ಯಾವ್ದು ಹೊಸ ವಿಷಯ ಅಲ್ಲ, ಎಲ್ಲ ಅಡ್ಮಿಷನ್ಸ್ ಇರೋದು, ಹಾಗಾಗಿ ಮಾಡಕ್ ಬರಲ್ಲ, ಇದಕ್ ನಮ್ ತಕರಾರು ಇದೆ ಅಂತ ಹೇಳಿದ್ರೆ ಕೋರ್ಟ್ ಎರಡನ್ನು ಇದು ಮಾಡಿ ನಮ್ಮ ತಕರಾರಿಗೆ ನೆಕ್ಸ್ಟ್ ಜನವರಿ 5th ಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಬಟ್ ಇದ್ರಲ್ಲಿ ಏನು ಮೇಲ್ನೋಟಕ್ಕೆ ಏನ್ ಗೊತ್ತಾಗ್ತಾ ಇರೋದು ಅಂದ್ರೆ ಏನು ಸುಧನ್ವ ಅವರೇ, ಈಗ ಏನಾಗುತ್ತೆ, ಈಗ ಯಾರಿದನ್ನ ನೋಡ್ತಿದ್ದಾರೋ ಅವರ ಕ್ಲಾರಿಟಿಗೋಸ್ಕರ ಒಂದು ವಿಷಯ ಕೇಳ್ಬಿಡ್ತೀನಿ. ಈ ಲೀಗಲ್ ಟೆಕ್ನಿಕಲ್ ಟರ್ಮ್ಸ್ ಏನೇ ಬರಬಹುದು, ಈಗ ಜನಗಳಿಗೆ ಇದನ್ನ ಇಲ್ಲಿ ನಾವು ತಿಳಿಸೋ ವಿಚಾರದಲ್ಲಿ ಇಲ್ಲಿ ಪ್ರಸನ್ನ ಕುಮಾರ್ ಅವರು ತೀರಾ ಹೊಸದಾಗಿ ಏನೋ ವಿಷಯ ಹೇಳ್ಬಿಟ್ಟಿದ್ದಾರೆ, ನಾನಾಗಾಗಿ ಅವ್ರು ಎಕ್ಸಾಮಿನ್ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಡಿಫೆನ್ಸ್ ಕಡೆಯಿಂದ ಹೊಸದೇನು ಹೇಳಿಲ್ಲ ರೀ, ಏನು ವಿಷಯ ಇತ್ತು ಅದನ್ನ ಸಬ್ಮಿಷನ್ ಮಾಡಿದ್ದಾರೆ ಅವರು ಅಂತ ಡಿಫೆನ್ಸ್ ಹೇಳಿರೋದು ಅಷ್ಟೇ ಅಲ್ವಾ ಇಲ್ಲಿ? ಹೌದು, ಇದರಲ್ಲಿ ಏನಾಗಿದೆ, ಫಸ್ಟ್ ಮುಖ್ಯ ವಿಚಾರಣೆ ಅಂತ ಆಗುತ್ತೆ. ಮುಖ್ಯ ವಿಚಾರಣೆ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಏನೇನಿದೆ ಅನ್ನೋದನ್ನ ಹೇಳಿಕೆ ಕೋರ್ಟ್ ಮುಂದೆ ಕೊಡ್ತಾರೆ. ಅದು ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಹೇಳ್ತೀರಿ. ಆ ನಂತರ ಅದಕ್ಕೆ ಏನಾನ ಅವ್ರು ಹೇಳಿರೋ ಎಕ್ಸಾಮಿನೇಷನ್ ಇನ್ ಚೀಫ್ಗೆ ಡಿಫೆನ್ಸ್ ಅವರು ಒಪ್ಪಿಗೆ ಇಲ್ಲ ಆದ್ಮೇಲೆ ನಾವು ಅದು ಪ್ರಶ್ನೆ ರೂಪದಲ್ಲಿ ಅದು ವೆರಾಸಿಟಿನ ಚೆಕ್ ಮಾಡ್ತೀರಿ, ಅವ್ರು ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅನ್ನೋದ್ರ. ಇದರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ಮುಖ್ಯ ವಿಚಾರಣೆ ಆದಾಗ ಅವ್ರು ಏನು ಪ್ರಾಸಿಕ್ಯೂಷನ್ ಸಾಕ್ಷಿ ಆದಾಗ ಸಾಕ್ಷಿ ನುಡಿದಾಗ ಪ್ರಾಸಿಕ್ಯೂಷನ್ ಅವ್ರಿಗೆ ಯಾವುದೇ ತಕರಾರು ಇರ್ಲಿಲ್ಲ. ಯಾಕೆಂದ್ರೆ ಅವಾಗೆ ಅವ್ರನ್ನ ಹಾಸ್ಟೈಲ್ ಅಂತ ಮಾಡಿ ಕ್ರಾಸ್ ಎಕ್ಸಾಮಿನ್ ಮಾಡೋ ಅವ್ರಿಗೆ ಪ್ರಶ್ನೆ ಕೇಳೋ ಒಂದು ಅವಕಾಶ ಇತ್ತು. ಅವಾಗ ಅವ್ರೇನು ತಕರಾರು ಮಾಡ್ಲಿಲ್ಲ. ಬಟ್ ನಮ್ದು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಕ್ರಾಸ್ ಎಕ್ಸಾಮಿನ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಒಂಥರ ವಿಶೇಷ ಸನ್ನಿವೇಶ. ಸಾಮಾನ್ಯವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ಮತ್ತೆ ಪ್ರಾಸಿಕ್ಯೂಷನ್ ಅವರು ಕ್ರಾಸ್ ಎಕ್ಸಾಮಿನ್ ಮಾಡಕ್ ಹೋಗಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ ತನಿಖೆಯಲ್ಲಿ ಮೊದಲೇ ಏನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಹಳ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದಾರೆ ತನಿಖಾಧಿಕಾರಿಗಳು. ಅದನ್ನ ಪ್ಯಾಚ್ ಅಪ್ ಮಾಡಕ್ಕೋಸ್ಕರ ಈ ರೀತಿ ಅವರೊಂದು ಫರ್ದರ್ ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಿ ಅಂತ ಅವಕಾಶ ಕೇಳಿದ್ರು. ಅದ್ರ ಮೇಲೆ ಕೊಡ್ಬೇಕೋ ಬೇಡ ಅನ್ನೋ ವಿಚಾರವಾಗಿ ಕೋರ್ಟ್ ನಮ್ಮ ವಾದನೂ ಕೇಳಕ್ಕೋಸ್ಕರ, ಅಂದ್ರೆ ನಮ್ದು ಅಂದ್ರೆ ಡಿಫೆನ್ಸ್ ವಾದನ ಕೇಳಕ್ಕೋಸ್ಕರ, ಆರೋಪಿಗಳು ವಾದ ಕೇಳಕ್ಕೋಸ್ಕರ 5 ಜನವರಿಗೆ ಡೇಟ್ ಕೊಟ್ಟಿದೆ. ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸುಧನ್ವ ಅವರೇ. ಈಗ ಅವ್ರಿಗೆ ವಯಸ್ಸಾಗಿದೆ, ಈ ಕೊಲೆ ನಡೆದು ಸುಮಾರು 1.5 ವರ್ಷ ಕಳೆದಿರಬೇಕು. ಮಗ ನಿನಗೆ ಫೋನ್ ಮಾಡಿದ್ನಮ್ಮ, ನೀನೇ ಮಗನಿಗೆ ಫೋನ್ ಮಾಡಿದ್ದಮ್ಮ ಅಂತ ಕೊಲೆ ಆದ ಕಾಲದಲ್ಲಿ, ಆ ಮಗನ ಮೃತದೇಹ ಇದ್ದ ಕಾಲದಲ್ಲಿ, ತನಿಖಾ ಕಾಲದಲ್ಲಿ ಕೇಳಿರ್ತಾರೆ. ಮಗ ನನಗೆ ಫೋನ್ ಮಾಡಿದ್ದ ಸ್ವಾಮಿ ಅಂತ ಹೇಳ್ತಾರೆ. ಆಯಿತು, ಈಗ 1.5 ವರ್ಷ ಆದಮೇಲೆ ಸ್ವಾಮಿ ನಾನೇ ಮಗನಿಗೆ ಫೋನ್ ಮಾಡಿಬಿಟ್ಟಿದ್ದೆ ಅಂತ ಹೇಳ್ತಾರೆ. ಒಂದು ತಾಯಿ ಅವರ ಏಜು, ದೊಡ್ಡ ಅಪರಾಧನ ಇದು, ಮಗ ಕಾಲ್ ಮಾಡಿದ್ದ ಅಥವಾ ನಾನೇ ಕಾಲ್ ಮಾಡಿದ್ದ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಅಂತ ಕನ್ಸಿಡರ್ ಆಗುತ್ತಾ ಇದು? ಇಲ್ಲ, ಅವತ್ತಿಗೇನು ಹೇಳಿದ್ರು ಇವತ್ತು ಅದನ್ನೇ ಹೇಳಬೇಕಾಗಿತ್ತು, ಮೆಮೊರಿ ಸರಿಯಾಗಿ ಇಟ್ಕೊಳ್ಬೇಕಾಗಿತ್ತು, ಸರಿಯಾಗಿ ಓದ್ಕೊಂಡು ರೆಡಿಯಾಗಿ ಪ್ರಿಪೇರ್ ಆಗಿ ಬರಬೇಕಾಗಿತ್ತು ಅಂತ ವಾದನ ಸುಧನ್ವ ಅವರೇ. ಸರ್, ಇವಾಗ ನಾನ್ ನಿಮ್ಗೆ ಇಲ್ಲೊಂದು ಕೆಲವು ನನ್ನ ವಿಷಯ ಅಲ್ಲ, ಅಂದ್ರೆ ಡಿಫೆನ್ಸ್ ವಾದ ಅಲ್ಲ, ಪ್ರಾಸಿಕ್ಯೂಷನ್ ಪೇಪರ್ಸ್ ನಿಮ್ಗೆ ಕೆಲವು ತೋರಿಸ್ತೀನಿ. ಆಕ್ಚುಲಿ ಅವ್ರ ತಾಯಿಯವರು ನಿಜ ಹೇಳ್ತಾ ಇದಾರೆ. ಪೊಲೀಸ್ ಅವರು ತನಿಖೆಯಲ್ಲಿ ದಿಕ್ಕು ತಪ್ಪಿಸಿ, ಸಮಾಜಕ್ಕೆ ದಿಕ್ ತಪ್ಪಿಸಿ ಕೋರ್ಟ್ ದಿಕ್ ತಪ್ಸಕ್ ಹೋಗಿ ಇವಾಗ ಸಿಕ್ಕಾಕೊಂಡಿದ್ದಾರೆ. ಒಂದು ಇದ್ರಲ್ಲಿ ಹೇಳ್ತೀನಿ ನೋಡಿ, ಕೆಲವೊಂದು ಘಟನೆಗಳು ಇದಾವೆ. ಇವತ್ತು ಈ 8ನೇ ತಾರೀಕು 8/6/2024 ರೇಣುಕಾ ಸ್ವಾಮಿ ಅವರು ಪ್ರಾಸಿಕ್ಯೂಷನ್ ಕೇಸ್ ಪ್ರಕಾರ ಅವರು ಮನೆಯಲ್ಲಿ ಬೆಳಿಗ್ಗೆ ಬಿಡ್ತಾರೆ, 9:30ಗೆ ಮನೆ ಬಿಡ್ತಾರೆ. ಆ ದಿನ ಸಂಜೆ ಬರಲ್ಲ. ಅವರು ಪ್ರಾಸಿಕ್ಯೂಷನ್ ಪೇಪರ್ಸ್ ಪ್ರಕಾರ 2:00 ಯಾರು ಮೃತ ರೇಣುಕಾ ಸ್ವಾಮಿ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ, ನಾನು ಇವತ್ತು ಬರಲ್ಲ, ನಾನು ಊಟಕ್ಕೆ ಆಚೆ ಕಡೆ ಹೋಗ್ತಾ ಇದ್ದೀನಿ ಅಂತ. ರಾತ್ರಿನೂ ಬರಲ್ಲ, ರಾತ್ರಿ ಎಲ್ಲ ಹುಡ್ಕಾಡ್ತಾರೆ. 9ನೇ ತಾರೀಕು ಅಂದ್ರೆ 9/6/2024 ಅವತ್ತು ಬರಲ್ಲ, ಅವತ್ತು ಹುಡ್ಕಾಡ್ತಾರೆ.
10ನೇ ತಾರೀಕು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ ಅವ್ರ ತಂದೆಗೆ ಒಂದು ಫೋನ್ ಬರುತ್ತೆ, ನೀವು ದಯವಿಟ್ಟು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಬನ್ನಿ ನಿಮ್ ಮಗನ ವಿಚಾರವಾಗಿ ಅಂತ. ಇದು ಒಂದು ನಿಮ್ಗೆ ಜಿಸ್ಟ್ ಕೊಡ್ತಾ ಇರೋದು. ಇವಾಗ ಹೇಳ್ತಾ ಇರೋದು ಮರ್ತೋಗಿರ್ಬೋದು ಅಂತ ಹೇಳ್ತಿರಲ್ವಾ, ಇವ್ರದ್ದು ಸ್ಟೇಟ್ಮೆಂಟ್ಗಳು ಹೇಳಿಕೆಗಳನ್ನ 14/6/2024 ರೆಕಾರ್ಡ್ ಮಾಡ್ಕೊಂತಾರೆ. 6 ದಿನ ಆದ ನಂತರ 14ನೇ ತಾರೀಕು 6 ದಿನ ಆಯ್ತು. 8ರಿಂದ 6 ದಿನ ಆಯ್ತು. ಅದ್ರಲ್ಲಿ 2:30ಗೆ ಕಾಲ್ ಮಾಡಿದ್ದ ನನ್ ಮಗ, ಎಲ್ಲಿಂದ ಹೋಟ್ಲಲ್ಲಿ ಇವತ್ ಬರಲ್ಲ ಅಂತ. ಆಕ್ಚುಲಿ ಇವ್ರ ಪ್ರಕಾರ, ಪ್ರಾಸಿಕ್ಯೂಷನ್ ಪ್ರಕಾರ 2:30ಗೆ ಆಲ್ರೆಡಿ ಇವ್ರು ಬೆಂಗಳೂರಲ್ಲಿ ಇದ್ರು, ಫೋನ್ ಎಲ್ಲ ಕಿತ್ಕೊಂಡಿದ್ರು ಅಂತಾರೆ. ಮತ್ತೆ ಆ ಫೋನ್ ಬಂದಿದ್ದೆ ಯಾವಾಗ, ಅದ್ರ ಬಗ್ಗೆ ಏನು ತನಿಖೆ ಇಲ್ಲ. ಆ ವಿಚಾರನೆಲ್ಲ ಅವ್ರು ಹೇಳಿದ್ಮೇಲೆ ಇವಾಗ ಕವರ್ ಅಪ್ ಮಾಡಕ್ಕೋಸ್ಕರ ಈ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಫೈನ್, ಮಾತಾಡ್ತಾರೆ. ಅದು ನಮ್ಮ ವಾದ. ಆಯ್ತು, ನಾಗರಾಜ್ ಸರ್ ನಾಗರಾಜ್ ಸರ್, ಈಗ ಇಲ್ಲಿ ಏನ ಕೆಲವ್ರು ಹೇಳ್ತಾರೆ ಈ ಕೇಸ್ಗಳ ವಿಚಾರದಲ್ಲಿ, ನಾನು ಇದೇ ಕೇಸ್ ಅಂತ ಮಾತಾಡಲ್ಲ, ಅನೇಕ ಬಾರಿ ಐಒ ಎಡವಟ್ಟನ್ನು ಮಾಡಿಬಿಟ್ಟಿರ್ತಾರೆ. ಆದರೆ ಇದನ್ನು ಪ್ರಾಸಿಕ್ಯೂಷನ್ ಅವರು ತುಂಬ ತಗೊಂಡು ಅದನ್ನು ಐವೋ ಎಡವಟ್ಟುಗಳನ್ನೆಲ್ಲ ಇವ್ರು ಸರಿಪಡಿಸ್ಕೊಂಡು ಅವ್ರ ಮೇಲೆ ನಿಂತಿರುತ್ತೆ ಈ ಕೇಸ್ ಅಂತ ಹೇಳಿ. ಅವ್ರು ಮಾಡಿರೋ ತಪ್ಪು ಕೆಲಸನೋ ಪೆದ್ದ ಕೆಲಸನೋ ಅಥವಾ ಸರಿಯಾಗಿ ಎನ್ಕ್ವೈರಿ ಮಾಡಿರಲ್ವೋ ಅಥವಾ ಚೆನ್ನಾಗೇ ಮಾಡಿರ್ತಾರೋ, ಅಡ್ವೊಕೇಟ್ ಕಡೆಯಿಂದ ಕೇಸ್ ಚೆನ್ನಾಗೂ ಆಗಬಹುದು, ಕೇಸ್ ಬಿದ್ದು ಹೋಗಬಹುದು. ಏನು ಈ ಥರದ್ದು ಬಂದಾಗ 2:30ಗೆ ಫೋನ್ ಮಾಡಿದ್ದ ಅಂತಾರೆ, ಇವ್ರ ಪ್ರಕಾರ 2:30ಗೆ ಫೋನ್ ಕಿತ್ತಿಟ್ಕೊಂಡಿದ್ರು ಅಂತ ಹೇಳ್ತಾರೆ, 2:30ಗೆ ಆಗಲೇ ಅವನಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾರೆ, ಊಟಕ್ಕೆ ಹೋಗ್ತಾ ಇದ್ದೀನಮ್ಮ ಅಂತ ಹೇಳ್ದ ಅಂತ ಹೇಳ್ತಾರೆ. ಈ ಥರದ್ದು ಬಂದುಬಿಟ್ಟಾಗ ಸನ್ನಿವೇಶ ಇದೇನು ಕತೆ ಇದು ಅಂತ ನೋಡಿ. ಪ್ರಾಸಿಕ್ಯೂಷನ್ ವಿಟ್ನೆಸ್ಗೆ ಎಕ್ಸಾಮಿನೇಷನ್ ಇನ್ ಚೀಫ್ ವಕೀಲರು ಹೇಳಿದಾಗೆ ಅವಕಾಶ ಇದೆ. ಅಂದರೆ ಮೊದಲು ಅವರೇ ಕರೆಸೋದು ನಮ್ಮ ಪರವಾದ ಸಾಕ್ಷಿ ಅಂತೇಳಿ. ನಮ್ಮ ಪರವಾದ ಸಾಕ್ಷಿಗಳನ್ನ ಯಾವುದು ಆರ್ಡರ್ ಆಫ್ ಮೆರಿಟಲ್ಲಿ ಕರೆಸ್ತಾರೆ, ಯಾವುದು ಬಲವಾದ ಸಾಕ್ಷಿ ಇದೆಯೋ ಅದನ್ನೆಲ್ಲ ಮೊದಲು ಕರೆಸ್ತಾರೆ. ಆ ನಂತರದಲ್ಲಿ ಮಾಜರ್ ವಿಟ್ನೆಸ್ಸು ಆ ಥರ ರೆಕಾರ್ಡ್ಸ್ ಬೇಕಾದ್ರೆ ಹೋಗ್ತಾರೆ. ಇಲ್ಲಿ ಮುಖ್ಯವಾದ ಸಾಕ್ಷಿ ಇವರು ತಾಯಿ. ನ್ಯಾಚುರಲಿ ಏನು ತಾಯಿ ಅಂದಮೇಲೆ ಒಂದು ಪ್ರಯಾರಿಟಿ ಇದ್ದೇ ಇರುತ್ತೆ. ಆಗ ಮೊದಲು ಕೊಟ್ಟಿರತಕ್ಕಂಥ ಹೇಳಿಕೆ ಯಾರ ಮುಂದೆ, ಪೊಲೀಸರ ಮುಂದೆ, ನಂತರದಲ್ಲಿ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆ ಯಾರ ಮುಂದೆ, ನ್ಯಾಯಾಲಯದ ಮುಂದೆ, ಇವೆರಡು ತಾಳೆ ಆದರೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಸ್ವಲ್ಪ ಎಡವಟ್ಟಾದರೆ ಆಗ ಪ್ರಾಸಿಕ್ಯೂಷನ್ ಎಗನೆಸ್ಟ್ ಹೋಗಿದೆಯೋ 100ಕ್ಕೆ 100 ಅಥವಾ ಅವ್ರು ಹೇಳ್ಕೊಟ್ಟಂಗೆ ಹೇಳಿದಾರೋ ಅದನ್ನ ವೆರಾಸಿಟಿ ಅವ್ರಿಗೆ ಹೆಂಗೆ ಇವರಿಗೆ ಡಿಫೆನ್ಸ್ಗೆ ಹೆಂಗೆ ಅಧಿಕಾರ ಇರುತ್ತೋ ಅದೇ ಥರ ಪ್ರಾಸಿಕ್ಯೂಷನ್ ಕೂಡ ಅಧಿಕಾರ ಇರುತ್ತೆ. ಅವ್ರು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಆದ್ರಿಂದ ಅದು 100ಕ್ಕೆ 100 ಉಲ್ಟಾ ಆಗಿದ್ರೆ, ಮೊದಲೇ ಹೇಳಿದ್ದಾರೆ, ಹೇಳಿದ ಹೇಳಿಕೆಗೆ ವಿರುದ್ಧವಾಗಿ ಉಲ್ಟಾ ಆಗಿದೆ ಅಲ್ಲ, ಆದ್ರಿಂದ ಆ ವೆರಾಸಿಟಿನ ಇವರು ಕೂಡ ಚೆಕ್ ಮಾಡಬೇಕು. ಚೆಕ್ ಮಾಡೋದು ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇದೆ, ಡಿಫೆನ್ಸ್ಗೂ ಕೂಡ ಅಧಿಕಾರ ಇದೆ. ಇದೇ ಪ್ರಶ್ನೆ. ಈಗ ಅದು ನ್ಯಾಯಾಲಯದ ಕನ್ಸಿಡರೇಷನ್ ಬಿಟ್ಟಿದ್ದು, ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂತ ವಿಷಯ. ಅದು ಕನ್ಸಿಡರ್ ಮಾಡ್ಬೋದು, ಇಲ್ಲ ರಿಜೆಕ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಬರೋದು ಪ್ರಶ್ನೆ ಮೂಲಭೂತವಾಗಿ ಅವ್ರು ಎಕ್ಸಾಮಿನೇಷನ್ ಚೀಫಲ್ಲಿ ಹೇಳಿದಾರಾ, ಹೇಳಿದ ಮೇಲೆ ಅದಕ್ಕೇನೆ ವಿರುದ್ಧವಾಗಿ ಹೇಳಿದಾರ ಅಥವಾ ಪೊಲೀಸ್ ಮುಂದೆ ಕೊಟ್ಟಿರೋದು ಹೇಳಿಕೆ ಇಲ್ಲಿ ಅಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ ಅದು ಪೊಲೀಸ್ ಕಸ್ಟಡಿಯಲ್ಲಿ ಆಗಿರತಕ್ಕಂಥ ಹೇಳಿಕೆ, ಅದಕ್ಕೆ ಸಾಕಷ್ಟು ಮಹತ್ವ ಕೊಡೋದಿಲ್ಲ. ಯಾವಾಗ ಅಂದ್ರೆ ಓತ್ ಪ್ರಮಾಣೀಕರಿಸಿ ಇಲ್ಲಿ ನ್ಯಾಯಾಲಯದ ಮುಂದೆ ಹೇಳ್ತಾರಲ್ಲ, ಅದಕ್ಕೆ ಪ್ರಾಮುಖ್ಯತೆ. ಅದು ನ್ಯಾಯಾಲಯದ ಮುಂದೆ ಸಾಕ್ಷಿ ಅಂತ ಪರಿಗಣಿಸ್ತಾರೆ. ಪೊಲೀಸರ ಮುಂದೆ ಹೌದೌದು, ಐವ ಮುಂದೆ ಆಗಲಿ ಯಾರ ಮುಂದೆ, ಪೊಲೀಸ್ ಅಂದ್ರೆ ಪೊಲೀಸ್ ಕಸ್ಟಡಿ ಅಂತಾನೆ ಲೆಕ್ಕ. ಆ ಕಸ್ಟೋಡಿಯಲ್ ಇದರಲ್ಲಿ ಬಂದರೆ ಅವರು ಎದುರಿಸಿರ್ಬೋದು, ಬಂಧಿಸ್ಬೋದು, ಅಥವಾ ಅಂಶ ತೋರಿಸಿರ್ಬೋದು ಅಂತೇಳಿ ಒಂದು ಇದಿದೆ. ಆ ಪ್ರಕಾರ ಹೋದರೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ. ಅದಕ್ಕೆ ಸಾಕ್ಷಿ ನೇರವಾಗಿ ನ್ಯಾಯಾಲಯದ ಮುಂದೆ ಆಗೋದು. ನ್ಯಾಯಾಲಯದ ಮುಂದೆ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಏನು ಬಂದಿದೆ ಅದು ಕೂಡ ಮುಖ್ಯ. ಅದು ನ್ಯಾಯಾಧೀಶರ ಮೇಲೆ ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು, ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತಾರೆ. ಅದು ಎಷ್ಟು ಮಹತ್ವವಾಗಿ ಅವರು ಪರಿಗಣಿಸ್ತಾರೆ, ವೇ ಮಾಡ್ತಾರೆ, ಅದ್ರ ಮೇಲೆ ಬಿಟ್ಟಿದ್ದು. ಇಲ್ಲಿ ಆಸ್ಟ್ರೇಲ್ ಅಂತ ಇವರು ಟ್ರೀಟ್ ಮಾಡಬೇಕಾದ್ರೆ ಆಸ್ಟ್ರೇಲ್ ಹ್ಯಾಸ್ ಟು ಬಿ ಟೋಟಲ್, ವ್ಯತಿರಿಕ್ತವಾಗಿರ್ಬೇಕು ಪ್ರಾಸಿಕ್ಯೂಷನ್ಗೆ. ಒಂದು ಕೂಡ ಟ್ಯಾಲಿ ಆಗಿರ್ಬೋದು. ನೀವು 8ಕ್ಕೆ 8 ಪ್ರಶ್ನೆ ಕೂಡ ಉಲ್ಟಾ ಹೇಳಿದಾರೆ ಅಂದ್ರೆ ಇಟ್ಸ್ ಎ ಟೋಟಲ್ ಹಾಸ್ಟಿಲಿಟಿ. ಹಾಗಾದ್ರೆ ಅದು ಬಿ ಟ್ಯೂಟೆಡ್ ಅದರ್ವೈಸ್ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅವರು ಸುಮಾರು ಸೈಟ್ ಮಾಡಿದ್ದಾರೆ. ಯಾರು
ಡಿಫೆನ್ಸ್ ಅವರು, Correct. ಎಸ್ಪೆಷಲಿ ಫೋನ್ ಕಾಲ್ಸು ಅದೆಲ್ಲ. ಐ ಮೇ ಲೈ, ಯು ಮೇ ಲೈ, ಡಿಜಿಟಲ್ ಬಟ್ ಡಿಜಿಟಲ್ ಎವಿಡೆನ್ಸ್ ವಿಲ್ ನಾಟ್, ವಿಚ್ ದಿಸ್ ಈಸ್ ನಾವು ಇನ್ ದ ಪ್ರೆಸೆಂಟ್ ಕಂಟೆಕ್ಸ್ಟ್. ಅಫ್ಕೋರ್ಸ್ ಇದು ಹಳೆ ಕಾನೂನನ್ನು ಬಳಸ್ತಾ ಇದ್ದಾರೆ ಅಂತ ಕಾಣುತ್ತೆ. Fine. ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ಇದು ಅವಾಗಿನ ಹೊಸ ಕಾನೂನು ದರ್ಶನ್ ಕೇಸ್ಗೆ ಅಪ್ಲೈ ಆಗಿರ್ಲಿಲ್ಲ, ಎವಿಡೆನ್ಸ್ ಆಕ್ಟ್ ಅಲ್ಲೇ ಹೋಗ್ತಾ ಇದೆ. ಓಕೆ, ಅದೇ BSAದಲ್ಲಿ ಬಂದಿದ್ರೆ ಇದು ಇಷ್ಟೊಂದು ತಕರಾರು ಆಗ್ತಾ ಇರಲಿಲ್ಲ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದೇ ಒಂದು ಬ್ರೇಕ್ನ ಸಮಯ. ಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಧನ್ವ ಅವರೇ, ಈಗ ನೀವು ಹೈಕೋರ್ಟ್ ವಕೀಲರಿದ್ದೀರಿ. ಇಫ್ ಐ ಆಮ್ ನಾಟ್ ರಾಂಗ್ A3 ಪವನ್ ಪರ ವಕೀಲರು ತಾವು ಅಂತ ನಾನು ಭಾವಿಸಿದ್ದೀನಿ. ಇರಲಿ, ಅದೊಂದು ಕಡೆ ಇರಲಿ. ಇದು ರಾಜ್ಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಇಂಥ ಕೇಸ್ಗಳ ಸಂದರ್ಭದಲ್ಲಿ ಏಜ್ ಆಗಿದೆ, ಅವ್ರನ್ನ ತಿಳಿದಿರ್ತಕ್ಕಂತಹ ಲರ್ನ್ಡ್ ಫ್ರೆಂಡ್ಸು ಅಥವಾ ಲರ್ನ್ಡ್ ಅಡ್ವೊಕೇಟ್ಸು ಅವ್ರೇನು ಮಾಡಬಹುದು? ನೀನೇ ಮಾಡಿದ್ಯಮ್ಮ ಕಾಲು, ನೀನೇ ಮಾಡಿದ್ಯಮ್ಮ, ನಿಂಗೆ ಚೆನ್ನಾಗಿ ಗೊತ್ತಿತ್ತಮ್ಮ, ನನಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ, ಆಮೇಲೆ ಒಂದಿನ ಮಾಡಿದ್ದೀನಿ. ಈ ಥರ ಕನ್ಫ್ಯೂಸ್ ಮಾಡಿ ಪ್ರಶ್ನಾವಳಿ ಆ ಥರ ಇದ್ದಿರಬಹುದು, ಕ್ವೆಶ್ಚನರ್ ಆ ಥರ ಇದ್ದಿರಬಹುದು. ಒಂದು ಆ ಕಡೆ ಈ ಕಡೆ ಆಯಿತು, ನಾನು ಮಾಡಿದ್ನಪ್ಪ ಸರಿಯಾಗಿ ನೆನಪಿಲ್ಲ, ಒಟ್ಟು ಅವನು ಮಾತಾಡಿದ್ದೀವಿ ಅಂತ ಬಂದುಬಿಟ್ಟಾಗ ಡಿಫೆನ್ಸ್ ದೃಷ್ಟಿಯಿಂದ ದೊಡ್ಡ ಮಿಸ್ಟೇಕ್ ಅಂತನಾ ಅದು? ಪ್ರಾಸಿಕ್ಯೂಷನ್ಗೆ ದೊಡ್ಡ ಮಿಸ್ಟೇಕ್ ಆಗಿದೆ ಇಲ್ಲಿ ಅಂತ ತಾವು ಭಾವಿಸ್ತೀರಾ ಅದನ್ನ ಅಂತ? ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ನಾನು ಅಲ್ಲೇ ಇದ್ದವನು, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ನಡೀತಾ ಇತ್ತು. ಓಕೆ, ಯಾರು ಬೇರೆಯವ್ರಿಗೆ ಕೇಸ್ ಸಂಬಂಧ ಇದ್ದವ್ರಿಗೆ ಅಲ್ಲಿ ಅವಕಾಶ ಆಗ್ಲಿಲ್ಲ. ಆ ರೀತಿ ಯಾವ್ದು ಕನ್ಫ್ಯೂಸ್ ಮಾಡಿಲ್ಲ. ಬಹಳ ಅವ್ರನ್ನ ಗೌರವವಾಗಿ ನಡೆಸ್ಕೊಂಡಿದ್ದೀರಿ. ಯಾರು ನಾವು ಡಿಫೆನ್ಸ್ ಕೌನ್ಸಿಲ್ ಅವರು. ಇನ್ನೊಂದು ಇದ್ರಲ್ಲಿ ಏನಾಗಿದೆ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತಪ್ಪು ಮಾಡಿ ಅದನ್ನ ಪಾಪ ಇವ್ರ ಕಡೆಯಿಂದ ಆ ತಪ್ಪುಗಳನ್ನ ಇವಾಗ ತ್ಯಾಪೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ಅದು ನಡೀತಾ ಇರೋದು. ನಮ್ ತಕರಾರು ಇರೋದು ಅದು. ಅದೇನ್ ಸತ್ಯ ನಡೆದಿದೆಯೋ ಇದ್ ಮಾಡಿ ಅಂತೀನಿ. ಇವಾಗ ಎಕ್ಸಾಂಪಲ್ ನೋಡಿ, ಅವ್ರದ್ದು ಯಾವ್ದೋ ಅವ್ರ ತಂದೆದು ಇನ್ಕ್ವೆಸ್ಟ್ ಅಲ್ಲಿ ಅವ್ರದ್ದು ಹೇಳಿಕೆ ತಗೊಂಡಿದ್ದಾರೆ 11/6/2024 ಅಂದ್ರೆ ಘಟನೆಯಾಗಿ 2 ದಿನಕ್ಕೆ. ಅವರು ಅದ್ರಲ್ಲಿ ಹೇಳ್ತಾರೆ ಬೆಳಿಗ್ಗೆ ಮನೆ ಬಿಡ್ತಾ ಒಂದು ಪಿಂಕ್ ಕಲರ್ ಬಟ್ಟೆ ಹಾಕೊಂಡಿದ್ರು ಅಂತ. ಮನೆ ಬಿಡ್ತಾ ಇಲ್ಲಿ ರಿಕವರ್ ಮಾಡಿರೋದು ವೈಟ್ ಕಲರ್ ಶರ್ಟ್. ಇವಾಗ ಅದನ್ನ ಪ್ರಶ್ನೆ ಮಾಡ್ಲೇಬೇಕಲ್ವಾ ನಾವು? ನೀವ್ ಅಲ್ಲಿ ಪಿಂಕ್ ಅಂತ ಹೇಳ್ತೀರಾ, ಇಲ್ಲಿ ವೈಟ್ ಇದೆ, ಯಾವ್ದು ಸತ್ಯ ಕೇಳ್ಬೇಕಲ್ಲ. ಇವಾಗ ಏನು ಪೊಲೀಸ್ ಅವ್ರು ಹಾಕಿರೋ ಚಾರ್ಜ್ ಶೀಟೇ ಗಾಸ್ಪೆಲ್ ಟ್ರೂತ್ ಅಲ್ಲ ಅದು. ಅದು ಸತ್ಯನೋ ಸುಳ್ಳೋ, ಅದು ವೆರಾಸಿಟಿ ಏನು? ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಸುಧನ್ವ ಅವರೇ, ಸ್ಟ್ರೈಟ್ ಅವೇ. ಯಾಕಂದ್ರೆ ಇದು ನಾನು ಬೇರೆ ಕಡೆ ಈ ಪ್ರಶ್ನೆ ಬಂತು ನನಗೆ. ಆಲ್ ಆಫ್ ಅ ಸಡನ್ ಯಾವುದಾದ್ರೂ ವ್ಯಕ್ತಿಗೆ, ಈಗ ಇಲ್ಲಿ ನಾಗರಾಜ್ ಅವರು ಇದ್ದಾರೆ, ನಿಮಗೂ ಇದ್ದಾರೆ, ನೀವು ಇದ್ದೀರಿ, ನೀವು ಲಾಸ್ಟ್ ಹೋದ ಮಂಗಳವಾರ ಮಧ್ಯಾಹ್ನ ಏನು ಊಟ ಮಾಡಿದ್ರಿ ಅಂತ ಕರೆಕ್ಟಾಗಿ ಕೇಳಿಬಿಟ್ರೆ ನಾವು 3 ಕನ್ಫ್ಯೂಷನ್ ಒಳಗಾಗ್ಬಿಡ್ತೀವಿ. ಇಲ್ಲೇನಾಗಿದೆ, 8ನೇ ತಾರೀಕು ಈತ ನಾಪತ್ತೆ, 14ನೇ ತಾರೀಕು ಸ್ಟೇಟ್ಮೆಂಟ್ ಪಿಂಕ್ ಬಿಳಿನ ಕನ್ಫ್ಯೂಸ್ ಆಗಬಹುದಲ್ವೇ ಅಂತ ಇನ್ ಜನರಲ್ ಕೇಳ್ತಾ ಇದ್ದೀನಿ, ಕೇಸ್ಗೆ ಅಂತ ಕೇಳ್ತಿಲ್ಲ ನಾನು. ಆಯ್ತು ಸರ್, ಇವಾಗ ಬಿಳಿದು ಅದು ನೆನ್ಪು ಇದಿರ್ಲಿ, ನಾವು ಅದ್ರ ಬಗ್ಗೆ ಇದ್ ಮಾಡ್ತಾ ಇಲ್ಲ. ಪೊಲೀಸ್ ಅವರು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಿರಾ? ಏನೋ ಒಂದು ಚಾರ್ಜ್ ಶೀಟ್ ಹಾಕಿ ಪೇಪರ್ಸ್ ಟೈಗರ್ಸ್ ತರ ಎಲ್ಲಿ ಮೀಡಿಯಾದ ಮುಂದೆ ಹಂಗ ಹಾಕಿದಿರಿ, ಸೆಲೆಬ್ರಿಟಿನ ಅರೆಸ್ಟ್ ಮಾಡಿದ್ರಿ ಅನ್ನೋದಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಮಾಡ್ಬೇಕಿತ್ತು. ಇವ್ರು ಸಾರ್ ಹೇಳ್ದಂಗೆ ಇವೆಲ್ಲ ಡಿಜಿಟಲ್ ಎವಿಡೆನ್ಸ್ ಇದೆ. ಡಿಜಿಟಲ್ ಎವಿಡೆನ್ಸ್ ಒಂದ್ ಕೊಡೋದು, ಓರೆಲ್ಲ ಇದ್ ಕೊಡೋದೊಂದು. ಆಕ್ಚುಲಿ ಅವ್ರು ಸತ್ಯ ಹೇಳ್ತಾ ಇದಾರೆ. ಇವಾಗ ಕೋರ್ಟ್ ಮುಂದೆ ಏನ್ ಹೇಳ್ತಾ ಇದ್ರು ಸತ್ಯ ಹೇಳ್ತಾ ಇದಾರೆ. ಇವಾಗ ನೋಡಿ ಯಾವ ರೀತಿ ಪರಿಸ್ಥಿತಿ ಆಯ್ತು ಅಂದ್ರೆ, ಇವ್ರು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡ್ದಿರಾ ಏನು ಅಲ್ಲಿ ನಿಜ ಏನ್ ಮಾಡ್ತಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಓವರ್ ಎಂಥೂಸಿಯಾಸಮ್ ಇಂದ ಇಲ್ದೇ ಇರೋ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದು, ಪ್ಲಾಂಟ್ ಮಾಡೋದು. ಯಾಕೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ ಮತ್ತೆ ಡಿಫೆನ್ಸ್ ಅಲ್ಲಿ ನಡೆಸೋರ್ಗೆ ಇದು ದಿನನಿತ್ಯ ನೋಡ್ತಾ ಇರ್ತೀರಿ. ಇವ್ರು ಓವರ್ ಎಂಥೂಸಿಯಾಸಮ್ ಇಂದ ಕೇಸ್ ನ ಹಾಳು ಮಾಡ್ತಾರೆ. ಅದ್ ಸತ್ಯ ಏನಿದೆಯೋ ಅದನ್ನೇ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ ಮುಂದೆ ಮಾಡಿದ್ರೆ ಬೇರೆ ರೀತಿ. ಅಲ್ಲಿ ನಡೆದಿರೋದೊಂದು, ಇವ್ರು ಕೋರ್ಟ್ ಮುಂದೆ ಇವ್ರನ್ನ ಇದ್ ಮಾಡ್ಲೇಬೇಕು, ಕನ್ವಿಕ್ಷನ್ ತಗೊಂಡ್ಲೇಬೇಕು ಅಂತ ಏನೇನೋ ಸಾಕ್ಷಿಗಳು ಸೃಷ್ಟಿ ಮಾಡೋದು, ಈ ರೀತಿ ಮಾಡೋದು ನಾವು ತಕರಾರೇ ಹೊರತು ನಾವು ಏನ್ ಮಾಡ್ತಾ ಇದ್ರಿ ಅಲ್ಟಿಮೇಟ್ಲಿ ಅವ್ರು ಸತ್ಯನೋ ಸುಳ್ಳು ಅನ್ನೋದ್ರ ಬಗ್ಗೆ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದೀರಿ. ನಾವೇನ್ ಸುಳ್ಳೇ ಹೇಳ್ತಾ ಇದೀರಿ ಅಂತಾನು ಹೇಳ್ತಾ ಇಲ್ಲಲ್ಲ. ಸುಧನ್ವ ಅವರೇ, ಈಗ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಒಂದ್ ಕಡೆ ಇದ್ದಾರೆ, ಕಟಕಟಲ್ಲಿ ಇದ್ದಾರೆ. ಇದಲ್ಲದೇನು ಸುಮಾರು 270ಕ್ಕಿಂತ ಹೆಚ್ಚಿನ ಸಾಕ್ಷಿಗಳಿರಬಹುದು. ಡಿಜಿಟಲ್ಲು, ಫೊರೆನ್ಸಿಕ್ಕು, DNA, ಮಣ್ಣು, ರಕ್ತ, ಬಟ್ಟೆ, ಚಪ್ಪಲಿ, ಶೂ, ಬೇಕಾದಷ್ಟು ಟವರ್ ಡಂಪು, ಬೇಕಾದಷ್ಟಿದೆ. ಇದರಲ್ಲಿ ನಾನು ಕೇಳೋದು, ಒಬ್ಬ ಮಗ, ಮದುವೆ ಆಗಿರುವ ಮಗ ಮನೆ ಬಿಟ್ಟು ಕೆಲಸಕ್ಕೆ ಹೋದಾಗ ಅವರ ತಾಯಿಯಿಂದ ಎಷ್ಟು ಮಾಹಿತಿಯನ್ನು ಒಂದು ಕೋರ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು? ಎಷ್ಟು ಮಾಹಿತಿ ಅವ್ರ ತಾಯಿಯಿಂದ? ಮಗ ಬರ್ತೀನಮ್ಮ ಅಂತ ಹೋಗ್ತಾನಪ್ಪ ಕೆಲಸಕ್ಕೆ ಹೋಗ್ತಾನೆ, ಎಷ್ಟು ಮಾಹಿತಿ ಎಕ್ಸ್ಪೆಕ್ಟ್ ಮಾಡ್ತೀರ ಅವ್ರ ತಾಯಿ ಕಡೆಯಿಂದ? ಎಷ್ಟು ಮಾಹಿತಿ ಲಾಯರ್ ಪ್ರಕಾರ ಆಗ್ಲಿ
ಯಾರೋ ಬೇರೆ ಇನ್ನೊಬ್ರ ಕಡೆಯಿಂದಲ್ಲ ಆಗ್ಲಿ, ಅವರು ಒಂದು ಪೊಲೀಸ್ ಮುಂದೆ ಎಷ್ಟು ಹೇಳಿಕೆ ಕೊಟ್ಟಿದಾರೋ ಅಷ್ಟನ್ನೇ ನಾವು ಕ್ರಾಸ್ ಎಕ್ಸಾಮಿನ್ ಮಾಡೋದು, ಬಿಟ್ಟು ಏನ್ ದೂರ ಹೋಗಲ್ಲ. ಇನ್ನೊಂದು ಇದ್ರಲ್ಲಿ ಇವ್ರದ್ದು ಸಿಗ್ನಿಫಿಕೆನ್ಸ್ ತುಂಬಾ ಲಿಮಿಟೆಡ್ ಇದೆ. ಇವ್ರದ್ದು ಸಿಗ್ನಿಫಿಕೆನ್ಸ್ ನನ್ನ ಪ್ರಕಾರ 3 ವಿಷಯಕ್ಕಿದೆ. ಮೊದಲನೇದಾಗಿ ಬಟ್ಟೆ ಮತ್ತೆ ಯಾವ್ದು ಗೋಲ್ಡ್ ಚೈನ್ ಮತ್ತೆ ಚಿನ್ನದ ಉಂಗುರ ಹಾಕೊಂಡು ಹೋಗ್ತಾನೆ, ಅದನ್ನು ರಿಕವರ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಯಾವ್ದು ಬೇರೆ ಆರೋಪಿ ಕಡೆಯಿಂದ ಅದು ರಿಕವರ್ ಆಗಿದೆ ಅಂತಾರೆ. ಮತ್ತೆ ಇವ್ರು ಫೋನ್ ಮಾಡಿರೋ ಟೈಮಿಂಗ್ಸ್ ಇಷ್ಟೇ ಇವ್ರ ರಿಲೆವೆನ್ಸ್. ಇವ್ರು ಯಾರು ಐ ವಿಟ್ನೆಸ್ ಅಲ್ಲ, ಘಟನೆ ನೋಡಿಲ್ಲ, ಏನಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ನಾನ್ ಇನ್ಫ್ಯಾಕ್ಟ್ ಅವ್ರನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಕೆಲವೊಂದು ಕ್ವಶನ್ ಕೇಳಿದೆ. ಹೇಗೆ ನಿಮ್ಮ ಮೃತ ರೇಣುಕಾಸ್ವಾಮಿ ಯಾರ ಹತ್ರ ಕ್ಲೋಸ್ ಆಗಿದ್ರು? ನಾನು ಇಲ್ಲ, ನನ್ನ ಮಗ ನನ್ನ ಹತ್ರನೇ ಬಹಳ ಕ್ಲೋಸ್ ಆಗಿದ್ರು. ಈ ರೀತಿ ನಿಮ್ಮ ಕ್ಲೋಸ್ ಆಗಿರೋದ್ರಿಂದ ಅವ್ರು ಯಾರಿಗಾನ ಕೆಟ್ಟದಾಗಿ ಸಂದೇಶ ಕಳ್ತಾ ಇದ್ದಲ್ಲ, ಹೆಂಗಸ್ರ ಜೊತೆ ಹೇಗ್ ನಡ್ಕೊಂತ ಇದ್ರು? ಇಲ್ಲ, ಬಹಳ ಗೌರವದಿಂದ ನಡ್ಕೊಂತ ಇದ್ರು. ಯಾರಿಗಾರನ ಕೆಟ್ಟ ಸಂದೇಶ ಕಳಿಸ್ತಾ ಇದ್ರ? ನಗ್ನ ಚಿತ್ರನ ಕಳಿಸ್ತಾ ಇದ್ರ? ಇಲ್ಲ, ನನ್ನ ಮಗ ಯಾರಿಗೂ ಕಳಿಸಿಲ್ಲ. ಹೋಗ್ಲಿ, ಯಾರಿಗಾನ ಕಳಿಸಿ ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ವೇ ಇಲ್ಲ ಅಂತ. ಈ ಪ್ರಶ್ನೆ ಕೇಳಬಾರ್ದು ಅಂತೀರಾ? ಅಲ್ಲ ಸುಧನ್, ನನ್ನ ಪ್ರಶ್ನೆ ಬಂದಿದೆ ಸುಧನ್ವ ಅವರೇ. ಒಬ್ಬ ಮನುಷ್ಯ ಒಂದು ಫೋನ್ ತಗೊಂಡು ಅವನು ಏನ್ ನೋಡ್ತಾ ಇದ್ದಾನೆ, ಯಾರ ಜೊತೆ ವಾಟ್ಸಪ್ ಅಲ್ಲಿ ಇದ್ದಾನೆ, ಯಾರ ಜೊತೆ ಇನ್ಸ್ಟಾಗ್ರಾಮಲ್ಲಿ ಇದ್ದಾನೆ, ಟೆಲಿಗ್ರಾಮಲ್ಲಿ ಯಾರ ಜೊತೆ ಇದ್ದಾನೆ, ಫೇಸ್ಬುಕ್ಕಲ್ಲಿ ಯಾರ ಜೊತೆ ಇದ್ದಾನೆ, ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಚಾಟ್ ಮಾಡ್ತಾನೆ, ಮಲಗ್ಕೋಬೇಕಾದ್ರೆ ಏನು ಚಾಟ್ ಮಾಡ್ತಾನೆ, ಏನು ಕಳಿಸ್ತಾನೆ, ಇದ್ರ ಬಗ್ಗೆ ಆಕ್ಯುರೇಟ್ ಮಾಹಿತಿ ಎಷ್ಟೋ ಸಂದರ್ಭಗಳಲ್ಲಿ ಅವನಿಗೆ ಬಿಟ್ಟರೆ ಯಾರಿಗೂ ಇರಲ್ಲ. ಅವ್ರ ತಾಯಿನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು? ನಾನೇನ್ ಅದನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ರೀತಿ ಸಾಕ್ಷಿಗಳು ಅವ್ರ ತಾಯಿ ಹೇಳಿದಾರೆ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನೇನು ಇದು ಮತ್ತೊಂದು ಸುಳ್ಳು ಅಂತ ಹೇಳ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ವಿತ್ ಡ್ಯೂ ರೆಸ್ಪೆಕ್ಟ್. ನಾನು ಏನ್ ಹೇಳ್ತಾ ಇರೋದು ಅಂದ್ರೆ, ಇವಾಗ ಇದ್ರಲ್ಲಿ ನೋಡಿ ಎಂತ ಪರಿಸ್ಥಿತಿ ತಂದ್ಬಿಟ್ರು ಅಂದ್ರೆ, ಇವಾಗ ಸತ್ತಿರೋದನ್ನ ಯಾರು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ಅವ್ರ ತಾಯಿ ಮಗನ ಸಂಬಂಧ ಯಾರು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಇವಾಗ ನಾವು ಅವ್ರನ್ನ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರಿ, ಅವ್ರು ಯಾರು ಪ್ರಾಸಿಕ್ಯೂಷನ್ ಯಾರು ನಮ್ ಸಾಕ್ಷಿ ಅಂತ ಮಾಡಿದ್ರು ಅವರೇ ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಿ ಅಂದ್ರೆ ಯಾವ ಒಂದು ಏನ್ ಹೇಳೋದು? ಪಾಪ ಅವ್ರ ತಾಯಿಗೆ ಏನಾಗ್ಬೇಕು? ಅಲ್ಲ, ಈಗ ಪ್ರಾಸಿಕ್ಯೂಷನ್ ಪರದ ಸಾಕ್ಷಿಯನ್ನ, ಪ್ರಾಸಿಕ್ಯೂಷನ್ ಪರ ಇರ್ತಕ್ಕಂಥ ಸಾಕ್ಷಿಯನ್ನ ಇಲ್ಲ ಪ್ರತಿಕೂಲವಾಗಿ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಡಿಫೆನ್ಸರ್ ರೀತಿಯ ಸಾಕ್ಷಿಯಾಗಿ ಪ್ರತಿವಾದಿ ಸಾಕ್ಷಿಯನ್ನ ಪರಿಗಣಿಸಿ ಅಂತ ಹೇಳಿ ಕೇಳ್ಕೊಂಡು ಇತಿಹಾಸದಲ್ಲಿ ಇದೆ ಮೊದಲ ಮೊದಲಲ್ಲ, ಬಟ್ ರೇರ್ ಇದು. ಇಟ್ ಇಸ್ ರೇರ್ ಸಿನಾರಿಯೋ. ಬಟ್ ನಾನ್ ಹೇಳ್ತಾ ಇರೋದು ಏನು ಅಂದ್ರೆ, ಎಂತ ಪರಿಸ್ಥಿತಿ ನೋಡಿ, ಇವಾಗ ನಮ್ ಕಡೆನೂ ಕ್ರಾಸ್ ಎಕ್ಸಾಮಿನ್ ಅನ್ಭವಿಸ್ಬೇಕು, ಕಡೆಯಿಂದನೂ ಕ್ರಾಸ್ ಎಕ್ಸಾಮಿನ್ ಅನ್ಭವಿಸ್ಬೇಕು. ಯಾಕೆಂದ್ರೆ ತನಿಖೆ ಕರೆಕ್ಟ್ ಆಗಿ ಮಾಡಿದಿದ್ರೆ ಈ ಸನ್ನಿವೇಶ ಉದ್ಭವ ಆಗ್ತಾ ಇರ್ಲಿಲ್ಲ ಅನ್ನೋದು ನನ್ ಸಿಂಪಲ್ ಹೇಳಕ್ ಪ್ರಯತ್ನ. ಐ ರೆಸ್ಪೆಕ್ಟ್ ಇವರ ಥಾಟ್ಸ್ ಆರ್, ಇವರ ಅಗ್ರಿಮೆಂಟ್ ಅಥವಾ ಇವರ ಆರ್ಗ್ಯುಮೆಂಟ್ ಅಂತ ಹೇಳಿ. ನಾನು ಮತ್ತಷ್ಟು ಈ ಡಿಬೇಟ್ ಅನ್ನು ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಕನ್ನಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಾಗರಾಜ್ ಸರ್, ಇಲ್ಲಿ ನಾನು ಸುಧನ್ವ ಅವರ ಆರ್ಗ್ಯುಮೆಂಟ್ ಅನ್ನ ಪೂರ್ತಿ ಗೌರವಿಸ್ತಾ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅವ್ರು ತುಂಬಾ ಚೆನ್ನಾಗಿ ಕೇಳಿದ್ರು ಇಲ್ಲಿ. ಸರ್, ಅವ್ರು ಏನು ವಿಷಯ ಇದೆಯೋ ಹೇಳಿ, ಏನು ವಿಷಯ ಆದರೂ ಅವ್ರು ಹೇಳಿ. ಅವ್ರನ್ನ ಪೂರ್ತಿ ಗೌರವಯುತವಾಗಿ ನಡೆಸ್ಕೊಂಡಿದ್ರು ರತ್ನಪ್ರಭಾ ಅವರನ್ನು. ಈಗ ಈ ಕಡೆ ಡಿಫೆನ್ಸ್ ಅವರು ಬಂದು ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಲ್ವಾ? ಈಗ ಪ್ರಾಸಿಕ್ಯೂಷನ್ ಅವರು ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅಂದರೆ ಏನಾಗಬೇಕು? ಅವ್ರ ಸ್ಥಿತಿ ಏನು? ಇಲ್ಲಿ ಅವ್ರಿಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತಾ ಇದ್ದಾರೆ. ಈ ತನಿಖಾಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನು ಪ್ಯಾಚಪ್ ಮಾಡೋ ಸಲುವಾಗಿ, ತೇಪೆ ಹಾಕೋ ಸಲುವಾಗಿ ಇವ್ರುಗಳು ಈ ಥರ ಮಾತುಗಳು ಕೇಳಿದ್ರೆ ಹೇಗಿದು? ಇದು ಯಾವ ಥರ ಇದು? ತನಿಖಾಧಿಕಾರಿಗಳು ಮಾಡೋ ತಪ್ಪುಗಳಿಗೆ ಇವರು ಅಲ್ದಾಡ್ಬೇಕಾಗಿರು. ತನಿಖಾಧಿಕಾರಿಗೆ ಏನಿದೆ ಅಂತ ಇಂಟ್ರೆಸ್ಟ್. ಓಕೆ, ಇಲ್ಲಿ ಪ್ರಶ್ನೆ ಬರೋದು ಹೈ ಪ್ರೊಫೈಲ್ ಕೇಸ್ ಸರ್, ಇದು ಸೆಲೆಬ್ರಿಟಿ ಕೇಸ್, ನಮಗೆ ಐಬಾಲ್ ಕ್ಯಾಚಿಂಗ್ ಸ್ಟೋರಿ ಪಬ್ಲಿಕ್ಗೆ ಇರ್ಬೋದು. ಓಕೆ, ಆದ್ರೆ ಕಾನೂನಿಗೆ ಇಲ್ಲ. ಹೈ ಪ್ರೊಫೈಲ್ ಅಂತ ಎಲ್ಲರೂ ಕಾನೂನಲ್ಲಿ ಹೇಳಿದ್ದಾರೆ. ಇದು ಹೈ ಪ್ರೊಫೈಲ್ ಕೇಸು, ಇದು ಲೋ ಪ್ರೊಫೈಲ್ ಕೇಸು, ಈಸ್ ಅಬೋಲಾ ಆರ್ ಬಿಲೋಲಾ ಅಂತ ಎಲ್ಲೂ ಹೇಳಿಲ್ಲ. ಸಾಮಾನ್ಯನಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿಸಿರೋ ಕೇಸ್ ಎಷ್ಟಿದೆ ಸರ್? ಸುಪ್ರೀಂ ಕೋರ್ಟ್ ಹೋಗಿ ನೀವು ನೋಡಿದ್ರ ಹೈಕೋರ್ಟ್ ಅಲ್ಲಿ ಬೇಲ್ ಕೊಡ್ತಾರೆ, ಅಲ್ಲಿ ಅದು ಪ್ರಾವಿಷನ್ ಇಲ್ಲ. ಟು ಬಿ ಆನೆಸ್ಟ್, ಅಂಥದ್ರಲ್ಲಿ ಅವರು ವಿತೌಟ್ ದಿಸ್ ಥಿಂಗ್ ಪ್ರೆಸಿಡೆಂಟ್ ಒಂದು ಸ್ಪೆಷಲ್ ಆರ್ಡರ್ಸ್ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಸರ್ ಅಲ್ಲ ಸರ್, ಸೀನಿಯರ್ ಕೌನ್ಸಿಲ್ ಸಿದ್ಧಾರ್ಥ್ ಲೂಥ್ರಾ ಅವ್ರನ್ನ ಎಷ್ಟು ಕ್ರಿಮಿನಲ್ ಕೇಸಲ್ಲಿ ಇದೊಂದೇನಾ ಹೀನಸ್ ಕ್ರೈಮು?
ಆರೋಪಿ ಒಬ್ಬ ಸೆಲೆಬ್ರಿಟಿ ಅಂತ ಅದ್ ಮಾತ್ರಕ್ಕೆ ಯಾಕೆ ಇಷ್ಟು ಸ್ಪೆಷಲ್ ನೋಡಿ ಅಟೆನ್ಷನ್? ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ ನೋಡಿ. ಅದನ್ನೇ ಕೇಳ ಸರ್, ಈಗ ನಿಜ. ದರ್ಶನ್ ನಿಜ, ನಿಜ. ಒಂದು ವಾದ ಇದೆ It's a ಸರ್. special ಅವ್ರು ಹೇಳೋದು case. ಇಷ್ಟೇನೆ, ನೋಡಪ್ಪ ಕರ್ನಾಟಕದಲ್ಲಾಗಿರೋ ಎಲ್ಲಾ ಮರ್ಡರ್ ಕೇಸ್ಗಳಲ್ಲೂ ನೀವು ಒಂದ್ ಕಡೆ ಬೇಲ್ ಆಗಿರೋ ಕೇಸ್ಗಳಿಗೆ ಕೆಳ ಹಂತದ ಕೋರ್ಟ್ಗೆ, ಹೈಕೋರ್ಟ್ಗೆ ಬರಲ್ಲ ಎಷ್ಟೋ ಕೇಸ್ಗಳು. ಇವು ಹೈಕೋರ್ಟ್ ಅಲ್ಲಿ ಬಂದು ಅಲ್ಲಿ ಬೇಲ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಜಿದ್ದಿಗೆ ಬಿದ್ದಂತೆ ಬೇಲ್ ಕ್ಯಾನ್ಸಲ್ ಮಾಡ್ಸ್ಕೊಂಡ್ ಬಂದಿದ್ದೀರಲ್ಲ, ಇದು ಎಷ್ಟು ಕೇಸ್ ಮಾಡಿರ್ಬೇಕಾಯ್ತು? ನಾ ಮಾಡಿದ ಒಂದು ಕೇಸಲ್ಲಿ 6 ಸತಿ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ. Okay. ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಖ್ಯಾತ ವಕೀಲರು, ಜೊತೆಗೆ ಅವರಿಗೆ ಕರೆಸ್ಪಾಂಡಿಂಗ್ ಆಗಿ ಅಲ್ಲಿ ಡೆಲ್ಲಿಲಿ. ಆದರೆ 6 ಸಾರಿನೂ ರಿಜೆಕ್ಟ್ ಮಾಡಿದ್ದಾರೆ. ಓಕೆ. ಬಿಫೋರ್ ಚಾರ್ಜ್ ಶೀಟ್, ಅಟ್ ದಿ ಟೈಮ್ ಆಫ್ ಚಾರ್ಜ್ ಶೀಟ್, ಆಫ್ಟರ್ ಆಲ್ಮೋಸ್ಟ್ 50% ಆಫ್ ದಿ ಟ್ರಯಲ್ ಆದ ಮೇಲೆ ಈಗೆಲ್ಲ ಮಾಡಿದ್ರು ಕೂಡ ಆಗಿಲ್ಲ. ಅದು ಡಿಪೆಂಡ್ಸ್ ಆನ್ ದಿ, ಅವರು ವಕೀಲರಿಗೆ ಗೊತ್ತಿದೆ, ಓಕೆ, ಡಿಪೆಂಡ್ಸ್ ಆನ್ ದಿ ಮೆಟೀರಿಯಲ್ ಪ್ಲೇಸ್ ಬಿಫೋರ್ ದಿ ಕೋರ್ಟ್. ಓಕೆ, ಅದು ಬಹಳ ಮುಖ್ಯ. ಸರ್ ಆಮೇಲೆ ಯಾವುದು ಬರ್ತಿದೆ ಸರ್, ಕೇಸ್ ಏನೇ ನಡೆದಿರ್ಲಿ, ಕೊಲೆ ಏನೇ ಆರೋಪಗಳು ಯಾರ ಮೇಲೆ ಬಂದಿರಲಿ, ಈ ಕೇಸಲ್ಲಿ ಏನು ವಿಷಯಗಳಿತ್ತೋ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅಕ್ಷರ ರೂಪಗಳಲ್ಲಿ ಅದು ಚಾರ್ಜ್ ಶೀಟ್ ಅಲ್ಲಿ ದಾಖಲಾಗಿಲ್ಲ. ಹೌದು, ಇದನ್ನ ಬಹಳ ಜನ ಹೇಳ್ತಿದ್ದಾರೆ. ಎಲ್ಲರೂ ಆಯ್ತಪ್ಪ, ರೇಣುಕಾಸ್ವಾಮಿ ಕೊಲೆ ಮಾಡಿಬಿಟ್ರು, ಒಂದು ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿದ್ರು, ಪಟ್ಟಣಗೆರೆ ಶೆಡ್ ಕರ್ಕೊಂಡು ಹೋದ್ರು, ಕಿಡ್ನಾಪ್ ಮಾಡಿದ್ರು, ಹೊಡೆದ್ರು, ಸಾಯಿಸಿದ್ರು, ಬಾಡಿ ಬಿಸಾಕ್ಬಿಟ್ರು. ಓಕೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿ ಲೀಗಲಿ ಒಂದು ಕೋರ್ಟ್ನ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಇಲ್ಲಿ ಬರಹಗಳಿಲ್ಲ ಅಂತ. ಹಂಗಾಗಿ ನಾನು ನೋಡಿಲ್ಲ ಪೇಪರ್ಸು, ಓಕೆ, ಟು ಬಿ ಫ್ರ್ಯಾಂಕ್ ವಿತ್ ಯು. ಅಲ್ಲಿ ಇಲ್ಲದೆ ಇದ್ದರೆ ಕೋರ್ಟ್ ಅದು ನಾಳೆ ನೋಡ್ತದೆ. ಬಟ್ ಈಗ ಇರೋದು ಟ್ರಯಲ್ ಸ್ಟೇಜಲ್ಲಿ ಅದನ್ನೆಲ್ಲ ಪರಿಶೀಲಿಸ್ಲಿಕ್ಕೆ ಎವಿಡೆನ್ಸ್. ಅದು ಇವ್ರಿಗೂ ಅವಕಾಶ ಇರುತ್ತೆ, ಅವ್ರಿಗೂ ಅವಕಾಶ ಇರುತ್ತೆ. ಒಂದು ವೇಳೆ ಮೈನರ್ ಮಿಸ್ಟೇಕ್ಸ್ ಇದ್ದರೆ, ಓಕೆ, ಇದು ಭಾಳ ಈನಸ್ ಕೇಸ್ ಇರೋದ್ರಿಂದ ಅಂಥದನ್ನು ಎಷ್ಟು ಜಾಸ್ತಿ ಮಹತ್ವ ಕೊಡಬಾರ್ದು ಅಂತಲೂ ಡಿಸಿಷನ್ಸ್ ಇದ್ದಾವೆ. ಓಕೆ, ಅಲ್ಲಿ ನೋಡಿರೋದು ಕೊಲೆ ಆಗಿದೆಯಾ ಇಲ್ವಾ, ಕೊಲೆ ಮಾಡಿದವ್ರು ಯಾರು, ಓಕೆ, ಎಷ್ಟು ತನಕ ಇಂಟ್ರೆಸ್ಟ್, ವಾಟ್ ಈಸ್ ದಿ ಮೋಟಿವ್ ಆ್ಯಂಡ್ ಇಂಟೆನ್ಷನ್ ಬೇಕು. ಮೋಟಿವ್, ಅದೇ ಮೋಟಿವ್ ಆ್ಯಂಡ್ ಇಂಟೆನ್ಷನ್ ಆ್ಯಂಡ್ ದೆನ್ ಪ್ರಿಪ್ರೇಷನ್, ವಾಟ್ ಎವರ್ ದಟ್ ಕಾನ್ಸ್ಪಿರಸಿ ಥಿಯರಿ, ಅದೆಲ್ಲ ಆದಮೇಲೆ ಎಕ್ಸಿಕ್ಯೂಷನ್. ಓಕೆ, ಎಕ್ಸಿಕ್ಯೂಷನ್ ಆದಮೇಲೆ ಡಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್. ಈ ಥರ 4-5 ಸೀಕ್ವೆನ್ಸಲ್ಲಿ ಇದು ಹೋಗುತ್ತೆ. ಓಕೆ, ಕಿಡ್ನ್ಯಾಪಿಂಗ್, ಫಸ್ಟಿಗೆ ಕಿಡ್ನ್ಯಾಪಿಂಗು ಆ್ಯಂಡ್ ಅಲ್ಲಿಂದ ಲಾಸ್ಟಿಗೆ ಡಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್. ಇಷ್ಟು ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು, ಅದನ್ನು ರುಜುವಾತು ಮಾಡ್ಕೊಳ್ತಾ ಬರಬೇಕು. ಹಾಗೆ ಮಾಡಿದರೆ ಒಂದಕ್ಕೊಂದು ಕ್ಲಿಂಚಿಂಗ್ ಏನೋ ಎವಿಡೆನ್ಸ್ ಇರಬೇಕು, ಒಂದಕ್ಕೊಂದು ನಂಬೋ ಹಂಗಿರಬೇಕು. ಓಕೆ, ಅದು ಈ ಸುಧನ್ವ ಅವರಂಥ ಬುದ್ಧಿವಂತ ಲಾಯರ್ಗಳಿಗೆ ಅದನ್ನು ಮುರಿಲಿಕ್ಕೆ, ಆ ಚೈನನ್ನು ಮುರಿಲಿಕ್ಕೆ ಕಷ್ಟ ಆಗಬೇಕು. ಓಕೆ, ಆ ಥರ ಇರಬೇಕು ಅಂತ ಹೇಳಿ. ಮುರಿದ್ರೂ ಕೂಡ ಅದನ್ನ ಕೋರ್ಟ್ ನಂಬಂಗೆ ಇರಬೇಕು, ನಂಬಲಾರ್ದಂಗೆ ಇರಬೇಕು. ಓಕೆ, ಅದು ಮುಖ್ಯ. ನಂಬಲಾರ್ದೇ ಇದ್ದರೆ ನ್ಯಾಯವಾಗಿ ಅದು ಒಂದು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಆಗ್ತದೆ, ನಂಬಿದರೆ ವಿರುದ್ಧವಾಗಿ ಆಗ್ತದೆ. ನಮ್ಮ ಕ್ರಿಮಿನಲ್ ಹೇಗಿದೆ ಅಂತ ಹೇಳಿದ್ರೆ 99.9 ಕರೆಕ್ಟಾಗಿ ಬಂದರೂ ಕೂಡ ಒಂದೆಲ್ಲಾದರೂ ಡೌಟ್ ಬಂದರೆ ದಟ್ ಬೆನಿಫಿಟ್ ಹ್ಯಾಸ್ ಟು ಗೋ ಟು ದ ಅಕ್ಯೂಸ್ಡ್ ಅಂತಿದೆ. ಓಕೆ, ಆದ್ದರಿಂದ ನಮ್ಮಲ್ಲಿ ಭಾಳ ಕಷ್ಟ. ಫೈನ್ ಸರ್, ನಾನು ಸುಧನ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಟ್ಟು. ಸುಧನ್ವ ಅವರೇ, ಈಗ ರೇಣುಕಾಸ್ವಾಮಿ ಮನೆ ಬಿಟ್ಟು ವಿಚಾರ, ಆತ ಯಾವ್ದು ವಾಚ್ ಹಾಕ್ಕೊಂಡಿದ್ದ, ಯಾವ ಉಂಗುರ ಹಾಕ್ಕೊಂಡಿದ್ದ, ಯಾವ ಚೈನ್ ಹಾಕ್ಕೊಂಡಿದ್ದ, ಅಥವಾ ತಿಂಡಿ ತಿಂದಿದ್ನಾ ಇಲ್ವಾ, ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ನಾ ಇಲ್ವಾ, ಇಂಥ ವಿಚಾರಗಳ ಹೆಚ್ಚು ಕಡಿಮೆ ಹೇಳಿಕೆಗಳು ಒಬ್ಬ ವ್ಯಕ್ತಿ, ಅದೇ ವ್ಯಕ್ತಿ ತೀರಿಕೊಂಡಾಗ ಅಥವಾ ಅವ್ನು ಮರ್ಡರ್ ಆಗಿದ್ದಾನೆ ಅಂತ ಹೇಳಿದಾಗ ಅವರ ತಂದೆ ತಾಯಿ ಅಲ್ಲಿಂದ ಚಿತ್ರದುರ್ಗದಿಂದ ಇಲ್ಲಿಗಿರ್ತಕ್ಕಂಥ ಅಂತರ 1-2 ಗಂಟೆನೋ 2.5 ಗಂಟೆನೋ ಪ್ರಯಾಣ ಅಂತ ನಾವು ಭಾವಿಸೋಣ. ಇಷ್ಟು ದೂರದಲ್ಲಿರ್ತಕ್ಕಂಥವ್ರು ಎಷ್ಟು ಕ್ರೂಷಿಯಲ್ ಆಗಿದೆ ಸುಧನ್ವ ಅವರೇ ಅವರ ಹೇಳಿಕೆಗಳು? ಸರ್ ಇಲ್ಲ ನೋಡಿ ಸರ್, ಒಬ್ಬ ಇವಾಗ ಏನೋ ಒಂದು ಘಟನೆ ಆಯ್ತು, ಎಕ್ಸಾಂಪಲ್ ನಾನೇ ಇದನ್ನ ನೋಡಿದ್ದೀನಿ. ನಾನು ಬೆಸ್ಟ್ ಟೈಮ್ ಹೇಳೋದು ಅಂದ್ರೆ ಇದು ಇಮಿಡಿಯೇಟ್ ಹತ್ರದಲ್ಲಿ ಯಾವಾಗ ಹೇಳ್ತೀನೋ ಅದು ಬೆಸ್ಟ್ ಇರುತ್ತೆ. ಇವಾಗ 1.5 ವರ್ಷ ಆದ್ಮೇಲೆ ಹೇಳೋಂಥದ್ದು ಡೌಟ್ಫುಲ್. ನೀವ್ ಹೇಳ್ದಂಗೆ ಮೆಮೊರಿ ಎಲ್ಲರಿಗೂ ಶಾರ್ಟ್ ಇರುತ್ತೆ, ಮರೀತೀರಿ, ಅದು ಕಾಮನ್. ಅದು ಇವಾಗ ಒಂದು 5 ಜನ ಒಂದೇ ಘಟನೆ ನೋಡಿದ್ದಾರೆ ಅಂದ್ರೆ 5 ಜನನು ಬೇರೆ ಬೇರೆ ರೀತಿನೇ ಹೇಳ್ತಾರೆ, ಒಂದೇ ರೀತಿ ಎಕ್ಸಾಕ್ಟ್ ಆಗಿ ರೀಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಬಟ್ ನಾವ್ ಏನ್ ಹೇಳ್ತಾ ಇರೋದು ಅಂದ್ರೆ, ಇವಾಗ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ 2:30 ಫೋನ್ ಮಾಡಿದ್ರು ಅಂತಾರೆ. ಇವ್ರದ್ದು ಫೋನ್ಗಳನ್ನ ಇದು ಮಾಡಿ ಕಲೆಕ್ಟ್ ಮಾಡಿ ಅವರೇ ಹೇಳಿಕೆ ಪ್ರಕಾರ 2 ದಿನಕ್ಕೆ ಹೇಳಿಕೆ ಮಾಡಿದಾರೆ. ಅವ್ರ ತಂದೆದು ಕೂಡ ಇನ್ನು ಕ್ರಾಸ್ ಎಕ್ಸಾಮಿನ್ ಬಂದಿಲ್ಲ, 2:30 ಅಂತಾರೆ. ಇವಾಗ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ಕೋರ್ಟ್ ಮುಂದೆ 10:30 ಅಂತ ಹೇಳಿಸ್ತಾ ಇದಾರೆ. ಯಾವ್ದು ಸತ್ಯ? ಫೋನ್ಗಳು ಇವ್ರದ್ದು ಪ್ರಾಪರ್ ಆಗಿ ರಿಕವರ್ ಮಾಡಿಲ್ಲ. ಯಾರು ಇವ್ರ ತಾಯಿದೆ ಆಗ್ಲಿ, ಇವ್ರ ವೈಫಿಗೆ 2 ಸರ್ತಿ ಮಾಡಿದ್ರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಇದು ಮಾಡಿಲ್ಲ.
ಆಮೇಲೆ ಇವಾಗ ನಾವು ಕ್ರಾಸ್ ಎಕ್ಸಾಮಿನ್ ಮಾಡೋದು, ಪ್ರಾಸಿಕ್ಯೂಷನ್ ಕ್ರಾಸ್ ಎಕ್ಸಾಮಿನ್ ಮಾಡೋದು. ಪಾಪ ಆ ತಾಯಿ ಸಮಾಜನ ಹೇಗೆ ಎದುರಿಸೋದು? ಇವಾಗ ಅವ್ರು ಏನು ಸತ್ಯ ಅಂತ ಅವ್ರಿಗೆ ಅನ್ಸಿದ್ಯೋ ಅದನ್ನ ಹೇಳಿದ್ದಾರೆ. ಅದನ್ನ ಡಿಫೆನ್ಸ್ ಅವರು ಹೋಗ್ತಾ ಇಲ್ಲ, ಪ್ರಾಸಿಕ್ಯೂಷನ್ ಅವರು ಹೋಗ್ತಿಲ್ಲ, ಇಬ್ರಿಗೂ ಬೇಡ ಆಗಿದ್ದಾರೆ ಅವರು. ನಾಳೆ ಸಮಾಜನ ಹೇಗೆ ಎದುರಿಸ್ತಾರೆ? ಮಗನ್ ಕಳ್ಕೊಂಡಿದ್ದಾರೆ. ಹಾಸ್ಟೈಲ್ ವಿಟ್ನೆಸ್ ಅನ್ನೋದು ಈ ಕೇಸ್ಗೆಲ್ಲ ಸಂಬಂಧ ಪಡುತ್ತಾ? ಹಾಸ್ಟೈಲ್ ಅಂತ ಹೇಳ್ತಾ ಇಲ್ಲ, ಡಿಫೆನ್ಸ್ ಕಡೆಯವರು ಎದುರಿಸ್ಬಿಟ್ಟಿದ್ದಾರೆ. ಈ ವ್ಯಕ್ತಿಗಳು ಕೊಲೆ ಆರೋಪ ಹೊತ್ಕೊಂಡಿರ್ತಕ್ಕ ಎದುರಿಸ್ಬಿಟ್ಟು ಅವ್ರ ಕೈಲಿ ಉಲ್ಟಾ ಪಲ್ಟಾ ಹೇಳಿಸ್ತಾ ಇದ್ದಾರೆ, ಅವ್ರೇನೋ ಭಯದಲ್ಲಿದ್ದಾರೆ, ಆ ತರ ಕನ್ಸಿಡರ್ ಮಾಡಕ್ ಆಗಲ್ವಾ ಇಂಥ ಸ್ಟೇಟ್ಮೆಂಟ್ಸ್ ನ? ಸರ್ ಇದು ಆ ರೀತಿ ಅಲ್ಲ, ಇದು ಪ್ರಾಸಿಕ್ಯೂಷನ್. ನಾನು ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ, ನಾನು ಎಕ್ಸಾಂಪಲ್ 2.5 ಟೈಮ್ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಲ್ಯಾಬ್ಸಸ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಅದನ್ನ ಇವಾಗ ಪ್ಯಾಚ್ ಅಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಟ್ರಯಲ್ ಅಲ್ಲಿ. ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೋಗೋದು. ಆ ಪ್ಯಾಚ್ ಅಪ್ ಮಾಡಕ್ 8:30 ಅಂತ ಬರ್ದಿದ್ರು ನಿಮ್ಗೇನ್ ತಕರಾರಿಲ್ಲ, 2 ಗಂಟೆ ಅಂತ ಬರೀ ತಕರಾರಿಲ್ಲ. ಏನಿತ್ತು ಅದನ್ನ ಬರಿಬೇಕಾಗಿತ್ತು ಅಂತ ನೀವು ಹೇಳೋದು. ನಾವ್ ಹೇಳ್ತಿರೋದು ಏನಿತ್ತು ಅದನ್ನ ಇವಾಗ ಪ್ಯಾಚ್ ಅಪ್ ಮಾಡಕ್ ಹೋದಾಗ, ಅಲ್ಲಿ ತಪ್ಪುಗಳನ್ನ ಇವಾಗ ಪ್ಯಾಚ್ ಅಪ್ ಮಾಡಕ್ ಹೋದಾಗ ಒಂದ್ ಪ್ರಶ್ನೆ ಕೇಳೋ ಕಡೆ 10 ಪ್ರಶ್ನೆ ಉದ್ಭವಿಸ್ತವೆ, ಎಲ್ಲ 2-3 ಕಡೆ ಸಿಕ್ಕಾಕೊಂತಾರೆ. ಮತ್ತೆ ಅದನ್ನ ಯಾವ 2-3 ಅಡ್ಮಿಷನ್ಸ್ ಏನ್ ಬಂದಿರುತ್ತೆ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ಮತ್ತೆ ಈ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ನಮ್ಮದ. ಈಗ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ದರ್ಶನ್ ಕೇಸನ್ನ ಪೂರ್ತಿ ನಾನು ಅಲ್ಲಿ ತನಿಖೆ ಮಾಡಿದೆ, ಇಲ್ಲಿ ತನಿಖೆ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳಿ ಪೊಲೀಸರು ಇದರಲ್ಲಿ ಮೀಡಿಯಾ ಮೈಲೇಜ್ ಅಥವಾ ಪ್ರಚಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ನಿಮ್ ವಾದ ಇದೆಯಾ? ಅದಕ್ಕೋಸ್ಕರ ದರ್ಶನ್ ಓವರ್ ಎಂಥೂಸಿಯಾಸಮ್ ಇಂದ ಮಾಡಿದ್ದಾರೆ. ಆಕ್ಚುಲಿ ಏನ್ ನಡೀತೋ ಅದನ್ನ ಮಾಡಿದ್ರೆ ನಮ್ದು ತಕರಾರಿಲ್ಲ. ಇವಾಗ ಎಕ್ಸಾಂಪಲ್ ನೀವು ಮುಂಚೆ ಹೇಳಿದಾಗ ಬೇರೆ ಮರ್ಡರ್ ಕೇಸ್ ಆಗಿದ್ರೆ ಬೇರೆ ತರ ತನಿಖೆ ಮಾಡ್ಬಿಡ್ತಾ ಇದ್ರ, ದರ್ಶನ್ ಜಾಸ್ತಿ ತನಿಖೆ ಎಕ್ಸಾಂಪಲ್ ನಿಮ್ಮಲ್ಲೇ ಹೇಳ್ತೀನಿ ಕೇಳಿ. ಆ ಸಿದ್ಧಾರ್ಥ್ ಲೂಥ್ರಾ ಅವ್ರನ್ನ ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ಅಡ್ವೊಕೇಟ್ ಇಂಡಿಯಾದಲ್ಲಿ, ಅವ್ರನ್ನ ಎಂಗೇಜ್ ಮಾಡಿದ್ದಾರೆ. ಎಷ್ಟು ಸರ್ಕಾರದಿಂದ ಹಣ ಹೋಗಿದೆ? ಯಾಕೆ ಬೇರೆ ಮರ್ಡರ್ ಕೇಸಲ್ಲಿ ಆರೋಪಿಗಳು ಆಚೆ ಬಂದ್ರೆ ಇವ್ರಿಗೆ ತೊಂದ್ರೆ ಇಲ್ವಾ? ಈ ಕೇಸಲ್ಲೇ ಮಾತ್ರನಾ? ಯಾಕಂತ ಸ್ಪೆಷಲ್ ಅಟೆನ್ಷನ್? ಸಿದ್ಧಾರ್ಥ್ ಲೂಥ್ರಾನ್ ಎಂಗೇಜ್ ಮಾಡಿ. ಸುಧನ್ವ ಅವರೇ, ರೇಣುಕಾ ಸ್ವಾಮಿಯದ್ದು ಬರ್ಬರ ಕೊಲೆ, ಚಿತ್ರಹಿಂಸೆಯ ಕೊಲೆ, ವಿಕೃತ ಆನಂದದ ಕೊಲೆ, ವಿಘ್ನ ಸಂತೋಷಿಗಳ ಕೊಲೆ, ಒಬ್ಬ ಸಮಾಜಕ್ಕೆ ದೊಡ್ಡ ಸಂದೇಶ ಕೊಡ್ತಕ್ಕಂಥ ಮನುಷ್ಯನ ಕಡೆಯಿಂದ ಆಗಿರತಕ್ಕಂಥ ಕೊಲೆ ಅಂತ ಆರೋಪ. ಸರ್ ಎಲ್ಲ ಕೊಲೆನೂ ವಿಕೃತನೇ, ಯಾವ ಕೊಲೆ ಕೂಡ ಸಮಾಜ ಒಪ್ಪಂತದ್ದಲ್ಲ, ಎಲ್ಲಾನು ವಿಕೃತನೇ, ಎಲ್ಲಾ ಕೊಲೆ ಕೂಡ ಸಮಾಜದ ಅಗೇನ್ಸ್ಟೇ. ಬಟ್ ನಾವ್ ಹೇಳ್ತಾ ಇರೋದು ಓವರ್ ಎಂಥೂಸಿಯಾಸಮ್. ನಿಜ ಘಟನೆ ಏನ್ ನಡೆದಿದ್ಯೋ ಮಾಡಿ ಇನ್ವೆಸ್ಟಿಗೇಷನ್. ಇವಾಗ ಪಾಪ ತಾಯಿನ ಯಾಕೆ ಈ ತರ ನೀವ್ ಏನೇನೋ ಮಾಡೋ ತಪ್ಪುಗಳನ್ನೇ ಅವ್ರು ನಿಮ್ಮ ಪಾನುಗಳಾಗಿ ಯೂಸ್ ಮಾಡ್ಕೊಂಡು ಸುಳ್ಳು ಅವ್ರ ಕೈಲಿ ಹೇಳ್ಸಿ ಅವ್ರಿಗೆ ಕೋರ್ಟ್ ಅಲ್ಲೆಲ್ಲ ಸಿಕ್ಕಾಕೊಂಡು ಅದನ್ನ ಕವರ್ ಅಪ್, ಇಷ್ಟೊಂದೆಲ್ಲ ಯಾಕೆ ಅಂತ ನಮ್ಮೋದ ಸರ್ ಅಷ್ಟೇ. ಡಿಫೆನ್ಸ್ ಎದುರಿಸಿಲ್ವಾ ತಾಯಿಗೆ? ಆರೋಪಿಗಳ ಯಾವುದೇ ಕಾರಣಕ್ಕೂ ಎದುರಿಸಿಲ್ಲ. ನೀವು ನೋಡಿ ಯಾರನ್ನ ಕೋರ್ಟ್ ಅಲ್ಲಿ ಇದ್ದವ್ರನ್ನ ಯಾರನ್ನ ಕೇಳಿ, ನಾವು ಪ್ರಾಸಿಕ್ಯೂಷನ್ ಗಿಂತ ಗೌರವವಾಗಿ ಪ್ರೀತಿಯಿಂದ ನಮ್ಮ ಮನೆಯವರು ಒಬ್ರನ್ನ ಯಾರನ್ನ ನಡ್ಕೊಬೇಕೋ ಹಾಗೆ ನಡ್ಕೊಂಡಿದ್ರು. ಯಾಕೆಂದ್ರೆ ಪಾಪ ಅವ್ರು ಬಂದು ಸಾಕ್ಷಿ ಹೇಳ್ತಾ ಇದಾರೆ, ಶಿ ಇಸ್ ಎ ಗೆಸ್ಟ್ ಆಫ್ ಎ ಕೋರ್ಟ್. ನಾವ್ ಯಾವ ಒಂದು ಗೌರವ ಕೊಡ್ಬೇಕು, ಏನ್ ಕಂಫರ್ಟ್ ಮಾಡ್ಬೇಕು ಎಲ್ಲ ಮಾಡಿದ್ರೆ. ಆ ರೀತಿ ಅವ್ರೇನೋ ಅಪವಾದನೂ ಇರಲ್ಲ ನನ್ನ ಪ್ರಕಾರ ಕೇಳಿದ್ರೆ ನೀವು. ಅಲ್ಲ, ಇದು ದರ್ಶನ್ ಆಗಿದ್ದಕ್ಕೆ ಇಲ್ಲಿವರೆಗೂ ಬಂತಾಯ್ತು ಸುಧನ್ವ ಅವರ ಈ ಕೇಸ್. ಇಲ್ಲಂದ್ರೆ ಬೇಲ್ ಸಿಕ್ಕೊಂಡು ಇವರೆಲ್ಲ ಆಚೆ ಇರ್ತಿದ್ರು ಅಂತ ನೀವ್ ಹೇಳೋದು? ನನ್ನ ಪ್ರಕಾರ 100% ನೀವ್ ಹೇಳಿದ್ ನಿಜ. ಓಕೆ, ಡೌಟೇ ಇಲ್ಲ ಅದ್ರಲ್ಲಿ. ಎಷ್ಟು ಮರ್ಡರ್, ಟ್ರಿಬಲ್ ಮರ್ಡರ್ ಕೇಸು ಬ್ರಾಡ್ ಡೇ ಲೈಟ್ ಅಲ್ಲಿ ಆಗಿರೋದು ಎಲ್ಲದ್ರಲ್ಲೂ ಇದಾರೆ. ಇದ್ರಲ್ಲಿ ನೋಡಿ ಲೇಡೀಸ್ ಕೂಡ ಇನ್ನು ಕಸ್ಟಡಿಲಿ ಇದಾರೆ. ನೀವ್ ಹೇಳ್ದಂಗೆ ಸೆಲೆಬ್ರಿಟಿ ಆಗಿರೋ ಒಂದೇ ಕಾರಣಕ್ಕೆ ಇದು ಇಷ್ಟೊಂದಾಗಿದೆ. ಅಂದ್ರೆ ಒಂದು ಕೊಲೆ ಏನಂತ ಕನ್ಸಿಡರ್ ಮಾಡಬೇಕು ಸಮಾಜ ಅಥವಾ ನ್ಯಾಯಾಲಯದ ಕಡೆಯಿಂದ? ನಮ್ಗೆ ಸಮಾಜಕ್ಕೆ ಏನ್ ಸಂದೇಶ ಬರಬೇಕು ಅಂತ ಸದನ ನೀವು ವಾದ ಮಾಡೋದು? ದೊಡ್ಡವರು ಬೇರೆ ಮರ್ಡರ್ ಮಾಡಿದ್ರೆ ಸುಮ್ಮನೆ ಅವ್ನು ರ್ಯಾಗ್ ಪಿಕ್ಕರ್ ಆಗ್ಲಿ, ಅವನು ಪ್ರಧಾನ ಮಂತ್ರಿ ಆಗ್ಲಿ, ಯಾರೇ ಆರೋಪಿ ಆದ್ರೆ ಎಲ್ಲಾರು ಒಂದೇ ರೀತಿ ನೋಡಿ. ಅಲ್ಲಿ ನಿಮ್ CRPC ಆಗ್ಲಿ BNSS ಅಲ್ಲೇ ಒಬ್ಬ ಆರೋಪಿನ ಒಂಥರ ಟ್ರೀಟ್ ಮಾಡ್ಬೇಕು, ಇನ್ನೊಂದು ಆರೋಪಿನ ಇನ್ನೊಂದ್ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದಲ್ಲ. ಎಲ್ಲಾನು ಹೇಗಿದ್ಯೋ ಸಮವಾಗಿ ನಡೆಸ್ಕೊಡಿ ಅನ್ನೋದು ನಮ್ಮ ವಾದ. ಆಮೇಲೆ ಈ ಕೇಸಿಗೆ ಬಂದಂಗೆ ಅಲ್ಲಿ ಏನು ಸತ್ಯ ಘಟನೆ ನಡೆದಿದ್ಯೋ ಅದನ್ನ ನೀವು ತೋರಿಸ್ತೀರಾ ಪ್ಯಾಚ್ ಅಪ್ ಮಾಡ್ಕೊಂಡು. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಕಡೆ ಸಾಮಾನ್ಯವಾಗಿ ಮೀಡಿಯಾದಲ್ಲಿ ನಾನ್ ನೋಡ್ದಂಗೆ ಅದು ರೂಲ್ ತರ ಆಗೋಗಿದೆ. ಏನು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನಿದೆಯೋ ಅದೇ ಸತ್ಯ ಅಂತ ಅಲ್ಲ. ಅದು ಚಾರ್ಜ್ ಶೀಟ್ ಅಲ್ಲಿ ಇರೋದು ಸತ್ಯ ಅಲ್ಲ, ಸತ್ಯನೇ ಬೇರೆ ಇರುತ್ತೆ. ದಯವಿಟ್ಟು ಒನ್ ಸೈಡ್ ವರ್ಷನ್ ಈ ಕೇಸಲ್ಲಿ ACP ಚಂದನ್ನು, DCP ಗಿರೀಶು, ಕಾಮಾಕ್ಷಿ ಪಳ್ಳೆದ ಠಾಣಾಧಿಕಾರಿ ಅಥವಾ IO ಇವರೆಲ್ಲ ಹೀರೋಗಳಾಗಕ್ಕೆ ದರ್ಶನ್ ಮೇಲೆ ಹಾಗೆ ಸಾಧಿಸಿ
ಈ ಅವಕಾಶವನ್ನ, ಈ ಸಮಯಾವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಈ ತರ ಮಾಡಿದ್ರು ಅಂತ ನಿಮ್ಮ ವಾದ? ಸರ್ ಯಾವ್ದಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆಂದ್ರೆ ಅವರೇ ಹೇಳ್ಬೇಕು ಯಾವ್ದಕ್ಕೋಸ್ಕರ ಅವ್ರ ಮನ್ಸೊಳಗೆ ಏನಿತ್ತು ಅನ್ನೋದನ್ನ ನಾನು ಅರಿಯಷ್ಟು ನನಗೆ ಇದು ಸೆವೆನ್ ಸೆನ್ಸ್ ಇಲ್ಲ. ಬಟ್ ಇನ್ವೆಸ್ಟಿಗೇಷನ್ ಅಲ್ಲಂತೂ ಬಹಳ ಲ್ಯಾಪ್ಸಸ್ ಇದೆ. ಇವ್ರು ಯಾರು ಕೊಲೆನೇ ಮಾಡಿಲ್ಲ ಅಂತ ಹೇಳ್ತೀರಾ ಸದನ್ ಅವರೇ? ಇವ್ರು ಯಾರು ಕೊಲೆಗೂ ಇಲ್ಲಿ ಇರೋ ಆರೋಪಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ಅದಕ್ಕೆ ನಾನ್ ಡಿಸೈಡ್ ಮಾಡಲ್ಲ ಸರ್, ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಟ್ ಮೇಲೆ ಇಲ್ಲಿ ಏನ್ ಕಾಣಿಸ್ತಾ ಇರೋ ಡಾಕ್ಯುಮೆಂಟ್ 100% ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ. ಫೇರ್ ಅಂದ್ರೆ ಹಿಡ್ದಿರೋದನ್ನ ಇರೋ ತರ ಮುಂದೆ ತಂದಿಲ್ಲ, ಬಹಳಷ್ಟು ಪ್ಲಾಂಟ್ ಆಗಿದೆ. ಒಂದು ವಿಷಯ ಕೇಳ್ತಾರೆ ನಾನು. ಈಗ ಅವರು ಆ ಹುಡುಗ ರೇಣುಕಾ ಸ್ವಾಮಿ ಮನೆ ಬಿಟ್ಟಾಗ ಯಾವ ಬಟ್ಟೆ ಧರಿಸಿದ್ದನೋ ಅದೇ ಬಟ್ಟೆ ರಿಕವರಿ ಆಗಿದೆ ಆಗಿಲ್ಲ, ಅಥವಾ ಇಂಥ ಬಟ್ಟೆ ಹಾಕೊಂಡು ಹೋದ ಅಂತ ಒಂದು ವಿಚಾರ ಇರುತ್ತೆ. ಪಟ್ಟಣಗೆರೆ ಶೆಡ್ ಅಲ್ಲಿ ಆತ ಈ ಸ್ಥಿತಿಲಿ ಬಿದ್ದಿದ್ದ, ಬ್ಲೂ ಜೀನ್ಸ್ ಪ್ಯಾಂಟ್ ಹಾಕಿದ್ದ, ವೈಟ್ ಬನ್ನಿನ್ ಹಾಕಿದ್ದ ಅಂತ ಬಂದಾಗ ಏನ್ ಸೂಚಿಸುತ್ತೆ ಇದು? ಇದ್ರಲ್ಲಿ ಒಂದೇ ಒಂದು ಹೇಳ, ಈ ಘಟನೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ ನೋಡಿ. ಅವ್ರ ಪ್ರಕಾರನೇ ಪ್ರಾಸಿಕ್ಯೂಷನ್ ಪ್ರಕಾರ ಅವ್ರು 161 ಅವ್ರ ತಾಯಿ ಸ್ಟೇಟ್ಮೆಂಟ್ ಪ್ರಕಾರ ಬೆಳಿಗ್ಗೆ ಪಿಂಕ್ ಶರ್ಟ್, ಪೊಲೀಸ್ ಅವ್ರ ಪ್ರಕಾರ ವೈಟ್ ಶರ್ಟ್. ಆಯ್ತು, ವೈಟ್ ಶರ್ಟೇ ಆಗ್ಲಿ ಅಂತ. ನೀವು ಸತ್ತಿರುವಾಗ ಬಾಡಿ ನೋಡಿ, ಬ್ಲಾಕ್ ಕಲರ್ ಫುಲ್ ಸ್ಲೀವ್ಸ್ ಟಿ ಶರ್ಟ್. ಆ ಬಟ್ಟೆ ಅವ್ರ ಮೈ ಮೇಲೆ ಹೆಂಗ್ ಬಂತು ಅಂತ ತನಿಖೆಯಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಓಕೆ, ಅವ್ರ ತಾಯಿದು ಕೂಡ ನಾನೇ ಪ್ರಶ್ನೆ ಕೇಳಿದೀನಿ, ಈ ಬಟ್ಟೆ ಯಾರ್ದು ಅಂದ್ರೆ ನಮ್ದಲ್ಲ ಅಂತಿದ್ರೆ. ಅದ್ರ ಬಗ್ಗೆ ತನಿಖೆನೇ ಇಲ್ಲ. ಇಷ್ಟು ತನಿಖೆ ಮಾಡಿದಿರಿ ಇದು ಅಂತ ಇದ್ರಲ್ಲ, ಅದ್ರ ಬಗ್ಗೆ ಏನ್ ಸತ್ಯ ಕೇಳ್ಬಾರ್ದ ನಾವು? ಬೆಳಿಗ್ಗೆ ಪಿಂಕ್ ಕಲರ್ ಬಟ್ಟೆ ಅಂತೀರಾ, ಈ ಬಟ್ಟೆ ಬ್ಲಾಕ್ ಇದೆ ಹಾಕಿದೆ ಅಂತೀರಾ, ಅದ್ರ ಬಗ್ಗೆ ತನಿಖೆ ಇಲ್ಲ. ಏನ್ ಮಾಡಿ ಕೇಳಿ ಯಾರನ್ನ ಕೇಳೋದ್ ನಾವು? ಯಾರು ನೀವು ಕೇಳಲೇಬೇಕಲ್ವಾ? ಕರೆಕ್ಟ್. ಈಗ ಅಷ್ಟು ನಾವು ಡಿಫೆನ್ಸ್ ಅವ್ರು ಕೇಳಲೇಬಾರ್ದು ಅಂದ್ರೆ ಚಾರ್ಜ್ ಶೀಟ್ ಮೇಲೆ ಕನ್ವಿಕ್ಷನ್ ಕೊಡಕ್ ಆಗಲ್ಲ. ಅದ್ರ ಮೇಲೆ ಅಲ್ವಾ? ಈಗ ನಾನು ಸುಮ್ಮನೆ ಜನರಲ್ ಕ್ವಶನ್ ಕೇಳ್ತಾ ಇದ್ದೀನಿ, ಇದನ್ನ ಪೂರ್ತಿ ನಾನೇನೋ ಲೀಗಲ್ ಟರ್ಮ್ಸ್ ಕೇಳ್ತಾ ಇದ್ದ ಅಂತ ಭಾವಿಸ್ಬೇಡಿ. ಆಯ್ತಪ್ಪ, ಹುಡುಗ ಅಲ್ಲಿಂದ ಮನೆಯಿಂದ ಹಾಕೊಂಡು ಯಾವ್ದೋ ಬಂದಿದ್ದ, ಮಧ್ಯದಲ್ಲಿ ಯಾರೋ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರು, ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೋಣ ಅಂತ ಯಾವ್ದೋ ಕೊಂಡ್ಕೊಂಡು ಬಂದಿದ್ದ ಅವನು, ಅಥವಾ ಬ್ಯಾಗಲ್ಲಿ ಇತ್ತು ಆ ಬಟ್ಟೆ ಧರಿಸಿದ್ದ. ದೊಡ್ಡ ಇಶ್ಯೂನಾ ಇದು? ಕರೆಕ್ಟ್ ಅಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಎಲ್ಲಿ ಹೋಗಿದ್ರು, ಎಲ್ಲಿ ಬಟ್ಟೆ ತಗೊಂಡಿದ್ರು, CCTV ಎಲ್ಲಿತ್ತು, ಒಂದಿಷ್ಟು ಏನು. ಇವಾಗ ಅದು ಬೇರೆ ಬೇರೆ ನೀವು ಚಪ್ಲಿ ಫುಟ್ ಮಾರ್ಕ್ ತಗೊಂತೀರಾ, ಬಟ್ಟೆ ಯಾವ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ? ಅವ್ರ ತಾಯಿ ಇನ್ನೊಂದು ಹೇಳಿದ್ರು, ನಾನು ಇದು ಇನ್ಕ್ವೆಸ್ಟ್ ಗೆ ಬಾಡಿ ತಗೊಂಡು ಹೋಗ್ತಾ ನನ್ಗೆ ವೆಪನ್ಸ್ ತೋರ್ಸಿದ್ರು, ಈ ವೆಪನ್ಸ್ ಅಲ್ಲೇ ಅವ್ರನ್ನ ಇದು ಮಾಡಿದ್ದು ಅಂತ ಹೇಳ್ತಾರೆ. ಪೊಲೀಸ್ ಕೇಸ್ ಪ್ರಕಾರ ವೆಪನ್ಸ್ ಸೀಸ್ ಆಗಿರೋದೆಲ್ಲ ಸಬ್ಸಿಕ್ವೆಂಟ್ ಡೇಟ್ಸ್. ಏನು ಈ ರೀತಿ ತನಿಖೆ ಮಾಡಿ ಏನೋ ಪಾಪ ಅವ್ರಿಗೆ ತೋರಿಸಿ, ಪಾಪ ನಿಜ ಹೇಳ್ತಾ ಇದಾರೆ ಅವರು, ನಿಜ ಹೇಳ್ತಾ ಇದ್ರೆ ಇವರು ನಿಜ ಹೇಳಕ್ಕೂ ಬಿಡ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಬೇಕಾಗಿರೋ ತರದಲ್ಲಿ ಅವರು ಹೇಳ್ತಾ ಇಲ್ಲ ವಿಷಯ ಅಂತನಾ ನಿಮ್ ವಾದ? 100% ನಾನು ಇಷ್ಟು ದಿನ ಇಷ್ಟೊತ್ತು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬರ್ತಿಲ್ಲ ವಿಷಯ ಅಂತ ಡಿಫೆನ್ಸ್ ಬರೋದು ಬೇಕಾಗಿಲ್ಲ, ಪ್ರಾಸಿಕ್ಯೂಷನ್ಗೂ ಬರೋದು ಬೇಕಾಗಿಲ್ಲ. ಅದೇನಿದೆ ನಿಜ ಬರ್ಲಿ. ನಾನು ಹೇಳ್ತಾ ಇರೋದು ಕೊನೆಗೆ ಅಟ್ಲಿ ನಮ್ದು ಏನು ಇವಾಗ ಇದು ನಿರಪರಾಧಿನೋ ಅಪರಾಧಿನೋ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ನಾನಾಗ್ಲಿ ನೀವಾಗ್ಲಿ ಡಿಸೈಡ್ ಮಾಡೋದಲ್ಲ. ಇವಾಗ ಅಲ್ಲಿ ಒಂದು ಅಲಿಗೇಷನ್ ಮಾಡಿದ್ದಾರೆ, ಅದು ಸತ್ಯನೋ ಸುಳ್ಳು ಅನ್ನೋದನ್ನ ಕ್ರಾಸ್ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇದೆಲ್ಲ ಒಂದು ಪ್ರಯತ್ನ ಅಷ್ಟೇ. ಸತ್ಯಾನ್ವೇಷಣೆ ಏನು ಟ್ರಯಲ್ ನಡೀತಾ ಇರೋದು ಸತ್ಯಾನ್ವೇಷಣೆ ಅಷ್ಟೇ ಹೊರತು ನಮ್ಗೂ ಏನು ನಾವು ನಮ್ ಕರ್ತವ್ಯ ಮಾಡ್ತಾ ಇದೀರಿ. ನಾಳೆ ಇವಾಗ ನಮ್ಮ ಆಫೀಸ್ ಬಾಗ್ಲು ಎಲ್ಲರಿಗೂ ಓಪನ್ ಇರ್ತದೆ, ಯಾರು ಬೇಕೋ ನಮ್ ಸರ್ವಿಸ್ ಬಂದ್ ತಗೊಬಹುದು. ನಾವ್ ಯಾರನ್ನೂ ಜಡ್ಜ್ ಮಾಡಲ್ಲ. ನೀನ್ ನನ್ ಪೇಪರ್ ಓದ್ತೀನಿ, ಆ ಚಾರ್ಜ್ ಶೀಟ್ ಇದ್ರ ಪ್ರಕಾರ ಎಷ್ಟು ಬೆಸ್ಟ್ ಆಫ್ ಮೈ ಅಬಿಲಿಟಿ ಕೋರ್ಟ್ ಅಲ್ಲಿ ಏನೇನಿದೆಯೋ ಅದ್ರ ಪ್ರಕಾರ ಡಿಫೆಂಡ್ ಮಾಡಕ್ಕೆ ಕಾನೂನು ಅಡಿಯಲ್ಲಿ ಡಿಫೆಂಡ್ ಮಾಡ್ತೀನಿ. ಫಸ್ಟ್ ಐ ಆಮ್ ನಾಟ್ ಡಿಫೆಂಡಿಂಗ್ ಅಕ್ಯೂಸ್ಡ್, ಐ ಆಮ್ ಡಿಫೆಂಡಿಂಗ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಸೇಸ್ ಹಿ ಹ್ಯಾಸ್ ಅ ರೈಟ್ ಟು ಎಂಗೇಜ್ ಇನ್ ಲೀಗಲ್ ಪ್ರಾಕ್ಟೀಷನರ್. ನಾವ್ ಅವ್ರಿಗೆ ಲೀಗಲ್ ಇದು ಕೊಡ್ತಾ ಇದ್ರೆ ಹೊರತು ನಮ್ಗೆ ಇವ್ರ ಮೇಲೆ ಸ್ಪೆಷಲ್ ಯಾರ ಮೇಲೆ ಅವ್ರ ಮೇಲೆ ಏನ್ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ನೀವ್ ಹೇಗೆ ಒಂದ್ ಕರ್ತವ್ಯ ಮಾಡ್ತಾ ಇದ್ರೋ ಆಗ ನಾನೊಂದು ಕರ್ತವ್ಯ ಮಾಡ್ತೇನೆ. ಫೈನ್. ನಾನು ನಾಗರಾಜ್ ಸರ್ಗೆ ಒಂದು 2-3 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಕೇಳಬೇಕು. ನಾನು ಒಂದು ಬ್ರೇಕ್ನ ಸಮಯ, ಬ್ರೇಕ್ ಆದ್ಮೇಲೆ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಾಗರಾಜ್ ಸರ್ಗೆ ಪ್ರಶ್ನೆಗಳಿದೆ. ನಾಗರಾಜ್ ಸರ್, ಒಂದು ಮಹಜರು, ಒಂದು ಬಟ್ಟೆ ಮಹಜರು, ಇದರಲ್ಲೇ ನಾನು ಕೂಡ ಚಾರ್ಜ್ ಶೀಟ್ ಓದ್ತಾ ಇರಬೇಕಾದ್ರೆ ಒಬ್ಬ ಆರೋಪಿ ಪ್ರದೋಷನ್ನು ಒಬ್ಬ ಆರೋಪಿಯನ್ನಾಗಿ ಮಾಡಿದ್ದಾರೆ. ಈಗ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ದರ್ಶನ್ ಮನೆ, ಈಗ ಅವ್ರ ಮನೆಯಿಂದ ಅವರ ಪತ್ನಿ ಬಟ್ಟೆ ಕೊಡ್ತಿರೋದು, ಶೂ ಕೊಡ್ತಿರೋದು, ಆ ಫೋಟೋ ಗೀಟ ಎಲ್ಲ ಇದೆ. ನನಗೆ ಗೊತ್ತಿಲ್ಲ ಈ ಚಾರ್ಜ್ ಶೀಟಲ್ಲಿ ಇಲ್ಲಿರೋದು ಇನ್ನೆಲ್ಲೋ ಫೋಟೋನು ಕೊಟ್ಟಿರಬಹುದೋ, ನನಗೆ ಐ ಡೋಂಟ್ ನೋ.
ಈ ಒಂದು ಮಹಜರು ಮಾಡೋ ಪ್ರಕ್ರಿಯೆಗಳಲ್ಲೂ ಕೂಡ ಕೆಲವು ಎಡವಟ್ಟುಗಳಿಲ್ಲಾಗಿವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್. ಒಂದು ಮನೆಗೆ ಒಂದು ಮಹಜರು, ಬಟ್ಟೆ ಯಾವುದೋ ಕೊಡ್ರಿ, ತಗೋಬರೋಕ್ಕಾಗಲ್ಲ ನಾವು, ಅವತ್ತು ಯಾವ್ದು ಧರಿಸಿದ್ನೋ ಆ ಬಟ್ಟೆ ಮಹಜರು ಮಾಡಬೇಕಾಗತ್ತೆ. ರೇಣುಕಾಸ್ವಾಮಿ ವಿಚಾರದಲ್ಲೂ ಅದೇ ಬಂತು. ಈ ಇಡೀ ಕೇಸಲ್ಲಿ ನನ್ನ ವಾದ ಏನು ಅಂದರೆ, ರೇಣುಕಾಸ್ವಾಮಿ ಕೊಲೆಯನ್ನು 17 ಜನನೂ ಮಾಡಿದ್ದಾರೋ, 5 ಜನ ಮಾಡಿದ್ದಾರೋ, ದರ್ಶನ್ ಬರೋಕ್ಕೆ ಮುಂಚೆನೇ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು, ದರ್ಶನ್ ಕೇಸ್ ಎಂಟ್ರಿ ಆದಮೇಲೆ ದರ್ಶನ್ ಹೊಡೆದಾದ್ಮೇಲೆ ಸಾಯೋ ಉದ್ದೇಶ ಇರಲಿಲ್ವೋ, ದರ್ಶನ್ ಹೋದ ಮೇಲೂ ಹೊಡೆದು ಸಾಯಿಸಿದಾರೋ ನನಗೆ ಗೊತ್ತಿಲ್ಲ ಸರ್. 1 ರಿಂದ 17 ಜನದಲ್ಲಿ 2 ಸಾಯಿಸಿರ್ಬೋದು, 5 ಜನ ಸಾಯಿಸಿರ್ಬೋದು, 10 ಜನನೇ ಸಾಯಿಸಿ, ನನಗೆ ಗೊತ್ತಿಲ್ಲ. ಈ ಇಡೀ ಈಗ ನೋಡಿ ಸರ್, ಬಟ್ಟೆ ಒಬ್ಬರು ಪಿಂಕ್ ಅಂದರು, ಆಮೇಲೆ ಅಲ್ಲೆಲ್ಲೋ ಬಿದ್ದಿದ್ದಾಗ ಆತ ಇನ್ನೊಂದು ಫೋಟೋ ಇದೆ ಸರ್, ಬಹುಶಃ ಅದಿದ್ರೆ ಪ್ಲೇ ಮಾಡ್ತಾರೆ ನಮ್ಮ ಹುಡುಗರು, ಬ್ಲೂ ಜೀನ್ಸು ವೈಟ್ ಬನಿಯನಲ್ಲಿ ಬಿದ್ದಿರ್ತಕ್ಕಂಥ ಅದೊಂದು ದೃಶ್ಯ ಇದೆ. ತಿರುಗಿ ಡೆಡ್ ಬಾಡಿ ಕಡೆ ನೋಡಿದಾಗ ಯಾವುದೋ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾನೆ. ಇದು ಬರೀ ಸುಧನ್ವಾ ಅವ್ರಿಗಲ್ಲ, ಯಾರೇ ಆದರೂ ಕೇಳೋ ಪ್ರಶ್ನೆ ಇದು. ಹೆಂಗ್ರಿ 3 ಡ್ರೆಸ್ಸು ಚೇಂಜ್ ಆಗಿಬಿಡ್ತಾ ಇಲ್ಲಿ, ಇನ್ನೊಂದು ತಂದು ಹಾಕ್ಬಿಟ್ರಾ, ಇಲ್ಲ ಡಿವಿಯೇಷನ್ ಮಾಡಿಬಿಟ್ರಾ ಕೇಸ್ಗೆ, ಅನ್ಸಲ್ವಾ ಸರ್? ಇಲ್ಲ, ಅದರಲ್ಲಿ ಈಗ ದೇ ಹವ್ ಟ್ರಾವೆಲ್ಡ್ ಫ್ರಮ್ ಚಿತ್ರದುರ್ಗ ಟು ಬೆಂಗಳೂರು. ಕರೆಕ್ಟ್. ಅಲ್ಲಿ ಒಂದು ಕಡೆ ಇಟ್ಟಿದ್ರು, ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿಂದ ಇನ್ನೊಂದು ಕಡೆ ಡಿಸ್ಟ್ರಾಯ್ ಆಮೇಲೆ ಎವಿಡೆನ್ಸ್ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಅಂತ ತೊಗೊಂಡೋಗಿ ಒಂದು ಕಡೆ ಬಿಸಾಕಿದ್ರು. ಇನ್ ದ ಪ್ರೋಸೆಸ್ ಅದು ಬ್ಲಡ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅದನ್ನು ಕೂಡ ಡಿಸ್ಟ್ರಾಯ್ ಮಾಡಿರ್ಬೋದು. ಓಕೆ. ಆಗ ಹಂಗೆ ತೊಗೊಂಡೋಗಿ ಬಿಸಾಕೋಕ್ಕಾಗಲ್ಲ. ಜೊತೆಗೆ ಅಲ್ಲಿ ಯಾರು ನೋಡಿರೋರು ಮಾಡಿರೋರು ಅವನ ಆ ಥರ ಶರ್ಟ್ ಇಲ್ಲ ಅಂದರೆ ಅಲ್ಲಿ ಕೂಡ ಡಿಸ್ಟ್ರಾಯ್ ಮಾಡಲಿಕ್ಕೆ ಅನುಕೂಲ ಆಗಿರ್ಬೋದು. ಸಿ ಇಸ್ ಆಲ್ ದಿ ಇಮ್ಯಾಜಿನೇಷನ್ಸ್ ಆಫ್ ಮೈಂಡ್ ಅಷ್ಟೇ. ಮಾತಾಡಿ ಮುಗಿಸ್ತೇನೆ. ಇಲ್ಲಿ ನಾನು ಈ ಸ್ಟೇಜಲ್ಲಿ ಅದು ಸಬ್ಜುಡಿಸ್ ಆಗುತ್ತೆ, ಮ್ಯಾಟರ್ ಇಸ್ ಬಿಫೋರ್ ದಿ ಕೋರ್ಟ್. ಐ ಕೆನಾಟ್ ಪ್ರಿಡಿಕ್ಟ್ ಅನ್ನೆಸರ್ಲಿ ಆ್ಯಂಡ್ ಪುಟ್ ಥಿಂಗ್ಸ್ ಇನ್ ಟು ವಾಟ್ ಎವರ್ ದ ಬ್ಯಾನರ್ ಐ ವಾಂಟ್. ಅದು ಸಾಧ್ಯ ಇಲ್ಲ. ಯಾರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ವಕೀಲರಿಗೂ ಗೊತ್ತಿದೆ. ಅದು ಏನು ಇದೆ ಅದು ಕೋರ್ಟ್ ಮುಂದೆ ಇದೆ. ಓಕೆ. A+B = AB ಆಗಿದೆ. ಈಗ ABC ಹೇಳೋಕ್ಕಾಗಲ್ಲ, A ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ದಯಸ್ವೇ ನಮ್ಗೆ ಹೇಳ್ತಾರೆ, ಬರೆಯೋದಕ್ಕಿಂತ ಮುಂಚೆ 4 ಯೋಚನೆ ಮಾಡು. ಓಕೆ. ಯೋಚನೆ ಮಾಡಿದ್ರೆ ಬರಿಬೇಡ ಅಂತ. ಅದಕ್ಕೆ ಬರೆದಿದ್ರೆ ಎಸ್ ಇಟ್ ವಿಲ್ ಗೋ ಆನ್ ಇಟ್ಸ್ ಮೆರಿಟ್. ಓಕೆ. ಅದು ತಪ್ಪಾಗಿದ್ದರೆ ತಪ್ಪೇ, ನಿಜ ಆದರೆ ನಿಜಾನೇ. ಅದು ನಾನು ಹೇಳಿದಾಗೆ ಸಾಕ್ಷಿಗಳು ಹೇಗಿರ್ಬೇಕಂದ್ರೆ ಒಂದಕ್ಕೊಂದು ತಾಳೆ ಆಗಬೇಕು, ಸ್ಟ್ರಾಂಗ್ ಆಗಿ ಒಂದಕ್ಕೊಂದು ನಂಬಾಗಿರಬೇಕು. ಓಕೆ. ಎಲ್ಲಿ ಒಂದು ಸ್ವಲ್ಪ ಅಪನಂಬಿಕೆ ಬಂದರೂ ಕೂಡ ಅದು ಮೈನರ್ ಇದ್ದರೆ ಅದು ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್ ಸ್ವಲ್ಪ ಮಟ್ಟಿಗೆ ಅದನ್ನು ತಡ್ಕೊಳ್ಬೋದು. ಮೇಜರ್ ಇಶ್ಯೂಗೆ, ಕೊಲೆ ಮಾಡಿದ್ದಕ್ಕೆ, ಇನ್ನೊಂದಕ್ಕೆ, ಆ ಕಿಡ್ನ್ಯಾಪಿಂಗ್, ಏನು ನಾನು ಹೇಳಿದ 4 ಸೀಕ್ವೆನ್ಸು, ಆ ಒಂದು ಸಂಬಂಧಪಟ್ಟ ಅಪರಾಧಗಳಿಗೆ ಸಾಕ್ಷಿಗಳು ಇರಬೇಕು, ಗಟ್ಟಿ ಸಾಕ್ಷಿಗಳು ಇರಬೇಕು. ಇಲ್ಲಿ ಬರೋದು ಪ್ರಶ್ನೆ, ಇದನ್ನು ಎಷ್ಟರ ಮಟ್ಟಿಗೆ ಡಿಫೆನ್ಸ್ ಕೌನ್ಸಿಲ್ ಡಿಸ್ಟ್ರಾಯ್ ಮಾಡ್ತಾರೆ ಈ ಸಾಕ್ಷಿಗಳನ್ನ. ಅವ್ರ ಕೆಲಸನೇ ಅದು. ಓಕೆ. ಟು ಸಿ ಡಿಮಾಲಿಷ್ ದೀಸ್ ವಾಟ್ ಎವರ್ ದಿ ಕನ್ಸ್ಟ್ರಕ್ಷನ್ ಇವ್ರು ಮಾಡಿದ್ದಾರೆ ಬಿಲ್ಡಿಂಗು, ಇವ್ರು ಡಿಮಾಲಿಷನ್ ಸ್ಕ್ವಾಡು. ಹಿಂಗೆ ಏನು ಅರ್ಥ ಮೂವರ್ ತಗೊಂಡು ಹೋಗ್ತಾರೋ ಅಥವಾ ಮಹಾಜರ್ಸ್ ಆಲ್ಸೋ ವಿಲ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ಏನೋ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅದರಲ್ಲಿ ಕೂಡ ತಪ್ಪುಗಳಾಗಿರ್ಬೋದು. ಆಗಿದಾಗ ಅದನ್ನು ಮೈನರ್ ಇದ್ದರೆ ಈಸ್ ಅಗೈನ್ ದಿ ಹೌ ದಿ ಕೋರ್ಟ್ ವ್ಯೂಸ್ ಇಟ್. ಓಕೆ. ಅದ್ರ ಮೇಲೆ ಹೋಗುತ್ತೆ. ಬಟ್ ಸಾಕ್ಷಿಗಳು ಹೇಳ್ಬೇಕು. ಓಕೆ. ಮಾಸರು ಐವೋ ಬರ್ದಿರೋದಲ್ಲ ಮುಖ್ಯ, ಅದನ್ನು ಪ್ರತಿಪಾದಿಸಿ ಸಾಕ್ಷಿಗಳು ಯಾರಿರ್ತಾರೆ, ಈ ಥರ ಸಾಕ್ಷಿ ಇದು ಮಾಜರಾಯಿತು, ಅದಕ್ಕೆ ನಾನು ಸಾಕ್ಷಿ ಇದೆ ಅಂತ ಮಿನಿಮಮ್ 2 ಸಾಕ್ಷಿಗಳಿರ್ತಾರೆ, ಮಾಜರ್ಸ್ ವಿಟ್ನೆಸ್ ಅಂತ. ಅವ್ರು ಹೇಳ್ಬೇಕು. ಅವರಲ್ಲಿ ಒಬ್ಬ ಹೇಳಿದ್ರು ಸಾಕು. ಅವನು ಅದನ್ನು ಪ್ರತಿಪಾದಿಸಿದ್ರೆ ಅದು ಸಾಕ್ಷಿ ಅಂತ ತಗೊಳ್ತಾರೆ. ಐವೋ ಅಲ್ಲ, ಐವೋ ನಾನು ಬರ್ದೆ ಅಂತ ಹೇಳ್ಬೋದು. ಬರ್ತಿದ್ರೆ ರಿಕವರಿ ಇದ್ದರೆ, ಏನು 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಏನಾದರೂ ಡಿಸ್ಕವರಿ ಆಫ್ ಫ್ಯಾಕ್ಟ್ಸ್, ಮೆಟೀರಿಯಲ್ ಎವಿಡೆನ್ಸ್ ಇದ್ದರೆ, ಆದರೂ ವೆಪನ್ಸು ಇನ್ನೊಂದು ಮತ್ತೊಂದು ಹೇಳಿದ್ರಲ್ಲ, ಬಟ್ ಅದೆಲ್ಲ ಕೂಡ 27 ಎವಿಡೆನ್ಸ್ ಆ್ಯಕ್ಟ್, ದಟ್ ಪೋರ್ಷನ್ ಓನ್ಲಿ ಈಸ್ ಅಡ್ಮಿಸಿಬಲ್, ರೆಸ್ಟ್ ಈಸ್ ನಾಟ್ ಅಡ್ಮಿಸಿಬಲ್. ಮಾಡಿದೆ ಅನ್ನೋದು ಕೂಡ ಅಡ್ಮಿಸಿಬಲ್. ಈ ಬಟ್ಟೆ ವಿಚಾರಕ್ಕೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಇನ್ ಜನರಲ್ ನಾವು ಕೂಡ ಪ್ರತಿನಿತ್ಯದ ನಮ್ಮ ಒಂದು ಜೀವನದಲ್ಲಿಯೂ ಕೂಡ ಅನೇಕ ಮರ್ಡರ್ ಕೇಸ್ಗಳ ಬಗ್ಗೆ ಸುದ್ದಿ ಓದ್ತಾ ಇರ್ತೀವಿ ನಾವು. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಸುಮಾರು ಮರ್ಡರ್ ಕೇಸ್ಗಳಲ್ಲಿ ಅದು ಬಟ್ಟೆ ಹಿಂದೆ ಇರಬಹುದಾದಂಥ ಟೈಲರ್ ಗುರುತಿನ ಕಾರಣಕ್ಕೋ, ಟೈಲರ್ ಹೆಸರಿನ ಕಾರಣಕ್ಕೋ, ವಿಳಾಸದ ಕಾರಣಕ್ಕೋ ಪತ್ತೆ ಹಚ್ಚಿಬಿಡ್ತಾರೆ ಅಂತ ಮೊದಲು ಬಟ್ಟೆ ಚೇಂಜ್ ಮಾಡಬಹುದು. ಇಲ್ಲ ಪೂರ್ತಿ ಬೆತ್ತಲೆಯಾಗಿ ಡೆಡ್ ಬಾಡಿಯನ್ನು ಬಿಸಾಕಿರ್ತಾರೆ, ಪೂರ್ತಿ ಬೆತ್ತಲಾಗಿ ಕೂಡ ಬಿಸಾಕಿರ್ತಕ್ಕಂಥ ಸಾಕಷ್ಟು ಉದಾಹರಣೆ ಇದೆ. ಒಂದು ರೂಟ್ ಗೊತ್ತಾಗ್ಬಿಡುತ್ತೆ ಅಂತ. ಸೆಕೆಂಡ್ ಸ್ಟೇಜಲ್ಲಿ ಆ ಮುಖದ ಮೇಲೆ ಪೆಟ್ರೋಲ್ ಸುರಿದು ಬಿಡೋದು, ಸುಟ್ಟು ಬಿಡೋದು, ಗುರ್ತು ಸಿಗಬಾರ್ದು ಅಂಥೇಳಿ ಇನ್ಶೂರೆನ್ಸ್ಗೆ ಮಾಡಿರೋ ಕೊಲೆಗಳು ಕೇಳಿದ್ದೀವಿ ನಾವು. ಸೊ ಇಂಥ ಕೇಸ್ಗಳಲ್ಲಿ ಯಾರೋ ಒಬ್ಬ ಆರೋಪಿ, ಇದರಲ್ಲಿ ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ಆರೋಪಿ ಈ ವ್ಯಕ್ತಿ
ದುರ್ಗಾ ಬಿಟ್ಟಾಗ ಯಾವ ಡ್ರೆಸ್ ಹಾಕೊಂಡಿದ್ನೋ ಎಂಟೈರ್ಲಿ ಚೇಂಜ್ ಮಾಡಿರಬಹುದು. ಅದು ಎಷ್ಟು ದೊಡ್ಡ ತಿರುವಾಗಬಹುದು ಈ ಕೇಸಲ್ಲಿ ಅಂತ ನೀವು ಹೇಳ್ತಿರೋದೇನು? ಅದೇನೇ ಬಟ್ಟೆ ಹಾಕೊಂಡಿರ್ಲಿ, ಚೇಂಜ್ ಆಗಿರ್ಲಿ, ಅದು ಯಾರೋ ಆರೋಪಿಗಳು ಮಾಡಿದ್ದಾರೆ ಅಂತಾದ್ರೂ ಹೇಳಬೇಕು, CCTV ಫುಟೇಜ್ ಅಲ್ಲಿರೋ ಬಟ್ಟೆ ಅಂತ ಆದ್ರೂ ಹೇಳಬೇಕು, ಇಲ್ಲ ಮನೆ ಬಿಟ್ಟಾಗಿನ ಬಟ್ಟೆ ಅಂತ ಆದ್ರೂ ಹೇಳ್ಬೇಕು. ಅದನ್ನು ಉಲ್ಲೇಖ ಮಾಡಿಲ್ಲ ಅಂತ ನಿಮ್ಮ ವಾದನಾ? ಸರ್, ನಮ್ಮ ವಾದ ಅದಾಗಿದ್ದು ಅದೇನು ಈ ಕೇಸ್ಗೆ ಬಹಳ ದೊಡ್ಡದು ಅಂತಲ್ಲ, ಆದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಶ್ಯೂ. ಏನು ಅಂದ್ರೆ ಇವಾಗ ಇಷ್ಟೊಂದೆಲ್ಲ ಮೈನ್ಯೂಟ್ ಹೋಗುವಂತವ್ರು ಆ ಬಟ್ಟೆ ಬಗ್ಗೆ ಕಣ್ಣು ಮುಂದೆ ಎಲ್ಲರಿಗೂ ಕಾಣಿಸುತ್ತೆ. ನೀವು ಇವಾಗ ಕೂಡ ಗೂಗಲ್ ಅಲ್ಲಿ ಎಲ್ಲೇ ಇದ್ ಮಾಡಿದ್ರು ಕೂಡ ಅವ್ರ ಬಾಡಿ ಸಿಕ್ದಾಗಿರುವಂತದ್ದು ಬ್ಲಾಕ್ ಟಿ ಶರ್ಟ್. ನೀವು ಆಮೇಲೆ ಇವರು ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಎಲ್ಲ ಮೀಡಿಯಾದವ್ರಿಗೆ ಲೀಕ್ ಮಾಡಿರುವಂತ ವಿಡಿಯೋ CCTV ಎಲ್ಲ ನೋಡಿ, ಅದರಲ್ಲಿ ವೈಟ್ ಶರ್ಟ್. ಇವರು 161 ಸ್ಟಾರ್ಟಿಂಗ್ ಎಲ್ಲರದು ಸ್ಟೇಟ್ಮೆಂಟ್ಗಳದು ಮನೆ ಬಿಡ್ತಾ ಪಿಂಕ್ ಟಿ ಶರ್ಟ್. ಪಿಂಕ್ ಇಂದ ವೈಟ್ ಆಯ್ತು ಮರ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಇವಾಗ ವೈಟ್ ಅವರೇ ಪ್ರಕಾರ ವೈಟ್ ಟಿ ಶರ್ಟ್ ಹಾಕಿದ್ದ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾವ್ದೋ ಒಂದು ಶರ್ಟ್ ಕೂಡ ಟೋಟಲಿ ಹಾಜರ್ ಮಾಡಿದ್ದಾರೆ, ಎಮೋ ಆಗಿ ಮೆಟೀರಿಯಲ್ ಆಬ್ಜೆಕ್ಟ್ ಆಗಿ ಮಾರ್ಕ್ ಆಗಿದೆ. ಹಾಗಾದ್ರೆ ಏನಾಯ್ತು, ಈ ಶರ್ಟ್ ಎಲ್ಲಿ ಬಂತು, ಯಾರು ತಂದಿದ್ದವ್ರು ಯಾರು ಹಾಕಾಯ್ತು, ಅದ್ರ ಬಗ್ಗೆ ಏನ್ ತನಿಖೆ ಏನಾನ ಬೇಕಲ್ವ ಸರ್? ಕ್ರೂಷಿಯಲ್ ಅಲ್ವಾ? ಇವಾಗ ಬಹಳ ಇದು ತನಿಖೆ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನು ಇವಾಗ ತಂದೆ ತಾಯಿ ಅವ್ರಿಗಿಂತ ಬೆಸ್ಟ್ ವಿಟ್ನೆಸ್ ಬೇಕಿರ್ಲಿಲ್ಲ ಪ್ರಾಸಿಕ್ಯೂಷನ್ಗೆ, ಅವರಲ್ಲೇ ಇಷ್ಟೊಂದು ಎಡವಟ್ ಮಾಡ್ಕೊಂಡಿದ್ದಾರೆ. ಇನ್ನು ಹೋಗ್ತಾ 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 ಇನ್ನು ಬಹಳಷ್ಟು ಆಚೆ ಬರ್ತವೆ. ಸುಧನ್ವ ಅವರೇ, ನಮ್ಗೆ ಯಾವಾಗ್ಲೂ ಈ ಕೇಸ್ ಡೆವಲಪ್ಮೆಂಟ್ ನಾವು ಗಮನಿಸ್ಕೊಂಡು ಬಂದಾಗ, ಈಗ ಇವತ್ತು ಡಿಫೆನ್ಸ್ ನೀವು ಕೂತಿದ್ದೀರಿ, ಸುಧನ್ವ ಅವ್ರು ಏನಾದ್ರು ಹೇಳಿದಾಗ ಇರಬಹುದೇನೋ, ಈ ತರ ಆಗಿರಬಹುದೇನೋ ಅಂತ ಅನ್ಸುತ್ತೆ. ನಾಳೆ ದಿನ SPP ಪ್ರಸನ್ನ ಕುಮಾರ್ ಅವರು ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಇದು ಯಾಕಾಯ್ತು ಅಂದ್ರೆ, ಒಂದ್ ಕಡೆ CV ನಾಗೇಶ್ ಅವರು, ಒಂದ್ ಕಡೆ SPP ಅವರು ಬೇಲ್ ಟೈಮಲ್ಲಿ ಆಗಿದ್ದ ಆರ್ಗ್ಯುಮೆಂಟ್ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ರು ಅದ್ ಹೆಂಗ್ರಿ ಸುಶೀಲಮ್ಮ ಬಟ್ಟೆ ಒಗೆದ್ಬಿಟ್ಟಿದ್ರು, ಒಗೆದ ಮೇಲೂ ಇವ್ರಿಗೇನೋ ಅದ್ರಲ್ಲಿ ರಕ್ತದ ಕಲೆಗಳು ಸಿಕ್ಬಿಡ್ತಂತಪ್ಪ ಅಂತ ಬಂದಾಗ, ಅಲ್ವಾ ಹೌದಲ್ವಾ ನಾಗೇಶ್ ಸರ್ ಹೇಳ್ತಾರೆ ಕರೆಕ್ಟ್ ಆಗಿದೆ ಅಲ್ವಾ, ಒಗೆದ್ಮೇಲೆ ಎಲ್ರಿ ಕಲೆ ಇರ್ತಾರೆ ರಕ್ತದ ಕಲೆ ಅಂತ ಅಂದ್ಕೊಂಡ್ವಿ, ಭಾವಿಸಿದ್ವಿ ನಾವು. ಫರ್ದರ್ ಪ್ರಸನ್ನ ಕುಮಾರ್ ಎದ್ದು ನಿಂತ್ಕೊಂಡ್ರು. ಅವ್ರೇನ್ ಹೇಳ್ತಾರೆ ಅವತ್ತಿಗೆ, ಇಲ್ಲ ರೀ ಅದೇನೋ ಲೂಮಿನಾರ್ ಟೆಸ್ಟ್ ಅದೇನೋ ಒಂದು ಟೆಸ್ಟ್ ಮಾಡಿದ್ರು, ಅದರಲ್ಲಿ ಬಿಸಿ ನೀರಿನಲ್ಲಿ ಒಂದು ವೇಳೆ ಬಟ್ಟೆಯನ್ನು ಒಗೆದಿದ್ದರೆ ಆಗ ಕಲೆ ಇರಲ್ಲ, ಅವರು ಅದು ತಣ್ಣೀರಲ್ಲಿ ಒಗೆದುಬಿಟ್ಟು ಒಣಗಾಕಿದ್ರು, ಅದರಲ್ಲಿ ಒಂದು ಟೆಸ್ಟ್ ಮಾಡಿದಾಗ ಅದಲ್ಲಿ ಅದು ನಮಗೆ ಸಿಕ್ಕಿಬಿಡ್ತು ಅಂತ ಹೇಳಿದಾಗ, ಇದರಲ್ಲಿ ಯಾವ್ದು ನಂಬೋಣ, ಯಾವ್ದು ಸುಳ್ಳು ಯಾವ್ದು ನಿಜ ನಾವು ಹೇಗೆ ಡಿಸೈಡ್ ಮಾಡೋದು ಅಂತ? ಸರ್, ಎರಡನ್ನೂ ಕನ್ಸಿಡರ್ ಮಾಡಿ ಡಿಸೈಡ್ ಮಾಡ್ಬೇಕಾಗತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಆ ಕೇಸ್ ಪ್ರಕರಣ ಒಂದು ಫೇಮಸ್ ಕೇಸ್, ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಅದ್ರಲ್ಲಿ ನಮ್ಮ CBI ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್, ಮೊದಲನೇದಾಗಿ ನಮ್ಮ ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್, ಅದರಲ್ಲಿ ತನಿಖಾಧಿಕಾರಿನೇ ಇವಾಗ ಅಕ್ಯೂಸ್ಡ್. ಅವ್ರ ಮೇಲೆ ಆರೋಪ ಏನು ಅಂದ್ರೆ, ವೆಪನ್ಸ್ ಮೇಲೆಲ್ಲ ಬ್ಲಡ್ ಅನ್ನೆಲ್ಲ ತಂದು ಇವರೇ ಸಿಂಪಡಿಸಿ ನಿಜವಾದ ಅಕ್ಯೂಸ್ಡ್ ಗಳನ್ನ ಬಿಟ್ಟು ಬೇರೆಯವ್ರು ಮಾಡಿದ್ದಾರೆ ಅಂತ ಇವಾಗ ಟ್ರಯಲ್ ಫೇಸ್ ಮಾಡ್ತಾರೆ. ಈ ರೀತಿನೂ ಆಗಿರೋವು ಇದಾವೆ. ಏನು ನಾನ್ ಹೇಳ್ತಾ ಇಲ್ಲ, CBI ಚಾರ್ಜ್ ಶೀಟ್ ಇದೆ. ನಮ್ಮ ಸ್ಟೇಟ್ ಪೊಲೀಸ್ ಅವರು ಯಾವ್ಯಾವ ತರ ಮಾಡ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತಾ ಇದ್ದೀನಿ ನಾನು. ಅವ್ರೇನು ಪೊಲೀಸ್ ಅವರು ಎಲ್ಲ 100% ಇದ್ ಮಾಡ್ತಾರೆ ಅಂತಾನೆ ಅಲ್ಲ. ನಾವು ಕೇಳ್ಕೊಳೋದೇನು, ಒಂದು ಮೀಡಿಯಾನ, ಒಂದು ಯಾರನ್ನು ನೀವು ಚಾರ್ಜ್ ಶೀಟ್ನೇ ಆಗ್ಲಿ ನಮ್ ಡಿಫೆನ್ಸ್ನೇ ಆಗ್ಲಿ ಎರಡನ್ನೂ ಬಿಟ್ಬಿಡಿ, ಒಂದು ನ್ಯೂಟ್ರಲ್ ಇದನ್ನ ಗ್ರೌಂಡ್ ಅನ್ನ ಇಟ್ಕೊಂಡು ಎರಡನ್ನೂ ನೀವು ಅಳತೆ ಮಾಡಿಬೇಕಾದ್ರೆ, ಇವಾಗ ಜನಗಳಿಗೂ ಏನು ಈ ಸತ್ಯ ಏನ್ ನಡೀತಾ ಇದೆ, ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ತಿಳ್ಕೊಳೋ ಅವ್ರಿಗೆ ರೈಟ್ಸ್ ಇದೆ ತಿಳ್ಕೊಬೇಕು. ಒಂದು ಕ್ವಶನ್ ಇದೆ ಕೇಳ್ಬಿಡ್ತೀನಿ ನಿಮ್ಗೆ. ಇಲ್ಲಿ ಏನ್ ಬಂತು ಗೊತ್ತಾ ವಿಷಯ, ನಾನು ಇದೇ ತರ DNA ಎಕ್ಸ್ಪರ್ಟ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ಜೊತೆ ಕೂಡ ಇದೇ ಕೇಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಅವ್ರೊಂದು ಮಾತು ಹೇಳಿದ್ರೆ ಅವತ್ತು, ಏನು ಸರ್, ಒಬ್ಬ ಮನುಷ್ಯ ಈಗ ಒಬ್ಬನ್ನ ಜೋರಾಗಿ ಮಾರಕಾಸ್ತ್ರಗಳಿಂದ ಹೊಡೆದು ಸಾಯಿಸಬೇಕಾದ್ರೆ ರಕ್ತ ಯಾವ ವೇಗದಲ್ಲಿ ಚಿಮ್ಮಿ ಬಿದ್ದಿದೆ, ಅವನ ದೇಹದ ಮೇಲೆ ಎಲ್ಲಿ ಅದು ಹಾರಿದೆ, ಕೈಗಂಟ್ಕೊಂಡಿತ್ತ, ಬಟ್ಟೆಗಂಟ್ಕೊಂಡಿತ್ತ, ಅವನ ಕೂದಲ ಮೇಲೆ ಇತ್ತ, ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸೊ ಹೀಗಿದ್ದಾಗ ಸತ್ತು ಹೋದ ಮೇಲೂ ಆ ವ್ಯಕ್ತಿಯ ರಕ್ತವನ್ನು ತಂದು ಯಾರನ್ನೂ ಆರೋಪಿ ಮಾಡಬೇಕು ಅಂತ ಆತನ ಬಟ್ಟೆಗಳ ಮೇಲೆ ಇಂಜೆಕ್ಟ್ ಮಾಡಲು ಸಾಧ್ಯವೇ ಅಂತ ಕೂಡ ಒಂದು ಕ್ವಶನ್ ಇತ್ತು. ಆ ತರದ ಪಾಸಿಬಿಲಿಟೀಸ್ ಕಡಿಮೆ. ರಮಾಕಾಂತ್ ಒಂದ್ ವೇಳೆ ಮಾಡಿದ್ರು ಅವನ್ ಡೆತ್ ಆದ್ಮೇಲೆ ತಗೊಂಡಿದ್ದಾರೆ ರಕ್ತ, ಇದು ಅದು ಗೊತ್ತಾಗ್ಬಿಡುತ್ತೆ ಅಂತ ಕೆಲವರು ಹೇಳಿದ್ರು. ಇದ್ರಲ್ಲಿ ಯಾವ್ದು ನಿಜ? ಕರೆಕ್ಟ್ ಸರ್, ನಾನು ಈ ಕೇಸ್ ಬಗ್ಗೆ ಹೇಳ್ತಾ ಇಲ್ಲ, ಈ ರೀತಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿ ಒಂದು ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ, ಈ ರೀತಿ ಆರೋಪ ಇನ್ವೆಸ್ಟಿಗೇಷನ್ ಆಗಿ ಅವ್ರು ಹಾಕಿರೋ ಇದನ್ನ ಚಾರ್ಜ್ ಶೀಟ್ ತಪ್ಪು, ನಿಜವಾದ ಅಸಿಲೆಂಟ್ಸ್ ಬೇರೆ,
ಇವರೆಲ್ಲ ಯಾವ್ದೋ ವೆಪನ್ಸ್ ನ ಪ್ಲಾಂಟ್ ಮಾಡಿದ್ರು, ಅದ್ರ ಮೇಲೆ ಬ್ಲಡ್ ನೆಲ್ಲ ಇವರೇ ಬಂದು ವರ್ಸಿದ್ರು ಅಂತ ಅಲಿಗೇಷನ್ ಸಿಬಿಐ ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿದೆ. ಅದನ್ನ ನಿಮ್ಗೆ ಹೇಳ್ತೇವೆ, ಈ ರೀತಿ ಕೂಡ ನಡೀತದೆ. ನಾನೇನು ಪೊಲೀಸ್ ಅವರೆಲ್ಲ ಸುಳ್ಳು ಹೇಳ್ತಾರೆ ಎಲ್ಲರೂ, ಆ ರೀತಿನೂ ನಾನು ಹೇಳ್ತಾ ಇಲ್ಲ. ಕೋರ್ಟ್ ಅಲ್ಲಿ ಇವಾಗ ಒಂದೊಂದೇ ವಿಷಯಗಳು ಬರ್ತಾ ಇದಾವೆ. ಇನ್ನು ಹೋಗ್ತಾ ಹೋಗ್ತಾ ದಿನ ಈ ಕೇಸಲ್ಲಿ ಇನ್ನೂ ಬೇಕಾದಷ್ಟಿದೆ, ಬಹಳಷ್ಟಿದೆ. ಇದು ಇನ್ಸಿಗ್ನಿಫಿಕೆಂಟ್. ಇವತ್ತು ಏನ್ ನೀವು ನೋಡ್ತಾ ಇದ್ದೀರಾ ಸಿಗ್ನಿಫಿಕೆಂಟ್, ಬಟ್ ಇದಕ್ಕಿಂತ ಸೀರಿಯಸ್ ತುಂಬಾ ಸಿಗ್ನಿಫಿಕೆಂಟ್ ಇರುವಂತ ತುಂಬಾ ವಿಷಯಗಳು ಮುಂದೆ ಬರ್ತವೆ ಈ ಕೇಸ್. ನಾನು ನಾಗರಾಜ್ ಸರ್ನ ಬೀಳ್ಕೊಡ್ತಾ ಇದ್ದೀನಿ, ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಡಿಬೇಟಲ್ಲಿ ಪಾಲ್ಗೊಂಡಿದ್ದಕ್ಕೆ. ಸುಧನ್ವ ಅವರ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ವು. ನಾನು ನಿಮ್ಮನ್ನು ಮತ್ತೆ ಈ ಡಿಬೇಟಲ್ಲಿ ನಾನು ಚರ್ಚೆಯನ್ನು ನಾನು ಕನ್ನಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಧನ್ವ ಅವರಿದ್ದಾರೆ ನನ್ನ ಜೊತೆಯಲ್ಲಿ, ಹೈಕೋರ್ಟ್ನ ವಕೀಲರು, ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಪವನ್ ಪರ ವಕೀಲರು ಕೂಡ ಹೌದು. ಇದೀಗಿಲ್ಲಿ ಶವ ತನಿಖೆ ಸಂದರ್ಭದಲ್ಲಿ ರತ್ನಪ್ರಭಾ ಪೊಲೀಸರಿಗೆ ಹೇಳಿಕೆಯನ್ನು ನೀಡಿಲ್ಲ ಒಂದು ವಿಚಾರ. ಕೋರ್ಟಲ್ಲಿ ಶವ ತನಿಖೆ ವೇಳೆಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವರು ಅಂತ ಇದೆ. ಈ ಶವ ತನಿಖೆ ಅನ್ನೋ ಒಂದು ವಿಚಾರದಲ್ಲಿ ಸುಧಾನ್ವ ಅವರೇ, ಯಾರೇ ಆಗಲಿ ಇದು ನಿನ್ನ ಮಗಂದೇನಮ್ಮ ಡೆಡ್ ಬಾಡಿ, ಇದು ನಿನ್ಗೆ ಗೊತ್ತಿದೆಯೇನಮ್ಮ? ಹೌದು ಗೊತ್ತಿದೆ. ಈ ಥರ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೇಳಿಕೆ ಕೊಟ್ಟಿರಲೇಬೇಕಲ್ಲ, ಇಲ್ಲ ಪತ್ನಿ ಕೊಡಬೇಕು, ಅಪ್ಪ ಅಮ್ಮ ಕೊಡಬೇಕು. ಏನಿದೆ ಇನ್ಕ್ವೆಸ್ಟ್ ಶವ ತನಿಖಾ ವರದಿ ಅಂತ ಏನೊಂದು ಫಾರ್ಮೇಟ್ ಇದೆ, ಅದರಲ್ಲಿ ಅದೊಂದು ರೆಗ್ಯುಲರ್ ಫಾರ್ಮೇಟ್ ಇದೆ. ಯಾರ್ಯಾರಿದ್ರು, ನೀರಲ್ಲಿ ಬಿದ್ದಿದ್ರೆ ಹೇಗೆ, ಏನು ಅಂತಿದೆ. ಅದರಲ್ಲಿ ನಿಮ್ಗೆ ಅವಕಾಶ ಕೊಟ್ರೆ ಕಾಲಮ್ ನಂಬರ್ 4 ನಾನು ನಿಮ್ಗೆ ಓದಿ ಹೇಳ್ತೀನಿ. ಇವ್ರ ಪ್ರಕಾರ ಇನ್ಕ್ವೆಸ್ಟ್ ಇಲ್ಲ ಅಂತ ಒಂದ್ ನಿಮಿಷ ನೀವು ಕೇಳೋದಾದ್ರೆ ನಾನು ಹೇಳ್ತೀನಿ. ಮೃತನು ಜೀವಂತವಾಗಿದ್ದಾಗ ದಿನಾಂಕ 8/6/2024 ಮಧ್ಯಾಹ್ನ ಸುಮಾರು 2:30 ಗಂಟೆ ಸಮಯದಲ್ಲಿ ಮೃತನ ತಾಯಿ ಶ್ರೀಮತಿ ರತ್ನಪ್ರಭರವರು ತನ್ನ ಮಗನಾದ ಮೃತ ರೇಣುಕಾ ಸ್ವಾಮಿಗೆ ಫೋನ್ ಕರೆ ಮಾಡಿ ಮಾತನಾಡಿಸಿದ್ದು, ಮೃತನು ತನ್ನ ಹಳೆಯ 4 ಜನ ಸ್ನೇಹಿತರೊಂದಿಗೆ ಹೊರಗಡೆ ಹೋಗುತ್ತಿದ್ದು ಸಂಜೆ ವಾಪಸ್ ಬರುವುದಾಗಿ ತಿಳಿಸಿದ್ದು, ಮೃತನ ತಾಯಿಯು ಮೃತನೊಂದಿಗೆ ಜೀವಂತವಾಗಿದ್ದಾಗ ಕೊನೆಯದಾಗಿ ಮಾತನಾಡಿಸಿದ್ದವರಾಗಿದ್ದು, ಮೃತನು ಜೀವಂತವಾಗಿದ್ದಾಗ ಅಂತಿಮವಾಗಿ ನೋಡಿದವರು ಯಾರೆಂದು ಖಚಿತವಾಗಿ ತಿಳಿದು ಬಂದಿರುವುದಿಲ್ಲ. ಇದೇನು ಅಂದ್ರೆ ಲಾಸ್ಟ್ ಸೀನ್ ಥಿಯರಿಗೆ ಯಾರು ನೋಡಿದ್ದು ಅಂತ. ಅವ್ರ ತಾಯಿದು ಇಲ್ಲೋಡಿ, ಯಾವುದೇ ಒಬ್ಬ ಕಾಣೆ ಆದಾಗ, ಸತ್ತೋದಾಗ, ಕಟ್ಟ ಕಡೆಯಾದಾಗ ಅವನನ್ನು ಯಾರು ನೋಡಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ ಅಲ್ಲಿ. ಹೌದು, ಈ ಡಾಕ್ಯುಮೆಂಟ್ ರೆಡಿ ಮಾಡಿರೋದು 11ನೇ ತಾರೀಕು. ಪ್ರಾಸಿಕ್ಯೂಷನ್ ಪ್ರಕಾರ ಘಟನೆ ನಡೆದಿದ್ದು 8ನೇ ತಾರೀಕು ಸಂಜೆ. ಬೆಳಕಿಗೆ ಬರೋದು, FIR ಆಗೋದು ಬೆಳಿಗ್ಗೆ 9ನೇ ತಾರೀಕು ಬೆಳಿಗ್ಗೆ 8:08 FIR ರಿಜಿಸ್ಟರ್ ಆಗುತ್ತೆ. 8:00 ಫೋನ್ ಮಾಡಿದ್ದು ಅಂತ ಕಂಟಿನ್ಯೂಸ್ ಹೇಳ್ತಾರೆ. 2:00 ಸಾರಿ, ಇಲ್ಲಿ ಕೋರ್ಟ್ ಅಲ್ಲಿ 10:00 ಅಂತ ಹೇಳ್ತಾ ಇದಾರೆ. ಯಾಕೆಂದ್ರೆ ಇದೆಲ್ಲ ಬಹಳ ಇದಿದೆ. ಇವಾಗ ನಾವ್ ಇದು ಕೇಳ್ಬಾರ್ದಾ, ಈ ರೀತಿ ನಿಮ್ಮ ಹೇಳಿಕೆ ರೆಕಾರ್ಡ್ ಮಾಡ್ಕೊಂಡಿದ್ರಲ್ವಾ, ಹೌದು ಮಾಡಿದ್ರು ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ತನಿಖೆಯಲ್ಲಿ ಇಷ್ಟೊಂದು ಮಿಸ್ಟೇಕ್. ಸುಧನ್ವ ಅವರೇ, ಇಡೀ ಕೇಸಲ್ಲಿ ಆಗ್ತಿರೋದು ಇನ್ನೊಂದು ಮೇಜರ್ ವಿಚಾರ ಏನ್ ಗೊತ್ತಾ, ಚರ್ಚೆಗೆ ಬರ್ತಿರೋದು, ಈಗ ಒಂದು ಹೈ ಪ್ರೊಫೈಲ್ ಕೇಸ್ ಆಗ್ಬಿಡ್ತು. ಈ ಕೇಸಲ್ಲಿ ಒಂದು 3-4 ಜನ ಯಾರೋ ಬಂದರು, ನಮಗೂ ಅವನಿಗೂ ಏನೋ ಹಣಕಾಸಿನ ವಿಚಾರಗಳಿತ್ತು, ಗಲಾಟೆ ಇತ್ತು, ಹೊಡೆದಾಕ್ಬಿಟ್ವಿ, ಸಾಯಿಸಾಕ್ಬಿಟ್ವಿ ಅಂತ ಹೇಳಿಬಿಟ್ರು ಅಂತ ಬಂದಾಗ ಒಂದು ಹೈ ಪ್ರೊಫೈಲು. ಇದರಲ್ಲಿ ಯಾರೊಬ್ಬ ಚಿತ್ರನಟನ ಹೆಸರು ದರ್ಶನ್ ಹೆಸರು ಬಂದುಬಿಡ್ತಪ್ಪ. ಬಂದುಬಿಟ್ಟಾಗ ನಾವು ಏನೇನೋ ತೊಗೊಂಡು ಬಂದ್ಬಿಟ್ಟು ಯಾರ್ಯಾರ ಮೇಲೋ FIR ಮಾಡಿಬಿಡೋಕ್ಕಾಗಲ್ಲ. ಟೈಮ್ ತೊಗೊಂಡು ನಾವು ಮಾಡಿದ್ವಿ. ಇಲ್ಲಿ ಟೈಮ್ ಲೇಟ್ ಆಯಿತು ಅನ್ನೋದು, ತನಿಖೆಯಲ್ಲೇ ಲ್ಯಾಪ್ಸ್ ಆಯಿತು ಅನ್ನೋದಕ್ಕೆ ಸಮಜಾಯಿಷಿ ಅಲ್ಲ ಅಂತ. ಸರ್ ನಾನು ಒಂದ್ ಹೇಳ, ಏನು ಇದು ಬೇಸಿಕ್ ಪ್ರಾಬ್ಲಮ್ ಈ ಕೇಸಿಂದಲ್ಲ. ಬೇಸಿಕ್ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ನಮ್ಮ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡೋ ರೀತಿಯಲ್ಲಿ ಪ್ರಾಬ್ಲಮ್ ಇದೆ. ಅವ್ರು ಇನ್ನೂ ಇನ್ವೆಸ್ಟಿಗೇಷನ್ ನಲ್ಲಿ ಬಹಳ ಬೇರೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಪೊಲೀಸ್ ಅವರು ಲಾ ಅಂಡ್ ಆರ್ಡರ್ ಕೊಡ್ತಾರೆ. ಇದು ಯಾವ್ದು ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಅದು ಇದು ಅಲ್ಲ. ಈ ಕೇಸಲ್ಲಿ ಸ್ವಲ್ಪ ಇದು ನೋಡಿದರೆ ಬೇರೆ ಇನ್ನು ಕ್ರೂಷಿಯಲ್ ಕೇಸಸ್ ಅಲ್ಲಿ ಪಬ್ಲಿಕ್ ಅಟೆನ್ಷನ್ ಗೆ ಯಾವ್ದು ಬರಲ್ವೋ, ಎಷ್ಟು ಕ್ಯಾಶುವಲ್ ಆಗಿ ಮಾಡಿರ್ತಾರೆ ಅಂದ್ರೆ, ನಾವು ಕೆಲವೊಂದ್ಸತಿ ಪ್ರಾಸಿಕ್ಯೂಷನ್ ಕಡೆನೂ ಇರ್ತೀರಿ, ಡಿಫೆನ್ಸ್ ಕಡೆನೂ ಇರ್ತೀರಿ. ನಾವ್ ಹೇಗೆ ಅಂದ್ರೆ ನಮ್ ಬಾಗ್ಲು ಎಲ್ಲರಿಗೂ ಓಪನ್. ಅವ್ನು ಯಾವ ಧರ್ಮನೋ, ಯಾವ ಜಾತಿನೋ, ಅವನು ಬಡವನೋ ಶ್ರೀಮಂತನೋ, ಯಾರು ಬೇಕೋ ಬಂದು ನಮ್ಮನ್ನ ಎಂಗೇಜ್ ಮಾಡ್ಬೋದು. ನಮಗ್ ನೋಡಿದ್ರೆ ಬೇಜಾರಾಗುತ್ತೆ. ಏನು ಅಂತ, ಇವ್ರು ಪ್ರಾಪರ್ ಆಗಿ ವರ್ಕ್ ಮಾಡಿದಿರ, ಅಲ್ಲಿ ಏನಿದೆಯೋ ನೈಜವಾಗಿ ಮಾಡ್ಕೊಳಲ್ಲ. ಅಲ್ಲಿ ಯಾರೋ ಒಬ್ಬ ಇವನು ರೈಟ್ರು ಇದನ್ನೆಲ್ಲ ಮಾಡಿರ್ತಾರೆ. ಸುಮ್ಮನೆ ಸೈನ್ ಹಾಕೋದು ಯಾರೋ ಇನ್ಸ್ಪೆಕ್ಟ್ರೋ, DOSPನೋ, ACPಗಳೋ, ಈ ರ್ಯಾಂಕಿಂಗ್ ಆಫೀಸರ್ಸ್ ಮಾಡ್ತಾರೆ. ತನಿಖೆಯಲ್ಲಿ ಇನ್ನೂ ನಮ್ಮಲ್ಲಿ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಬಗ್ಗೆ ಇನ್ನೂ ಬಹಳಷ್ಟು ಮುಂದುವರಿಬೇಕಾಗಿದೆ. ಬಹಳ ಹಿಂದುಳಿದಿದ್ದೀರಿ ನಾವು. ಪ್ರಾಬ್ಲಮ್ ಇರೋದು ಅಲ್ಲಿ. ಇದು ಒಂದೇ ಕೇಸಲ್ಲಿ ನಾವು ಎಕ್ಸ್ಟ್ರಾಡಿನರಿ ಆಗಕ್ಕಾಗಲ್ಲ.
ಏನು ಅಂದ್ರೆ ಇಷ್ಟ ದಿನ ನಡ್ಕೊ ಬಂದಿರೋ ರೀತಿ ನೀತಿಲೇ ಒಂಥರ ಇದ್ದು ಆ ತಪ್ಪುಗಳು ಇದ್ರಲ್ಲೂ ಈ ಕೇಸಲ್ಲೂ ಮಾಡಿದ್ದಾರೆ. ಆ ರೀತಿ ಆಗಿರೋದು. ಓಕೆ, ಇನ್ನೊಂದು ಕಡೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ಪೊಲೀಸರ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳು, ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳಂತ ಬಂದಾಗ ಮೊದಲು ಏನಂತ ಬರ್ತಾ ಇತ್ತು ಅಂದರೆ ಕೇಸ್ಗಳಲ್ಲಿ ಪೊಲೀಸರ ಮುಂದೆ ನನಗೆ ಹೊಡೆದ್ರು ಬಡಿದ್ರು, ಸಮಯ ಟಾರ್ಚರ್ ಕೊಟ್ಬಿಟ್ರು, ನಾನು ಹ್ಞೂ ಅಂತ ಹೇಳ್ಬಿಟ್ಟೆ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದಿಲ್ಲ, ಈ ಥರ ನಡೆದಿಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ವಾಮಿ ಅಂತ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ರು ಅಂತ ಅನ್ಕೊಳ್ಳಿ. ಪೊಲೀಸರ ಮುಂದೆನೇ ಒಂದು ಮಾತಾಡಿದ್ದಾನೆ ಇವನು, ನ್ಯಾಯಾಧೀಶರ ಮುಂದೆನೇ ಒಂದು ಮಾತಾಡ್ತಾ ಇದ್ದಾನೆ, ಇವನೇ ಉಲ್ಟಾ ಹೊಡಿತಿದ್ರೆ ಅಂತ ನೀವು ಕೇಳ್ಬೋದಾ ಅದನ್ನ? ಹೌದು, ಅದನ್ನ ಏನ್ ಹೇಳ್ತಾರೆ, ಈ ಪೊಲೀಸ್ ಮುಂದೆ ಹೇಳಿಕೆನ CRPC 161 ನಲ್ಲಿ ಸೆಕ್ಷನ್ 161 ಅಲ್ಲಿ ರೆಕಾರ್ಡ್ ಮಾಡ್ಕೊಂತಾರೆ. ಇಲ್ಲಿ 164 ಆಗುತ್ತೆ ಅನ್ಸುತ್ತೆ ಅದು. ಅಲ್ಲ 161 ಇವ್ರ ತಂದೆ ತಾಯಿದು 164 ನ್ಯಾಯಾಧೀಶರ ಮುಂದೆ ಅಲ್ಲ, ಮೂರ್ ರೀತಿ ಬರುತ್ತೆ. 161 ಸ್ಟೇಟ್ಮೆಂಟ್ ಪೊಲೀಸ್ ಮುಂದೆ ಹೇಳೋದು, ಅದ್ರಲ್ಲಿ ಸೆಕ್ಷನ್ 162 ಓದ್ಬೇಕು. 162 ಏನ್ ಹೇಳುತ್ತೆ ಅಂದ್ರೆ, ನಮ್ಮವರು ಯಾರು ಲಾ ಮೇಕರ್ಸ್ಗೆ ಗೊತ್ತಿತ್ತು ಪೊಲೀಸ್ ಅವರು ಇದೇ ರೀತಿ ಬರ್ಕೊಂತಾರೆ ಅಂತ. 161ಗೆ ಯಾವುದೇ ರೀತಿಯಾದಂತ ಎವಿಡೆನ್ಸಿ ವ್ಯಾಲ್ಯೂ ಇಲ್ಲ. ಅದಕ್ಕೆ ಅದ್ರ ಮೇಲೆ ನಾವು ಕೋರ್ಟ್ ರಿಲೈ ಆಗಕ್ಕಾಗಲ್ಲ. ಆದ್ರೆ ಅದಕ್ಕೆ ಯಾವ್ದು ಅಡ್ವರ್ಸ್ ಪಾರ್ಟಿ, ಇವಾಗ ಎಕ್ಸಾಂಪಲ್ 161ಗೆ ಯಾರೋ ವಿಟ್ನೆಸ್ ಸ್ಟಿಕ್ ಆದ್ರು ಅಂತ ತಿಳ್ಕೊಳ್ಳಿ, ಅದ್ರ ಪ್ರಕಾರನೇ ಅವ್ರ ಹೇಳಿಕೆನ ಕೋರ್ಟ್ ಅಲ್ಲಿ ಬಂದು ಹೇಳಿದಾಗ, ಇಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಸ್ವಲ್ಪ ಇದು ಮಾಡಕ್ ಹೋದಾಗ ಡಿಫೆನ್ಸ್ ಅವರು ಇಲ್ಲ, ಎಕ್ಸಾಂಪಲ್ ಈ ಕೇಸಲ್ಲಿ ನಾವು ಅವ್ರು 161 ಅನ್ನೇ ಯೂಸ್ ಮಾಡ್ತೀರಿ. ಅದು ಕಾನೂನಲ್ಲಿ ಅವಕಾಶ ಕೊಟ್ಟಿರೋ ಸೆಕ್ಷನ್ 162 ಇದೆ, ಸೆಕ್ಷನ್ 145 ಆಫ್ ಎವಿಡೆನ್ಸ್ ಆಕ್ಟ್ ಇದೆ, ಅದ್ರಲ್ಲಿ ಮಾಡೋದು. ನೆಕ್ಸ್ಟ್ 164 ಸ್ಟೇಟ್ಮೆಂಟ್ ಬರುತ್ತೆ. 164 ಸ್ಟೇಟ್ಮೆಂಟ್ ಏನಂದ್ರೆ, ತನಿಖೆ ಹಂತದಲ್ಲಿ 161 ಗಿಂತ ಇದು ಒಂದು ಹೇಳಿಕೆ, ಬಟ್ ಅದಕ್ಕೊಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇದೆ, ಅದಕ್ಕೊಂದು ಸ್ಯಾಂಕ್ಟಿಟಿ ಜಾಸ್ತಿ ಇದೆ. 164 ಏನು ಪೊಲೀಸ್ ಮುಂದೆ ಹೇಳಕ್ಕೆ ಬದಲು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳುವಂತದ್ದು. ಮೂರನೇದು ಕೊನೆಗೆ ಅಲ್ಟಿಮೇಟ್ ಇದು ಸತ್ಯನೋ ಅದು ಸತ್ಯನೋ ಅನ್ನೋದು ಕೋರ್ಟ್ ಮುಂದೆ ಸಾಕ್ಷಿ ಬಂದು ಯಾವ್ದು ಇವಾಗ ಹೇಳ್ತಾ ಇದ್ರಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಏನಾಗತ್ತೆ, ಪೊಲೀಸ್ ಅವರು ಸಾಮಾನ್ಯವಾಗಿ ಹೇಳ್ತೀನಿ ನೋಡಿ, ಈ ಕೇಸಲ್ಲೂ ಈ ಕೇಸ್ ಬೇಡ, ಅದು ಇದ್ ಮಾಡೋದು ಬೇಡ, ಕೆಲವು ಇದ್ರನ್ನ ನೀವು ಈ ಕೇಸಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ನ ಆರೋಪಿ ಮಾಡ್ತೀನಿ ಅಂತ. ಇದ್ ನಾನ್ ನೋಡಿದೀನಿ, ನಾನು ಎಲ್ಲೋ ಹೇಳಿ ಕೇಳಿ ಎಲ್ಲ, ನಾವು ದಿನನಿತ್ಯ ನೋಡೋಂಥದ್ದು. ಬಲವಂತ ಮಾಡಿ ಇದ್ ಮಾಡ್ತಾರೆ, ಕೆಲವು ಸರ್ತಿ ವಾಲಂಟ್ರಿ ಆಗಿ ಹೋಗುವಂತದ್ದು ಇದೆ. ಅಲ್ಟಿಮೇಟ್ಲಿ ಕೋರ್ಟ್ ಮುಂದೆ ಏನ್ ಬಂದು ಹೇಳ್ತಾರೋ ಅದು ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಡೀತಾ ಇರೋದು ಇಷ್ಟ ದಿನ ನಡೆದಿದ್ದೆಲ್ಲ ಇಂಪಾರ್ಟೆಂಟ್, ಇಷ್ಟ ದಿನ ನಡೆದಿದ್ದೆಲ್ಲ ಏನು ಇನ್ವೆಸ್ಟಿಗೇಷನ್ ಇದರದೇ ಹೊತ್ತು ಸಾಕ್ಷಿಗಳು ವಿಚಾರಣೆ ಆಗ್ತಾ ಇರೋದು ಕೋರ್ಟ್ ಅಲ್ಲಿ ನಡೀತಾ ಇರೋದು. 161ಗೆ ಪೊಲೀಸ್ ಮುಂದೆ ಹೇಳ್ಕೊಂಡಿರೋ ಸ್ಟೇಟ್ಮೆಂಟ್ಗಳನ್ನ ಡಿಫೆನ್ಸ್ ಅವ್ರು ಯೂಸ್ ಮಾಡಬಹುದೇ ಹೊರತು ಕಾನೂನು ಅಡಿಲಿ ಪ್ರಾಸಿಕ್ಯೂಷನ್ ಅಥವಾ ಅವರು ಅದನ್ನ 161 ಅನ್ನ ಯೂಸ್ ಮಾಡಕ್ ಆಗಲ್ಲ. ಓಕೆ, ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಧನ್ವಾ ಅವರೇ, ಈಗ ಕೊಲೆಗೆ ಬಳಸಿದ್ದ ಮಾರಕಾಸ್ತ್ರವನ್ನು ಪೊಲೀಸರಿಗೆ ತೋರಿಸಿದ್ದಾರೆ, ಪೊಲೀಸರು ಇವರಿಗೆ ತೋರಿಸಿದ್ರು ಅಂತ ಹೇಳಿ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದು, ತಾಯಿಯ ಬಳಿಯಲ್ಲಿ ಪೊಲೀಸರು ಯಾವುದೇ ಮಾರಕಾಸ್ತ್ರಗಳನ್ನ ತೋರಿಸಿಯೇ ಇಲ್ಲ ಅಂತ ಒಂದು ಹೇಳಿಕೆ ಬರುತ್ತಲ್ಲ, ಇದೇನು ಕಥೆ ಇದು? ಇದರಲ್ಲಿ ಮಾರಕಾಸ್ತ್ರ ಅನ್ನೋದು ನಾವು ಗಮನಿಸಿರುವಂತೆ ನಮಗೆ ಇನ್ ಡೀಟೇಲ್ ಆಗಿ ನಮ್ಗೆ ಯಾರು ಬಂದು ತೋರಿಸಿಲ್ಲ. ಯಾವುದೋ ಒಂದು ಸಣ್ಣ ಮರದ ರಂಬೆ ಅಥವಾ ಪೊಲೀಸರದ್ದೇ ಲಾಠಿ, ಪೊಲೀಸರೆಲ್ಲದೋ ಯಾವುದೋ ಹಿಂದೆ ಯಾವುದೋ ಬರ್ತ್ಡೇ ಆದಾಗ ಅಲ್ಲೊಂದು ಲಾಠಿ ಕಳೆದೋಗಿತ್ತಂತೆ, ಆ ಲಾಠಿ ಪಟ್ಟಣಗೆರೆ ಶೆಡ್ಡಲ್ಲಿತ್ತು, ಅದರಲ್ಲಿ ಹೊಡೆದಿದ್ದಾರೆ ಅಂತ ಒಂದು ಹಗ್ಗ, ಪ್ರಾಬಲಿ ನೈಲಾನ್ ಹಗ್ಗ ಇರಬೇಕದು. ಈ ಥರದ್ದು ಇದನ್ನು ಅವ್ರ ತಾಯಿಗೆ ತೋರಿಸಿದ್ದಾರೆ ಅಂತ ನಂಬಣವ, ತೋರಿಸಿಲ್ಲ ಅಂತ ನಂಬಣವ? ಇದನ್ನು ಸರ್ ನಂಬೋದ್ ಬೇಕಾಗಿಲ್ಲ, ನಮ್ಗೆ ನಂಬೋದ್ ಬೇಕಿಲ್ಲ. ಇವಾಗ ಸಾಕ್ಷಿ ಇವಾಗ ಅವ್ರು ನಾನ್ ನೋಡಿಲ್ಲ, ನೀವು ನೋಡಿಲ್ಲ, ತನಿಖಾಧಿಕಾರಿನೂ ನೋಡಿಲ್ಲ ಏನಾಗಿದೆ ಏನು ಅನ್ನೋದು. ಇವಾಗ ಎಕ್ಸಾಂಪಲ್ ಹೇಳ್ತಾ ಇರೋದು, ನಮ್ ಪ್ರಶ್ನೆ ಇತ್ತು, ನೀವು 11ನೇ ತಾರೀಕು ಇನ್ಕ್ವೆಸ್ಟ್ ಮಾಜರ್ ಮಾಡ್ಬೇಕಾದ್ರೆ ಬಾಡಿ ತಗೊಳಕ್ ಹೋಗಿದ್ರಾ? ಹೌದು. ಅವತ್ತು ಪೊಲೀಸ್ ಅವ್ರು ನಿಮ್ಗೆ ಹೇಳಿಕೆ ಮಾಡಿದ್ರ? ಹೌದು, ಹೇಳಿಕೆ ಮಾಡಿದೆ. ಇವಾಗ ನಾನು ಓದಿ ಹೇಳಿದ್ನಲ್ಲ, ಆ ರೀತಿ ಹೇಳಿಕೆ ಕೊಟ್ರ ಪೊಲೀಸ್ ಅವ್ರಿಗೆ? ಇಲ್ಲ, ನಾನು ಹೇಳಿಕೆನೆ ಕೊಡ್ಲಿಲ್ಲ. ಅಲ್ಲೇನ ವೆಪನ್ಸ್ ನಿಮ್ಗೆ ತೋರ್ಸುದ್ರ? ಹೌದು, ತೋರ್ಸುದ್ರು. ಈ ರೀತಿ ಹೇಳಿಕೆನ ಅವ್ರು ಹೇಳಿದ್ದಾರೆ. ಇವಾಗ ಯಾರು ನಂಬೋದು? ಪೊಲೀಸ್ ಅವ್ರು ನಂಬೋದಾ? ಅವರು ಮೃತನಂತ ಅವ್ರಿಗಿಂತ ಇದರಲ್ಲಿ ನೋವು ಅನುಭವಿಸಿರೋರು ಇನ್ನೊಬ್ರು ಇದಾರ ತಾಯಿಗಿಂತ? ಅವರು ಸುಳ್ಳು ಹೇಳ್ತಾರೆ ಅನ್ನೋಕೆ ನಾವು ನಮ್ಮ ಇದ್ ಮಾಡ್ಬೋದಾ? ಅಟ್ಲೀಸ್ಟ್ ಬಿಲೀವ್ ಮಾಡ್ಬೋದು ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ. ಏನಕ್ಕೋಸ್ಕರ ಅವ್ರ ಮೇಲೆ ಏನಕ್ಕೋಸ್ಕರ ಇದ್ ಮಾಡ್ತಾ ಇರ್ಬೋದು? ಸುಳ್ಳು ಹೇಳ್ಬೋದು. ನನ್ ಮಾತ್ ನಂಬೇಡಿ, ತನಿಖಾಧಿಕಾರಿ ನಂಬೇಡಿ, ಅವ್ರ ತಾಯಿ ಮಾತು ನಂಬಲ್ಲ ಅಂದ್ರೆ ಇವಾಗ ಅದ್ರ ಮೇಲೆ ಕ್ರಾಸ್ ಎಕ್ಸಾಮಿನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಏನು ಈ ರೀತಿ ಎಲ್ಲ ನಾವ್ ಮಾಡೇ ಇಲ್ಲ ಈಗ ಹೇಳ್ತಾ ಇದಾರೆ ಅಂತ ಯಾರು ನಂಬೋದು? ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈ ಕ್ರಾಸ್ ಎಕ್ಸಾಮಿನೇಷನ್
ಪ್ರಾಸಿಕ್ಯೂಷನ್ ಅವರೇ ಮಾಡಬೇಕು ಅಂತ ನಿಲ್ಲುವುದು ಯಾವಾಗ ಮತ್ತು ಯಾಕೆ? ಅಂದರೆ ತಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಈ ಆರ್ಗ್ಯುಮೆಂಟೋ ಈ ವಿಟ್ನೆಸ್ ಬಾಕ್ಸ್ಗೆ ಬಂದು ನಿಂತ್ಕೊಳ್ತಾ ಇರೋರು ಅವ್ರ ಕಡೆಯಿಂದ ವಿಷಯ ಗೊತ್ತಾಗದೇ ಇದ್ದಾಗ ಈಗ ಡಿಫೆನ್ಸ್ದಾಗಲಿ ಪ್ರಾಸಿಕ್ಯೂಷನ್ದಾಗಲಿ ಅಲ್ಟಿಮೇಟ್ ಗೋಲ್ ಏನು ಹೇಳಿ, ಒಂದು ಕಕ್ಷಿದಾರರು ಬಿಟ್ಬಿಡಿ ಅದನ್ನು, ಅದು ಬಿಟ್ಬಿಟ್ರೆ ನ್ಯಾಯಾಲಯಕ್ಕೆ ಸತ್ಯ ಗೊತ್ತಾಗಬೇಕು, ನ್ಯಾಯಾಲಯದಿಂದ ನ್ಯಾಯ ಸಿಗಬೇಕು ಅಂತ ಹೇಳಿ. ಇದು ಪ್ರಸನ್ನ ಕುಮಾರ್ ಅವರು ಈಗ ಅದೇ ತಾಯಿಯವ್ರನ್ನ ಅವ್ರು ಎನ್ಕ್ವೈರಿ ಮಾಡಿಬಿಟ್ರೆ ನಿಮ್ಗೆ ಯಾಕೆ ಬೇಜಾರು ಇದರಲ್ಲಿ, ನಿಮ್ದು ಯಾಕೆ ವಿರೋಧ ಇದಕ್ಕೆ? ಮಾಡಲಿ ಬಿಡಿ, ಅವರಿಂದ ಸತ್ಯನೇ ಆಚೆ ಬರಲಿ ಬಿಡಿ. ಅಲ್ಲ, ನಮ್ದು ವಿರೋಧ ಏನು ಅಂದ್ರೆ ಅವ್ರಿಗೆ ಅವಕಾಶ ಇತ್ತು. ಇವಾಗ ಮೊದಲನೇದಾಗಿ ಫಸ್ಟ್ ಬಂದಿದ ತಕ್ಷಣ ಈ ಕೇಸ್ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ಅಂದಾಗ ಹೇಳ್ಕೊಂಡು ಹೋಗ್ತಾರ 161 ಪ್ರಕಾರನು ಅವ್ರು ತಿಳಿದಿರೋ ಪ್ರಕಾರ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ವ್ಯತಿರಿಕ್ತವಾಗಿ ಹೇಳಿದಾಗ ಅಲ್ಲೇ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇತ್ತು. ಅವರು ಒಪ್ಕೊಂಡ್ರು, ಇಲ್ಲ ನಮ್ದೇನು ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ, ನಾವು ಡಿಫೆನ್ಸ್ ಅವ್ರು ಹಾಸ್ಟೆಲ್ ಆಗಿಲ್ಲ, ನಮ್ ಕೇಸ್ ಸಪೋರ್ಟ್ ಮಾಡಿದ್ದಾರೆ, ನೀವು ಕ್ರಾಸ್ ಮಾಡಿ ಅಂದ್ರು. ಇವಾಗ ಕ್ರಾಸ್ ಮಾಡಿದಾಗ ಎಕ್ಸಾಂಪಲ್ ಸುಮಾರು ಅದರಲ್ಲಿ 10 ವಿಷಯಗಳಿದಾವೆ. ಮೊದಲನೇದಾಗಿ ಈ ವಿಷಯಕ್ಕೆ ಬರೋಣ. ಯಾವ್ದು ನೀವ್ ಹೇಳ್ದಂಗೆ ವೆಪನ್ಸ್ ಬಗ್ಗೆ ಅಂತ ಹೇಳಿದ್ರೆ, ವೆಪನ್ಸ್ ಇವಾಗ ತೋರಿಸಿದೀನಿ ಅಂತ ನಮ್ಗೆ ಅಡ್ಮಿಷನ್ ಬಂತು, ಅದು ಸತ್ಯ ಅನ್ನೋದು ನಮ್ಮ ಭಾವನೆ. ಸತ್ಯ ಯಾಕೆಂದ್ರೆ ಅವ್ರಿಗೆ ಓಪನ್ ಫ್ರೀ ಇದ್ರಲ್ಲಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ವೆಪನ್ಸ್ ನೋಡ್ದೆ ಅಂತ. ಇವಾಗ ಕ್ರಾಸ್ ಎಕ್ಸಾಮಿನ್ ಮಾಡಿ ಅವ್ರು ಟ್ಯೂಟರ್ ಅದನ್ನ ನಾವ್ ಏನೇನು ಅಡ್ಮಿಷನ್ ತಗೊಂಡಿದ್ದೀರೋ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೋಸ್ಕರ, ಇಲ್ಲ ನಾನು ವೆಪನ್ ಏನ್ ನೋಡಿರ್ಲಿಲ್ಲ, ಅವಾಗೇನೋ ನಾನು ಮರವಲ್ ಹೇಳಿದೆ ಮತ್ತೊಂದು ಅಂತ ಹೇಳಿದ್ರೆ ಅಂದ್ರೆ ಏನ್ ಕೋರ್ಟ್ ಮುಂದೆ ಸಾಕ್ಷಿಗಳು ಬಂದಿದ್ಯೋ ಅದನ್ನ ಡೈಲ್ಯೂಟ್ ಮಾಡಕ್ಕೆ, ಅದನ್ನ ಅಳಸಾಕಕ್ಕೆ, ಅದನ್ನ ಕವರ್ ಅಪ್ ಮಾಡಕ್ಕೆ ಮಾಡ್ತಾ ಇರೋದು ಅನ್ನೋದು ನಮ್ದಷ್ಟೇ. ಅವ್ರು ಮಾಡ್ಲಿ, ಕ್ರಾಸ್ ಮಾಡ್ಲಿ. ಇವಾಗ ನಾಳೆ ಎಕ್ಸಾಂಪಲ್ ಯಾರೋ ವಿಟ್ನೆಸ್ ಹಾಸ್ಟೆಲ್ ಆದ್ರು ಇಮಿಡಿಯೇಟ್ ಗೆ ಒಂದು ಪ್ರಶ್ನೆ ಅಲ್ಲ 1000 ಪ್ರಶ್ನೆ ಕೇಳಿ, ನಾವು ವಿ ಹ್ಯಾವ್ ನೋ ಅಬ್ಜೆಕ್ಷನ್, ಏನ್ ಬೇಕೋ ಮಾಡ್ಲಿ. ಬಟ್ ನಮ್ಮ ಡಿಫೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿರುವಂತ ಅಡ್ಮಿಷನ್ ಅನ್ನ ಇವ್ರು ಮತ್ತೆ ಕ್ರಾಸ್ ಎಕ್ಸಾಮಿನ್ ಮಾಡ್ತೀನಿ ಅಂತ ಹೇಳಿ ಅಳ್ಸಾಕೋದು ಇಲ್ಲ ಅನ್ನೋದು ನಮ್ಮ ವಾದ. ಇನ್ನೊಂದ್ ಕಡೆ ಈ ಸಿಮ್ ವಿಚಾರ ಬಂತು ಸುಧನ್ವ ಅವರೇ. ಈಗ ನಮ್ಗೇನೆ ಯಾರೇ ಆಗ್ಲಿ, ಯಾವ್ದು ಸರ್? ಸಿಮ್ ಮತ್ತೆ ಮೊಬೈಲ್ದು ಸಿಮ್. ಓಕೆ, ನಮ್ಗೇನೆ ಸಡನ್ ಆಗಿ ಒಂದ್ ಕಾಲ ಇತ್ತು, ಈಗೆಲ್ಲ ಈ ಕಾಯಿನ್ ಹಾಕ್ಬಿಟ್ಟು ನಂಬರ್ ಡಯಲ್ ಮಾಡಿಬಿಟ್ಟು ನಾವು ಮಾಡಬೇಕಾದ್ರೆ ಸುಮಾರಷ್ಟು ನಂಬರ್ ನಮಗೆ ಒಂಥರ ಭಯಪಟ್ಟ ಥರ ಆಗ್ಬಿಟ್ಟಿತ್ತದು. ಇಲ್ಲೇನು ಕೇಳಿದ್ದಾರೆ, ಸಿಮ್ ಯಾರ್ದು ಗೊತ್ತಿಲ್ಲ, ಕಾಕಿ ಮುಂದೆ ನಂಗೆ ಸಿಮ್ ಯಾರ್ದು ಗೊತ್ತಿಲ್ಲ, ರೇಣುಕಾ ಸ್ವಾಮಿ ಫೋನ್ ನಂಬರ್ ಮಾತ್ರ ಗೊತ್ತು ಅಂತ ಅವ್ರ ತಾಯಿ ಹೇಳಿದ್ದಾರೆ. ಓಕೆ, ಕೋರ್ಟಲ್ಲಿ ನಂಬರ್ ಗೊತ್ತಿಲ್ಲ, ರೇಣುಕಾ ಸ್ವಾಮಿ ತಂದೆ ಹೆಸರಲ್ಲಿ ಒಂದು ನಂಬರ್ ಇದೆ ಅಂತ ಹೇಳಿದ್ರು ಅಂತ ಬರ್ತಾ ಇದೆಯಲ್ಲ. ಈ ಸಿಮ್ಮು ನಂಬರ್ಗಳು ನಮಗೇನೆ ಯಾರ್ದಾದ್ರೂ ಹೇಳ್ರಪ್ಪ ಅಂದರೆ ಮೊಬೈಲಲ್ಲಿ ಹೋಗ್ತೀವಿ, ಅದರಲ್ಲಿ ಫೋನ್ ಬುಕ್ ಇರುತ್ತಲ್ಲ, ಆ ಬುಕ್ಕಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಡಯಲ್ ಮಾಡ್ತೀವಿ ನಾವು. ಸಡನ್ನಾಗಿ ಒಂದು 2-3 ನಂಬರ್ ಗೊತ್ತಿರ್ಬೋದೇನೋ ನಮಗೆ. ಸೊ ಹೀಗಿದ್ದಾಗ ಆ ತಾಯಿನ ಕೂರಿಸ್ಕೊಂಡು ಸಿಮ್ಮು ಮೊಬೈಲು ಯಾರ ಹೆಸರಲ್ಲಿತ್ತು ನಿಮ್ಗೆ ಗೊತ್ತಿತ್ತ ಅಂತೆಲ್ಲ ಕೇಳಿಬಿಟ್ಟಾಗ ಏನು ಗೊತ್ತಿರ್ಲಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಸುಧನ್ವ ಅವರೇ. ನಿಮ್ಗೆ ಗೊತ್ತಿಲ್ಲ ನೀವ್ ಹೇಳ್ತಾ ಇದ್ದೀರಾ, ಅವ್ರು ನನಗೆ ಗೊತ್ತು ಅಂತ ನಂಬರ್ ಹೇಳ್ತಾ ಇದಾರಲ್ಲ. ಓಕೆ, ಅವ್ರು ಹೇಳಿದ್ರು ಓಪನ್ ಕೋರ್ಟ್ ಅಲ್ಲಿ, ಅವ್ರು ಗೊತ್ತಿಲ್ಲ ಅಂದಿದ್ರೆ ನಾವೇನ್ ಅದ್ರ ಬಗ್ಗೆ ನೆಕ್ಸ್ಟ್ ಇದ್ ಮಾಡ್ತಾರೆ. ಗೊತ್ತು ಅಂತ ಹೇಳಿದ್ರು ಅವರು, ಗೊತ್ತು ಅಂತ ಹೇಳಿದ್ರು, ನಂಬರ್ ಕೂಡ ಹೇಳಿದ್ರು. ಪೊಲೀಸರ ಮುಂದೆ ಯಾರ್ದು ಅಂತ ಗೊತ್ತಿಲ್ಲ, ರೇಣುಕಾ ಸ್ವಾಮಿ ಫೋನ್ ನಂಬರ್ ಹೇಳಿದ್ರು ಅಂತ ಅಷ್ಟೇ ಇದೆ. ಅಲ್ಲಿ ತಂದೆ ಹೆಸರಲ್ಲಿ ಸಿಮ್ ಇರೋದ್ರ ಬಗ್ಗೆ ಮಾತ್ರ ಕೋರ್ಟ್ ಅಲ್ಲಿ ಹೇಳ್ತಾರೆ. ಅಲ್ಲ, ಅದೇನಾಗಿದೆ ನಿನ್ನೆದು ನಿಮ್ಗೆ ನನ್ನ ಪ್ರಕಾರ ಎಕ್ಸಾಮಿನೇಷನ್ ಇನ್ ಚೀಫ್ ಇವತ್ತಿಂದು ಎಲ್ಲ ಇನ್ನು ಬಂದಂಗಿಲ್ಲ, ಇನ್ನು ನಮ್ ಕೈ ಕೂಡ ಇವತ್ತಿಂದೆಲ್ಲ ತಲುಪಿಲ್ಲ. ಓಕೆ, ಯಾಕಂದ್ರೆ ಅಪ್ಲೋಡ್ ಮಾಡಿಲ್ಲ. ಈ ರೀತಿ ಬಂದಿದೆ. ನಾನಿದ್ದೆ ಓಪನ್ ಕೋರ್ಟ್ ಅಲ್ಲಿ, ನಿನ್ನೆನೂ ಇದ್ದೆ, ಮೊನ್ನೆನೂ ಇದ್ದೆ, ಇವತ್ತು ಇದ್ದೆ. ಈ ರೀತಿ ಬಂದಿದೆ, ಅದು ಬಂದಿದೆ. ನಂಬರ್ ಒಪ್ಕೊಂಡ್ರು, ಅದ್ರ ಬಗ್ಗೆ ಎಲ್ಲ ಕ್ರಾಸ್ ಮಾಡ್ತೀನಿ ಅಂತ ಇವಾಗ ಇವ್ರು ಹೊರಟಿದ್ದಾರೆ. ಇದನ್ನ ನಾವ್ ಹೇಳೋದು, ತನಿಖೆ ಮಾಡೋದ್ ಮಾಡ್ತೀರಪ್ಪ. ಇಷ್ಟೊಂದು ನಿಮ್ ಪ್ರಕಾರ ಇದು ಬಹಳ ದೊಡ್ಡ ಕೇಸು, ಡೆಲ್ಲಿಲಿ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಸಿದ್ಧಾರ್ಥ್ ಲೂಥ್ರಾ ಅವ್ರನ್ನೆಲ್ಲ ಎಂಗೇಜ್ ಮಾಡ್ತೀರಾ, ಒಳ್ಳೇದು. ಇದನ್ನೆಲ್ಲ ಮಾಡೋರು ಇದು ಸಣ್ಣ ಸಣ್ಣ ವಿಷಯಗಳನ್ನ ತನಿಖೆಯಲ್ಲಿ ನೀವು ಕರೆಕ್ಟ್ ಮಾಡ್ಬೇಕಿತ್ತಲ್ಲ, 161 ರೆಕಾರ್ಡ್ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ? ಇವೆಲ್ಲ ಡಿಜಿಟಲ್ ಎವಿಡೆನ್ಸ್, ಯಾರು ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ. ಮನುಷ್ಯ ಸುಳ್ಳು ಹೇಳ್ಬೋದು, ಡಿಜಿಟಲ್ ಎವಿಡೆನ್ಸ್ ಸುಳ್ಳು ಹೇಳಕ್ ಸಾಧ್ಯನಾ? ಈ ರೀತಿ ಇನ್ನೂ ಬಹಳಷ್ಟಿದೆ. ಹೋಗ್ತಾ ಹೋಗ್ತಾ ಪ್ರಕರಣ ಮುಂದೆ ಹೋಗ್ತಾ ಬಹಳಷ್ಟು ವಿಷಯಗಳು ತನಿಖೆಯಲ್ಲಿ ಏನೇನ್ ಲ್ಯಾಪ್ಸಸ್ ಆಗಿದೆ, ಏನೇನು ಅನ್ನೋದು ಬಹಳ ಆಚೆ ಬರುತ್ತೆ. ತನಿಖಾ ಕಾಲದ ಲೋಪದೋಷಗಳು ಕೊಲೆನೇ ಆಗಿಲ್ಲ ಅಂತಂತೂ ಹೇಳಲ್ವಲ್ಲ ಸುಧನ್ವ ಅವರೇ? ಸರ್, ಇವಾಗ ನಾವು ಅವನು ರೇಣುಕಾ ಸ್ವಾಮಿ ಸತ್ತಿಲ್ಲ ಅಂತ ಹೇಳಲ್ಲ, ಅವರು ಚಿತ್ರದುರ್ಗದವರು ಅಂತಾನೂ ಹೇಳಲ್ಲ. ಬಟ್ ಅದ್ರ ಮಧ್ಯೆ ಆದಂತ ಘಟನೆಗಳು ಏನೇನಿದೆ, FIR ಆಗಿ ಅಲ್ಲಿ ಅವರು ಚಿತ್ರದುರ್ಗದಿಂದ ದಿನ ಕಾಣೆ ಆದ್ಮೇಲೆ ಇದಾಗಿರೋದು, ಅದ್ರ ಬಗ್ಗೆ ಬಹಳಷ್ಟು ಇನ್ನೂ ವಿಷಯಗಳಿದಾವೆ, ಬಹಳಷ್ಟು ಇದಾವೆ. ಇಲ್ಲಿವರೆಗೆ ಪೊಲೀಸ್ ನರೇಶನ್ ಬಂದಿದೆ, ಆತರ ಇಲ್ಲ ಅಂತ ನೀವು ಹೇಳೋದು? ಪೊಲೀಸರ ನರೇಶನ್ ಪ್ರಕಾರ ಆಗಿಲ್ಲ ಇಲ್ಲಿ ಅಂತ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ.
ನಿಮ್ಗೆ ಅವರು ತಾಯಿಯವ್ರನ್ನೇ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಪಾಪ ನೋವಲ್ಲಿ ಇರ್ತಾರೆ, ನಾವು ಕೇಳಬಾರ್ದು, ಬಟ್ ನಮ್ಮ ವೃತ್ತಿ ಹಂಗಿದೆ, ಏನು ಮಾಡಕ್ಕಾಗಲ್ಲ. ಒಬ್ರು ಬೇರೆ ಆರೋಪಿ ವಕೀಲರು ಹೇಳಿದ್ರು, ನಿಮ್ಗೆ ಈ ಕೇಸ್ ಆದ್ಮೇಲೆ ಯಾರನ್ನ ಫಿಲಂ ಆಕ್ಟ್ರಸ್ ಬೇರೆಯವರು ಮನೆಗೆ ಬಂದಿದ್ರ? ಇಲ್ಲ ಅಂದ್ರು. ಆನಂತರ ಯಾರನ್ನ ಹಣ ಸಹಾಯ ಮಾಡಿದ್ರ ಅಂದ್ರು? ಇಲ್ಲ ಅಂದ್ರು. ಬಟ್ ಸಬ್ಸಿಕ್ವೆಂಟ್ ಆಗಿ ಕೆಲವು ಫೋಟೋಗಳು ತೋರಿಸಿದಾಗ ಫಿಲಂ ಆಕ್ಟರ್ಸ್ ಗಳು ಮನೆಗ್ ಬಂದಿದ್ರು, ದುಡ್ಡು ಹೋಗಿತ್ತು. ನಾವೇನು ಬೇರೆ ಅದ್ರ ಬಗ್ಗೆ ಏನು ಅಡ್ವರ್ಸ್ ಇನ್ಫರೆನ್ಸ್ ಡ್ರಾ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು ಈ ರೀತಿ. ಅವರು ಕೆಲವೊಂದ್ಸತಿ ಅವ್ರಿಗೆ ಅದನ್ನ ನಿಜ ಹೇಳ್ಬೋದಿತ್ತು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ, ಹೌದು ಕೊಟ್ಟಿದ್ದಾರೆ ನಂಗೆ ಈ ರೀತಿ ಬಂದ್ರು ಅಂತ. ಬಟ್ ಫೋಟೋ ಕೊಟ್ಟು ಆ ಫೋಟೋದಲ್ಲಿ ದುಡ್ಡು ಕೊಡ್ತಾ ಇರೋದಿಲ್ಲ, ಆ ರೀತಿ ಸುಮಾರು ಇದಾವೆ, ಬಹಳಷ್ಟು ವಿಷಯಗಳಿದಾವೆ. ಹಾಗಾಗಿ ಅದನ್ನೆಲ್ಲ ನಾವೇನ್ ಪ್ರೋವ್ ಮಾಡ್ತಾ ಇದ್ರಿ, ಸತ್ಯ ಆಚೆ ಬರ್ಲಿ ಅನ್ನೋದಷ್ಟೇ. ಇದ್ರಲ್ಲಿ ನಾವು ಸತ್ಯನ್ ಸುಳ್ಳು ಮಾಡ್ಬೇಕಾಗಿಲ್ಲ, ಸುಳ್ಳನ್ ಸತ್ಯ ಮಾಡ್ಬೇಕಾಗಿಲ್ಲ. ಸತ್ಯ ಅದೇನಿದೆ, ಏನು ಒಂದು ಭೂಗತ ಆಗಿದೆ ಸತ್ಯ, ಆ ಸತ್ಯಾನ್ವೇಷಣೆಯಲ್ಲಿ ಆಚೆ ಎಲ್ಲ ತೆಗೆಯುವಂತ ಕೆಲಸ ಅಷ್ಟೇ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಸುಧನ್ವಾ ಅವರೇ, ಈಗ ನೀವು ಪವನ್ ಪರ ವಕೀಲರು ಈ ಕೇಸಲ್ಲಿ. ಹೌದು. A3 ಪವನ್, ನಮಗೆ ಇಲ್ಲಿವರೆಗೆ ಪವನ್ ಅವ್ರ ಬಗ್ಗೆ ಇರತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಅವ್ರಿಗೆ ಈ ವ್ಯಕ್ತಿ ಏನೋ ಅಶ್ಲೀಲವಾಗಿ ಚಾಟ್ ಮಾಡ್ತಿದ್ದ, ಪವಿತ್ರ ಗೌಡ ಇದ್ಯಾರು ನೋಡಪ್ಪ ಅಂಥೇಳಿ ಪವನ್ ಕೈಗೆ ಮೊಬೈಲ್ ಕೊಟ್ಬಿಟ್ರು. ಅವರ ಅಕೌಂಟಲ್ಲಿ ಪವನ್ ಇನ್ಪರ್ಸೋನ್ ಆಗಿ, ಅಂದರೆ ಪವಿತ್ರ ಗೌಡ ತಾನೇ ಆಗಿಬಿಟ್ಟು ಚಾಟ್ ಮಾಡೋಕ್ಕೆ ಶುರು ಮಾಡಿ ಈತನ ವಿಳಾಸ ಪತ್ತೆ ಹಚ್ಚಿ ದರ್ಶನ್ ಅಭಿಮಾನಿ ಸಂಘದ ಆ ಭಾಗದ ಒಬ್ಬ ಮುಖ್ಯಸ್ಥನನ್ನು ಜೊತೆ ಮಾಡಿಕೊಂಡು ಕಿಡ್ನ್ಯಾಪ್ ಮಾಡಿಸಿ ಕರ್ಕೊಂಡ್ಬಂದು ಇಲ್ಲಿ ಸಾಯಿಸ್ಬಿಟ್ರು. ಇದು ವಿಚಾರ ಇರೋದು. ಪವನ್ ಬಗೆಗಿನ ಆರೋಪಗಳ ಬಗ್ಗೆ ತಮ್ಮ ಸ್ಟೇಟ್ಮೆಂಟ್ ಏನು ಅಂತ, ಇದು ಆರ್ಗ್ಯುಮೆಂಟ್ ಕಾಲಕ್ಕೆ ಆಮೇಲೆ ಮಾತಾಡ್ತೀನಿ, ಅವಾಗೂ ನೀವು ಬರ್ಬೇಕು ನಮ್ಮ ಡಿಬೇಟ್ಗೆ. ಈಗ ನಿಮ್ಮ ಫಸ್ಟ್ ಆರ್ಗ್ಯುಮೆಂಟ್ ಏನು ಅಂತ? ಅಲ್ಲ, ಇವಾಗ ಅದನ್ನ ಈ ಸ್ಟೇಜ್ ಅಲ್ಲಿ ನಾನು ಹೇಳಕ್ ಇಷ್ಟಪಡಲ್ಲ. ಸಮಯ ಬಂದಾಗ ಅದು ನಿಮ್ಮ ಕೋರ್ಟ್ ಮುಂದೆ ಇದಾದ್ಮೇಲೆ ಫಸ್ಟ್ ಕೋರ್ಟ್ ಮುಂದೆ, ಆಮೇಲೆ ಮೀಡಿಯಾ ಮುಂದೆ ಬಂದೇ ಇರ್ತೀವಿ ಸರ್. ಓಕೆ ಓಕೆ. ಆಮೇಲೆ ಇಡೀ ಕೇಸ್ ಯಾಕೆ ಹೇಳಿದೆ ಅಂದ್ರೆ, ನಾನು ಇಡೀ ವಿಚಾರದಲ್ಲಿ ಈ ಕೇಸು ಶುರುವಾಗದೆ ಅಲ್ಲಿಂದ ಅಂತ. ಶುರುವಾಗಿರೋದೇ ಪವಿತ್ರ ಗೌಡ, ಆ ನಂತರ ಪವನ್ ಒಂದು ಚಾಟ್ ಇಂದ ಶುರುವಾಯಿತು. ಅನೇಕರು ಹೇಳಿದ್ದೇನು ಅಂದ್ರೆ, ಅಯ್ಯೋ ಆ ಚಾಟ್ ಬ್ಲಾಕ್ ಮಾಡ್ಬೋದಾಗಿತ್ತು, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಿತ್ತು, ಹೇಗಿದ್ರು ಇನ್ಫ್ಲೂಯೆನ್ಷಿಯಲ್ ಇದ್ರು, ಕರೆದು ಬುದ್ಧಿ ಹೇಳ್ತಾ ಇದ್ರು. ಇವರೇ ಪ್ಯಾರಲಲ್ ಕೋರ್ಟ್ ಹಾಕ್ಬಿಟ್ರು, ಪ್ಯಾರಲಲ್ ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ಕೊಂಡ್ಬಿಟ್ರು ಪಟ್ಟಣಗೆರೆ ಶೆಡ್ಡಲ್ಲಿ. ಇದರಿಂದ ಇದೆಲ್ಲ ಆಯಿತು ಅಂತ ಬಂದಾಗ ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ ಅಷ್ಟೇ. ಅಲ್ಲ ಇರ್ಲಿ ಸರ್, ಇವಾಗ ಏನು ಒಂದು ಇಂಗ್ಲಿಷ್ ಅಲ್ಲಿ ವರ್ಡ್ ಹೇಳ್ತಾರೆ, ದ ನೆಕೆಡ್ ಟ್ರೂತ್ ಇಸ್ ಆಲ್ವೇಸ್ ಬೆಟರ್ ದನ್ ದ ಬೆಸ್ಟ್ ಡ್ರೆಸ್ಡ್ ಲೈ ಅಂತ. ಕರೆಕ್ಟ್. ಹಾಗೆ ಇಟ್ ಇಸ್ ಎ ಬೆಸ್ಟ್ ಡ್ರೆಸ್ಡ್ ಲೈ ಅಷ್ಟೇ. ಏನು ಇವ್ರದ್ದು ಇದೆಯಲ್ಲ ಪ್ರಾಸಿಕ್ಯೂಷನ್ ಕೇಸು, ತುಂಬಾ ವರ್ಣರಂಜಿತ ಪೋಷಾಕಿನ ಸುಳ್ಳಿಗಿಂತ ಬೆತ್ತಲೆ ಸತ್ಯ 1000 ರೂಪಾಯಿ ಮೇಲೂ ಅಂತ. ಹೌದು, ಅದೇ ಆಗಿರೋದಿಲ್ಲಿ. ಓಕೆ. ಇವಾಗ ನೋಡಿ ಎಕ್ಸಾಂಪಲ್, ಅವರು ತಾಯಿ ಕಡೆಯಿಂದ ಅವ್ರ ಏನ್ ಐ ವಿಟ್ನೆಸ್ ಇಲ್ಲ, ಏನು ಇಲ್ಲ, ಅದೇನಿದೆ ನಿಜ ಮಾಡ್ಕೊಂಡು ಕೋರ್ಟ್ ಮುಂದೆ ಇಡ್ಬೋದಾಗಿತ್ತು. ಅದಕ್ಕೆ ಏನೇನೋ ಕಲರ್ ಕೊಟ್ಟು ಇದು ಮಾಡಿ ಬಹಳ ಎಲ್ಲ ಒಂದು ಚಿಕ್ಕ, ಇವ್ರು ಈ ಕೇಸಲ್ಲಿ ಇವ್ರದ್ದು ಸಿಗ್ನಿಫಿಕೆನ್ಸ್ ಬಹಳ ಕಮ್ಮಿ ಇದೆ ಪೇರೆಂಟ್ಸ್. ಓಕೆ. ಬಟ್ ಇವರಲ್ಲೇ ಇಷ್ಟೊಂದು ಬರ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದೇನೇನು ಕೇಸ್ ಯಾವ ದಿಕ್ಕಿಗೆ ಹೋಗುತ್ತೋ ನೋಡ್ಬೇಕಾಗತ್ತೆ. ಈಗ ಇನ್ನೊಂದು ವಿಷಯ ಬರುತ್ತೆ ಇಲ್ಲಿ ಸುಧನ್ವಾ ಅವರೇ, ಏನಂತ ಹೇಳಿದ್ರೆ, ಈ ಕೇಸಲ್ಲಿ ಇಂಥ ಕೇಸ್ಗಳಲ್ಲಿ ಫಸ್ಟು ಯಾವಾಗಲೂ ವಿಚಾರಣೆ ಮಾಡೋದೇ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಪತ್ನಿ, ತಾಯಿ, ತಂದೆನೇನಾ? ಅವರಿಂದನೇ ವಿಚಾರಣೆ ಶುರುವಾಗುತ್ತಾ ಇದು? ಹಾಗೆ ನಮ್ದು ಅದೊಂದು ತಕರಾರಿತ್ತು. ಸೆಕ್ಷನ್ 135 ಆಫ್ ದಿ ಎವಿಡೆನ್ಸ್ ಆಕ್ಟ್ ಏನ್ ಹೇಳುತ್ತೆ, ಯಾವ ರೀತಿ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೇಕು, ಯಾವ್ಯಾವ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೇಕು ಅಂತ. ಅದರಲ್ಲಿ 3 ಅಂಶ ಇದೆ. ಒಂದು ಕಾನೂನು ಹೇಳೋದು, ಇನ್ನೊಂದು ಬೈ ಪ್ರಾಕ್ಟೀಸ್, ಇನ್ನೊಂದು 3ನೇದು ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್. ಇಲ್ಲಿ ಲಾ ಯಾವ್ದು ಇಲ್ಲ, ಯಾವ್ದು ಯಾರನ್ನ ಯಾವ ಇದ್ರಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಮಾಡ್ಬೇಕು ಅಂತ. ಬಟ್ ಪ್ರಾಕ್ಟೀಸ್ ಇದೆ. ಪ್ರಾಕ್ಟೀಸ್ ಏನು ಅಂದ್ರೆ, ಒಂದು ಕ್ರಿಮಿನಲ್ ಕೇಸು, ಒಂದು ಕ್ರಿಮಿನಲ್ ಲಾ ಇಸ್ ಸೆಟ್ ಇನ್ ಟು ಮೋಷನ್ ಓನ್ಲಿ ಆಫ್ಟರ್ ರಿಜಿಸ್ಟ್ರೇಷನ್ ಆಫ್ FIR. ದೇರ್ಫೋರ್ ಯಾರು ಅವನು ಇನ್ಫಾರ್ಮೆಂಟ್ ಆಗಿರ್ತಾನೆ, ಯಾರು FIR ನ ಯಾರು ರಿಜಿಸ್ಟರ್ ಮಾಡಿರ್ತಾನೆ, ಮೊದಲನೇದಾಗಿ ಅವನನ್ನ ವಿಚಾರಣೆ ಮಾಡ್ಬೇಕಿತ್ತು. ಬಟ್ ಅದು ಕೂಡ ನಮ್ಗೆ ಇದರಲ್ಲಿ ಏನೋ ವಿಶೇಷ ಅನ್ನಿಸ್ತು. ಈ ತಂದೆ ತಾಯಿನ್ ಮಾಡಿದ್ದಾರೆ, ಇರ್ಲಿ ಅದು ಕೋರ್ಟ್ ಇದಾಗೋಗಿದೆ, ನಾವು ಅದ್ರ ಬಗ್ಗೆ ಜಾಸ್ತಿ ಮಾಡೋದ್ ಬೇಡ. ನೆಕ್ಸ್ಟ್ ಸಾಮಾನ್ಯ ಏನು ಐ ವಿಟ್ನೆಸ್ಗಳು ಮಾಡ್ತಾರೆ, ಆ ರೀತಿ ನಡ್ಕೊಂಡು ಹೋಗ್ತದೆ. ಕೊನೆಯದಾಗಿ ಲಾಸ್ಟ್ ಅಲ್ಲಿ ಯಾರು ಅಫಿಷಿಯಲ್ ವಿಟ್ನೆಸಸ್ ಯಾರಿದ್ದಾರೆ, ಡಾಕ್ಟರ್ಸ್, FSL ಎಕ್ಸ್ಪರ್ಟ್ಸ್,
ಪೊಲೀಸ್ ಅವರು ಈ ತನಿಖೆಯಲ್ಲಿ ಮಾಡಿದವರು ಕೊನೆಯದಾಗಿ ತನಿಖಾಧಿಕಾರಿ ಮಾಡ್ತಾರೆ. ಇದು ಒಂದು ಪ್ರಾಕ್ಟೀಸ್ ಅಲ್ಲಿ ಇರೋದು. ಓಕೆ, ನನ್ ಪ್ರಕಾರ ಡಿಸ್ಕ್ರಿಷನ್ ಹೋಗಕ್ ಮುಂಚೆ ಕೋರ್ಟ್ಗೆ ಪ್ರಾಕ್ಟೀಸ್ ಅನ್ನ ಫಾಲೋ ಮಾಡ್ಬೇಕು. ಪ್ರಾಕ್ಟೀಸ್ ಏನು ಅಂದ್ರೆ ಯಾವ್ದು ಐ ವಿಟ್ನೆಸ್ ಗಳು ಫಸ್ಟ್ FIR ರಿಜಿಸ್ಟರ್ ಮಾಡಿರೋಂತವ್ರು, ನೆಕ್ಸ್ಟ್ ಯಾಕೆಂದ್ರೆ ಫಸ್ಟ್ ಮಾರ್ಕ್ ಆಗೋದು FIR, ಎಕ್ಸಿಬಿಟ್ ಆಗಿ ಮಾರ್ಕ್ ಆಗೋದು. ಏನಾಗುತ್ತೆ ಕೇಸ್ ಅಲ್ಲಿ ಸಾಕ್ಷಿ ಹೇಳಿ ಅವ್ರು ಒಂದೊಂದು ಡಾಕ್ಯುಮೆಂಟ್ ಕೊಡ್ತಾ ಕೂಡ ಅದಕ್ಕೊಂದು ನಂಬರ್ ಕೊಟ್ಕೊಂಡು ಹೋಗ್ತಾರೆ. ಎಕ್ಸಿಬಿಟ್ P1 ಅಂತ ಅಂದ್ರೆ ಪ್ರಾಸಿಕ್ಯೂಷನ್ ಎಕ್ಸಿಬಿಟ್ ಅಂತ. ಫಸ್ಟ್ ಸಾಮಾನ್ಯವಾಗಿ ನಾವು ನೋಡಿದಿರಂಗೆ ಎಕ್ಸಿಬಿಟ್ P1 FIR ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ತನಿಖೆ ಹೇಗ್ ಹೋಯ್ತು ಕ್ರೊನಾಲಜಿಕಲಿ ಹಾಗೆ ಹೋಗೋದು ಒಂದು ಪದ್ಧತಿ, ದಟ್ ಈಸ್ ದಿ ಪ್ರಾಕ್ಟೀಸ್. ಬಟ್ ಈ ಕೇಸಲ್ಲಿ FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. ಬಟ್ ಅದೇನು ಇರ್ಲೇಬೇಕು ಅಂತ ಇಟ್ ಇಸ್ ನಾಟ್ ಎ ಗೋಲ್ಡನ್ ರೂಲ್. ಬಟ್ ಈ ರೀತಿ ನಡ್ಕೊಂಡು ಹೋಗಿದೆ. ನೆಕ್ಸ್ಟ್ ಯಾವ ಸಾಕ್ಷಿ ವಿಚಾರಣೆ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಇವಾಗ ತಾಯಿನ ಕ್ರಾಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ಡಿಫೆನ್ಸ್ ಅವರು ಕನ್ಕ್ಲೂಡ್ ಮಾಡಿದಿರಿ, ತಂದೆ ಅವ್ರದ್ದು ಇನ್ನೂ ಆಗಿಲ್ಲ. ಅಕಸ್ಮಾತ್ ನಮ್ ಪ್ರಕಾರ ನಮ್ಮ ಆದ ಕೇಳಿ ಅಕಸ್ಮಾತ್ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾಸಿಕ್ಯೂಷನ್ಗೆ ಅವ್ರ ತಾಯಿನ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಮ್ದು ಅವ್ರದ್ದು ವಿಚಾರಣೆ, ಸಾಕ್ಷಿ ವಿಚಾರಣೆ ಮುಗಿಯುತ್ತೆ. ಅಕಸ್ಮಾತ್ ಅವ್ರೇನ ಕ್ರಾಸ್ ಮಾಡಿ ಮತ್ತೆ ನಾವು ತಗೊಂಡಿರೋ ಅಡ್ಮಿಷನ್ ಏನಾನ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಮತ್ತೆ ನಾವು ಸಬ್ಸಿಕ್ವೆಂಟ್ ಆಗಿ ಕ್ರಾಸ್ ಎಕ್ಸಾಮಿನ್ ಮಾಡ್ಬೇಕಾಗತ್ತೆ. ತಂದೆದು ಕ್ರಾಸ್ ಎಕ್ಸಾಮಿನ್ 5th ಕೊಟ್ಟಿದ್ದಾರೆ ಇಬ್ಬರದ್ದು. ಆ ದಿನ ಅದ್ರ ಮೇಲೆ ಒಂದು ಆರ್ಡರ್ ಆಯ್ತು ಅಂದ್ರೆ ನೋಡ್ಬೇಕು, ಅವತ್ತಾದ್ಮೇಲೆ ನೆಕ್ಸ್ಟ್ ಯಾವ ಡೇಟ್ ಗೆ ಹೋಗುತ್ತೆ ಅಂತ ನೋಡ್ಬೇಕು. ಈ ಪತ್ನಿ ಹೇಳಿಕೆ ಎಷ್ಟು ಕ್ರೂಷಿಯಲ್ ಆಗುತ್ತೆ ಇಂಥ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ? ಅಲ್ಲ, ಪತ್ನಿಗೂ ಕೂಡ ಇದ್ರಲ್ಲಿ ಇವ್ರದ್ದೆಲ್ಲರದು ಏನು ಇದಾಗುತ್ತೆ ಅನ್ನಕ್ಕೆ ಒಂದು ತೋರ್ಸುತ್ತೆ. 8ನೇ ತಾರೀಕು ಚಿತ್ರದುರ್ಗದಲ್ಲಿ ಇರುವಂತಹ ರೇಣುಕಾ ಸ್ವಾಮಿ 9ನೇ ತಾರೀಕು ಬೆಂಗಳೂರಲ್ಲಿ ಹೆಣ ಆದ್ರು. ವಿ ಡೋಂಟ್ ಡಿಸ್ಪ್ಯೂಟ್ ರಿಲೇಶನ್ಶಿಪ್ ನಾವು ಡಿಸ್ಪ್ಯೂಟ್ ಮಾಡಲ್ಲ. ಬಟ್ ಡಿಫೆನ್ಸ್ ಗೆ ತೊಂದರೆ ಆಗುವಂತ 2 ಅಂಶಗಳು ಇದಾವೆ. ಒಂದು, ಬೆಳಿಗ್ಗೆ ಮನೆ ಬಿಡಬೇಕಾದ್ರೆ ರೇಣುಕಾ ಸ್ವಾಮಿ ಅವರು ಇವ್ರ ಪ್ರಕಾರ ಚಿನ್ನದ ಸರ ಮತ್ತೆ ಚಿನ್ನದ ಉಂಗುರ ಹಾಕಿದ್ರು ಅಂತಾರೆ. ಅದು ಸಬ್ಸಿಕ್ವೆಂಟ್ ಆಗಿ ರಿಕವರ್ ಆಗುತ್ತೆ. ಮತ್ತೆ ಪಿಂಕ್ ಡ್ರೆಸ್ ಹಾಕಿದ್ರು ಅಂತಾರೆ, ಆಮೇಲೆ ವೈಟ್ ಶರ್ಟ್ ನಂತಾರೆ. ಆ ಡ್ರೆಸ್ ರಿಕವರಿ ಆಗಿದೆ. ಇವ್ 2 ವಿಷಯನ ನಮಗೆ ಸ್ವಲ್ಪ ಟಚ್ ಮಾಡುವಂತದ್ದು ಬಿಟ್ರೆ ಇವ್ರದ್ದು ಪ್ರಾಸಿಕ್ಯೂಷನ್ ಏನು ಅಂತ ಸಿಗ್ನಿಫಿಕೆಂಟ್ ವಿಟ್ನೆಸ್ ಅಲ್ಲ. ಈ ಬ್ಲಾಕ್ ಟಿ ಶರ್ಟ್ ಥಿಯರಿಗೆ ನಿಮ್ಗೆ ಏನು ಉತ್ತರ ಸಿಗ್ತಾ ಇಲ್ಲ. ಬ್ಲಾಕ್ ಟಿ ಶರ್ಟ್ ಹೇಗೆ ಬಂತು ಅದಕ್ಕೆ ನಿಮ್ಗೆ ಉತ್ತರ ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆನೇ ಇಲ್ಲಲ್ಲ. ಕಣ್ಮುಂದೆ ಕಾಣುವಂಥದ್ದು ನೀವಿಷ್ಟೆಲ್ಲ ಇವಾಗ ಏನು ಕಣ್ಣು ಮುಂದೆ ಕಾಣಿಸೋದಕ್ಕೆ ನಿಮ್ ಪ್ರಕಾರನೇ CCTV ಇದೆ. ವೈಟ್ ಶರ್ಟ್ ಹಾಕಿದ್ದ, ಇಲ್ಲಿ ಹೆಣವಾಗಿ ಬ್ಲಾಕ್ ಆಗಿ ಸಿಕ್ಕಿದಾನೆ. ಎಲ್ಲಿಂದ ಬಂತು ಆ ಬ್ಲಾಕ್? ಇದು ಏನಾಯ್ತು? ಅದ್ ಹೇಗೆ? ಎಲ್ಲದ್ರ ಬಗ್ಗೆ ಹೇಳ್ತೀರಾ ನೀವು. ಚಪ್ಪಲಿ ನೋಡ್ತೀರಾ, ಮತ್ತೊಂದ್ ನೋಡ್ತೀರಾ. ಇಂತ ಕ್ರೂಷಿಯಲ್ ವಿಟ್ನೆಸ್ ಹಾಕ್ಬಿಟ್ರಿ ತಾವು. ಪ್ರಶ್ನೆ ಮಾಡುವಂತ ವಿಷಯ ಅಲ್ವಾ ಅದು? ಯಾರೇ ಕಾಮನ್ ಸೆನ್ಸ್ ಇರೋಂತವನು ನೋಡಿದ ತಕ್ಷಣ ಕಣ್ಣಿಗೆ ಕಾಣಿಸುವಂತದ್ದು ವಿಷಯ ಅಲ್ವಾ? ಹಾಗಾಗಿ ಅದೆಲ್ಲ ಇದಾವೆ. ನೋಡೋಣ, ಇನ್ನೂ ಬೇಕಾದಷ್ಟಿದೆ. ಇವಾಗ CDR ಬಗ್ಗೆ ಬರ್ತಾ ಇದೆ, ಅಲ್ಲಿ 2.5 ಅಂತಾರೆ. ವೆಪನ್ಸ್ ರಿಕವರಿ ನೋಡಿದ್ರಿ ಅಂತಾರೆ. ಇಂತ ಒಂದು ವಿಟ್ನೆಸ್ ಗೆ ಹೀಗಾದ್ರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬಹಳಷ್ಟು ವಿಷಯಗಳು ಬರ್ತವೆ. ಯಾಕೆಂದ್ರೆ ಅವನ್ನೆಲ್ಲ ನಾವ್ ಇವಾಗೆ ಡಿಫೆನ್ಸ್ ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕೂ ನಾವು ಇಷ್ಟೆಲ್ಲ ಬಹಳಷ್ಟು ವಿಷಯ ಇದೆ. ಓಕೆ, ಫೈನ್. ಥ್ಯಾಂಕ್ ಯು ಸುಧನ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಮುಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ಗಳಿರುತ್ತೆ, ಅದರಲ್ಲೂ ಕೂಡ ಭಾಗಿಯಾಗಿ. ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಭಾಗಿಯಾಗಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು. ಫೈನ್. ಅಂದರೆ ಇಂಥ ಕೇಸ್ಗಳು ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಚಾರ್ಜ್ ಶೀಟ್, ನಾವು ಆದ್ಯಂತವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಏನು ಹೇಳಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆ ವಿಚಾರಣೆ ಕಾಲದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ವಿಚಾರಣೆ ನಡೆದಿದೆಯೋ, ಕೋರ್ಟಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಪೊಲೀಸರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅರ್ಥಾತ್ ರೇಣುಕಾ ಸ್ವಾಮಿ ಪರ ವಕೀಲರು ಇವಾಗ ಏನು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ಆರೋಪಿಗಳ ಪರ ವಕೀಲರು ಏನು ಹೇಳ್ತಾ ಇದ್ದಾರೆ, ಅದನ್ನು ನೀವು ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕೇಸ್ ಬೆಳೆದಂತೆ ಕಾನೂನಿನ ತಿಳುವಳಿಕೆ, ಸಹಜ ಕುತೂಹಲ ಸಾಕಷ್ಟಿರುತ್ತೆ. ಏನಾಗುತ್ತೆ ಮೋಸ್ಟ್ ಆಫ್ ದಿ ಟೈಮ್, ಸುಮಾರು ಸಂದರ್ಭಗಳು ಆಗೋದೇನು ಅಂತ ಹೇಳಿದ್ರೆ, ಮೊದಲಿಗೆ ಈಗ ಒಂದು ಹಳ್ಳೀಲಿ ಈಗ ಇವತ್ತೊಂದು ಕೊಲೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಅಳಿಯ ಅತ್ತೆನ ಸಾಯಿಸ್ಬಿಟ್ನಂತೆ, ಅಪ್ಪನೇ ಮಗನ ಸಾಯಿಸ್ಬಿಟ್ನಂತೆ, ಮಗನೇ ಅಪ್ಪನ ಸಾಯಿಸ್ಬಿಟ್ನಂತೆ, ಹೆಂಡತಿ ಗಂಡನ ಸಾಯಿಸ್ಬಿಟ್ಲು, ಇನ್ನೊಂದು ಕಡೆ ಗಂಡನೇ ಹೆಂಡ್ತಿನ ಸಾಯಿಸ್ಬಿಟ್ಟ. ಇಷ್ಟು ವಿಚಾರ ಬರುತ್ತಲ್ಲ, ಇದು ಇವತ್ತಿಗೆ ಆರೋಪ ಅವನ ಮೇಲೆ ಬಂದಿದೆ ಅಂತ ನಾವು ಹೇಳ್ತೀವಿ. ಇದರ ಆಚೆಗೆ ಇನ್ವೆಸ್ಟಿಗೇಷನ್ ಆಗುತ್ತಲ್ಲ, ಇಲ್ಲಿ ಬರ್ತಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಕನ್ವಿಕ್ಷನ್ನೇ ಆಗ್ತಾ ಇಲ್ಲ. ಕನ್ವಿಕ್ಷನ್ ರೇಟ್ ಬಹಳ ಇಳಿದು ಹೋಗ್ತಿದೆ ಅಂತ. 100 ಕೊಲೆ ಕೇಸ್ಗಳಲ್ಲಿ ನಾವು ಎಷ್ಟು ಕೊಲೆ ಆರೋಪಿಗಳಿಗೆ ನೇಣುಗಂಬ ಕತ್ತಿಸಿದ್ದೀವಿ
ಅಥವಾ ಪನಿಷ್ಮೆಂಟ್ ಆದರೂ ಕೊಡಿಸಿದ್ದೀವಿ ಅಂತ ಬಂದಾಗ ಅದು ಗಣನೀಯವಾಗಿ ಕಡಿಮೆ ಇದೆ ಅಂತ ಪ್ರಶ್ನೆ ಬರ್ತಾ ಇದೆಯಲ್ಲ. ಯಾಕೆ ಅಂತ ನೋಡಿದಾಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸೇ ಹಳ್ಳ ಹಿಡಿತಾ ಇದೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ. ಅವತ್ತಿಗೇನು ಕನ್ವಿನ್ಸ್ ಆಗುತ್ತೋ ಅದ್ರ ಮೇಲೆ ಮಾಡ್ತಾ ಇದ್ದಾರೆ. ಏನು ಪ್ರೊಸೀಡಿಂಗ್ಸ್ ಇರುತ್ತೋ ಆ ಪ್ರಕಾರ ಪೂರ್ತಿಯಾಗಿ ಹೋಗ್ತಿಲ್ಲ ಅಂಥೇಳಿ. ಇದರಿಂದ ಆದಷ್ಟು ಬೇಗ ಇಂಥ ವಿಚಾರಗಳು ಆಚೆ ಬಂದು ನಿಜವಾದ ಈ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.